ಬಿಟ್ಟಿದ್ದೀರೋ. ಏನೆಂದರೆ, ಮಗನೇ, ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ, ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ. ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ, ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ ಎಂಬುದೇ. ಈಗಾಗಲೇ ವಾಕ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡಿದರೆ ದೇವರ ವಾಕ್ಯ ಹೇಳ್ತದೆ, ಮಕ್ಕಳಿಗೆ ಹೇಳುವಂತೆ ನಿಮಗೆ ಹೇಳಿದ ಎಚ್ಚರಿಕೆಯ ಮಾತನ್ನು ಮರೆತು ಬಿಟ್ಟಿದ್ದೀರೋ. ಪ್ರಶ್ನೆ. ಅಲ್ಲಲ್ಲಿಯ ಏನು ಹೆಡ್ಡಿಂಗ್ ಓದಿ ಯಾರಾದ್ರೂ ನೋಡು, 12ನೇ ಅಧ್ಯಾಯದ ಹೆಡ್ಡಿಂಗ್. ನಮಗೆ ಸಂಭವಿಸುವ ಕಷ್ಟಗಳನ್ನು ತಂದೆಯ ಶಿಕ್ಷಣವೆಂದು ತಿಳಿದು ನಾವು ಸಹಿಸಿಕೊಂಡು ಪರಲೋಕ ಮಾರ್ಗದಲ್ಲಿ ಸ್ಥಿರ ಚಿತ್ತದಿಂದ ನಡೆಯಬೇಕು. ಆಮೆನ್ ಅಲ್ವಾ? ನಾವು ಪರಲೋಕ ಏನ್ ಮಾಡ್ಬೇಕು? ಅಮ್ಮ, ನಮಗೆ ಸಂಭವಿಸುವ ಕಷ್ಟಗಳೆಲ್ಲ ಏನಂತೆ? ತಂದೆಯ ಶಿಕ್ಷಣವೆಂದು. ಹಲ್ಲೆಲೂಯಾ. ಲೋಕದಲ್ಲಿ ಬರುವಂತ ಕಷ್ಟಗಳೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಕಷ್ಟಗಳು ಬರ್ತದೆ, ಹೌದಲ್ವಾ? ಕ್ರಿಸ್ತನಲ್ಲಿ ಬಂದಾಗ ಕೆಲವು ಕಷ್ಟಗಳು ನಮಗೆ ಎದುರಾಗ್ತದೆ. ಅದು ಯಾರ ಶಿಕ್ಷಣ ಅಂತೆ? ಎಫ್ಎಫ್ಸಿ ಸ್ಕೂಲ್ ಇದು ಶಿಕ್ಷಣನ? ಹಲ್ಲೆಲೂಯಾ. ಯಾರ ಶಿಕ್ಷಣ? ತಂದೆಯ ಶಿಕ್ಷಣವೆಂದು ತಿಳಿದು ನಾವು ಸಹಿಸಿಕೊಂಡು ಪರಲೋಕ ಮಾರ್ಗದಲ್ಲಿ ಸ್ಥಿರಚಿತ್ತದಿಂದ ನಡೆಯಲಿ. ಆ ವಾಕ್ಯವನ್ನು ಹೇಳಿದ ನಂತರ ನಮ್ಮ ವಾಕ್ಯಕ್ಕೆ ನಾವು ಬರ್ತಾ ಇದ್ದೀವಿ. ಮಕ್ಕಳಿಗೆ ಹೇಳುವಂತೆ ನಿಮಗೆ ಹೇಳಿದ ಎಚ್ಚರಿಕೆ ಮಾತನ್ನು ಮರೆತು ಬಿಟ್ಟಿದ್ದೀರೋ. ಯಾರಿಗೆ ಹೇಳಿದಂತೆ? ಹಾಗಾದ್ರೆ ದೇವರು ಯಾರಿಗೆ ಎಲ್ಲ ಹೇಳ್ತಾನೆ? ಮಕ್ಕಳಿಗೆ ಹೇಳಿದಂತೆ. ದೇವರು ಮಕ್ಕಳಿಗೆ ಹೇಳುವಂತೆ ಯಾರಿಗೆಲ್ಲ ಹೇಳಿಕೆ ಸಾಧ್ಯ? ಎಲ್ಲರಿಗೂ ಹೇಳಿಕ್ಕೆ ಸಾಧ್ಯ. ನಾವೆಲ್ಲರೂ ಯಾರಾಗಿದ್ದೇವೆ? ಆತನ ಮಕ್ಕಳಾಗಿದ್ದೇವೆ. ಆಮೇಲೆ ನಾವು ಈ ಲೋಕದಲ್ಲಿ ಶಾರೀರಿಕವಾಗಿ ತಂದೆ ತಾಯಿಗಳಿಗೆ ಹುಟ್ಟಿದ್ರು ಕೂಡ ಆತ್ಮಿಕವಾಗಿಯೂ ಆತನು ಸುರಿಸಿದಂತ ರಕ್ತದ ಮೂಲಕವಾಗಿಯೂ ಆತನ ಮಗಳು ನಾವಾಗಿದ್ದೇವೆ. ವಿ ಆರ್ ದ ಚಿಲ್ಡ್ರನ್ ಆಫ್ ಗಾಡ್. ಅಲ್ಲಲ್ವೇ? ನಾವು ದೇವರ ಮಗಳು ಮತ್ತೆ ಮಗನು ಆಗಿದ್ದೇವೆ. ಹೇಗೆ ಅಂದ್ರೆ ಆತನು ನಮ್ಮನ್ನು ರಕ್ತ ಸುರಿಸಿ ನಮ್ಮನ್ನು ಕೊಂಡುಕೊಂಡ ನಿಮಿತ್ತ. ಅಲ್ಲಲ್ವೇ? ಎಷ್ಟನ್ನೆಲ್ಲ ಯೇಸು ಪರ್ಚೇಸ್ ಮಾಡಿದ್ದಾರೆ. We are purchased by God. Hallelujah. ನಾವು ದೇವರಿಂದ ಪರ್ಚೇಸ್ ಆಗಿದ್ದೇವೆ. ಆಮೇನ್. ನಾವು ಸ್ವಂತ ಸೊತ್ತಲ್ಲ. ಯಾರದು ಹೇಳ್ತೀರಾ ನೀವು ಸ್ವಂತ ಸೊತ್ತ ಅಂತ? ಯಾವಾಗ ಸ್ವಂತ ಸೊತ್ತಾಗಿದ್ದೆವು? ರಕ್ಷಣೆ ಬರುವ ಮೊದಲು ನಾವು ನಮ್ಮ ಸ್ವಂತ ಸೊತ್ತಾಗಿದ್ದೇವೆ. ನಾನು ಮಾಡ್ತೀನಿ, ನಾನು ಯೋಚನೆ ಮಾಡ್ತೀನಿ, ನೋಡೋಣ ನನ್ನ ತೀರ್ಮಾನ, ನಾನು ಹೇಗೆ ಹೇಳ್ತೇನೆ ಹಾಗೆ, ಇದು ನನ್ನ ಕ್ಯಾರೆಕ್ಟರ್, ಮೈ ಹ್ಯಾಬಿಟ್ಸ್. ಒಬ್ಬನು ವಾಟ್ಸಪ್ ಅಲ್ಲಿ ಹಿಂಗೆ ಹಾಕಿದ, ಅಲ್ಲಿಯ ಬೇರೆಯವರ ಆಲೋಚನೆ ಎಲ್ಲ ನನ್ನ ಕಾಲಿನ ಧೂಳು ಅಂತ. ಎಷ್ಟು ದುರಹಂಕಾರ ಇರ್ಬೋದು ಅದು ಗೊತ್ತಿಲ್ಲ. ಅಲ್ಲಿಯ ಬೇರೆಯವರ ಆಲೋಚನೆ ಎಲ್ಲ ಏನಂತೆ? ಸ್ಟೇಟಸ್ ಅಲ್ಲಿ ಅವರ ಕಾಲಿನ ಧೂಳು. ಅದೆಲ್ಲ ಅವರು ಓನ್ ಆಗಿ ಜೀವಿಸುವಾಗ ಇದೆಲ್ಲ ನಮಗೆ ಬರ್ತದೆ. ನನಗೆ ಏನಕ್ಕೆ ಹೇಳ್ತಾ ಇದ್ದೀವಿ? ನನ್ನ ಓನ್ ಥಿಂಕ್, ನನಗೆ ಆದಂತ ನಾಲೆಜ್ ಇದೆ. ನಾವು ಹೇಳಿಲ್ವಾ ಹಾಗೆ? ನನಗೆ ಆದ ಜ್ಞಾನ ಇದೆ, ನನಗೆ ಆದ ತಿಳುವಳಿಕೆ ಇದೆ. ನನಗೇನು ಹೇಳಿದ್ರು ನೀವು? ಮೊದಲೆಲ್ಲ ನಾವು ನಮ್ಮ ಸ್ವಂತ ಸೊತ್ತು. ಆದ್ರೆ ಯಾವಾಗ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಆತ ರಕ್ತದಿಂದ ತೊಳೆಯಲ್ಪಟ್ಟು ಈಗ ನಾವು ನಮ್ಮ ಸ್ವಂತ ಸೊತ್ತಲ್ಲ. ಪಕ್ಕದವರಿಗೆ ಹೇಳ್ರಿ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ. ನೀವು ನಿಮ್ಮ ಸ್ವಂತ ಸೊತ್ತಲ್ಲ. ನೀವು ತಪ್ಪು ಮಾಡುವ ಬುದ್ಧಿ ಹೇಳ್ಬಹುದು. ಗಂಡ ಶಿರಸ್ಸು. ಗಂಡ ಹೇಳಿದ್ರೆ ಮಾತ್ರ ಹೆಂಡತಿ ಕೇಳ್ಬೇಕಂತಿದ್ಯಾ? ಹಲ್ಲೆಲೂಯಾ. ಹೆಂಡತಿ ಕೂಡ ಒಂದು ವೇಳೆ ಒಳ್ಳೆ ರೀತಿಯಾದ ದೇವರ ವಾಕ್ಯಕ್ಕೆ ಸಂಬಂಧಪಟ್ಟವಾದ ವಿಷಯವಿದ್ರೆ ಅವ್ರು ಹೇಳ್ಬೋದು, ನೀವು ಪ್ರಾರ್ಥನೆ ಮಾಡಬಾರ್ದು ಅಂತ ಹೇಳ್ಬಾರ್ದ ಗಂಡನಿಗೆ? ಅಂದ್ರೆ ಗಂಡ ಪ್ರೇಯರೇ ಮಾಡಲ್ಲ, ಪ್ರೇಯರ್ ಮಾಡುವಾಗೆಲ್ಲ ನಿದ್ರೆ ಮಾಡ್ತಾ ಇರ್ತಾರೆ ಅಂತ ಹೇಳ್ಬೇಡಿ. ಬದಲಾಗಿ ಅವ್ರಿಗೆ ಹೇಳಿ, ಪ್ರಾರ್ಥನೆ ಮಾಡಿ, ವಾಕ್ಯ ಓದಿ, ಖಾಲಿ 3 ಹೊತ್ತು ತಿನ್ನೋದಲ್ಲ, ಪ್ರಾರ್ಥನೆ ಕೂಡ ಮಾಡಿ. ಯಾಕಂದ್ರೆ ಯಾರಿಂದ ಅನುಗ್ರಹ ಸಿಕ್ಕುದಂತೆ ಕುಟುಂಬಕ್ಕೆ? ಯಾರಿಂದ? ಪುರುಷರಿಂದ. ಬೈಬಲ್ ಹೇಳ್ತದ ಇಲ್ವಾ? ಪುರುಷರು ಈ ರೀತಿಯಾಗಿ ಆಶೀರ್ವಾದ ಹೊಂದುವರು, ತಲೆಯಿಂದ ಕೆಳಗೆ ಬರುವುದು ಯಾವಾಗ್ಲೂ ಕೂಡ. ನೀವು ನೀರು ಯಾವಾಗ್ಲೂ ಎಲ್ಲಿಗೆ ಹಾಕ್ತೀರಿ? ಕಾಲಿಗೆ ಹಾಕ್ತೀರಾ ಸ್ನಾನ ಮಾಡುವಾಗ? ತಲೆಗೆ ಹಾಕ್ತೀರಲ್ವಾ? ಶಿರಸ್ಸು ಎನ್ನುವಂಥದ್ದು ಕುಟುಂಬದಲ್ಲಿರುವಂತ ಗಂಡ, ಅವರಿಂದ ಆಶೀರ್ವಾದ ಬರ್ಬೇಕು. ಅವರೇ ಚೊರೆ ಮಾಡ್ತಾ ಇದ್ರೆ, ಅವರೇ ಕಿರಿಕಿರಿ ಮಾಡ್ತಾ ಇದ್ರೆ, ಅವರೇ ಬಾಗಿ ಬಂದಾಗಿ ಬೈತಾ ಇದ್ರೆ ಕುಟುಂಬದ ಎಲ್ಲ ಆಶೀರ್ವಾದವನ್ನು ಅವ್ರು ಪ್ಯಾಕ್ ಮಾಡಿಬಿಡ್ತಾರೆ. ಹಲ್ಲೆಲೂಯಾ. ಲಗೇಜ್ ಹೊತ್ಕೊಂಡು ನೀವು ಹೋಗ್ಬೇಕಷ್ಟೇ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಬೇರೆ ಬೇರೆ ಕಾರಣಕ್ಕೆ ಅನೇಕರು ಹೋಗಿರ್ಬೋದು, ಮಾತಾಡಿರ್ಬೋದು. ಆದ್ರೆ ನಾನು ಹೇಳುವಂತ ಕಾರ್ಯ, ನಮ್ಮ ಜೀವನದಲ್ಲಿ ಆಶೀರ್ವಾದ ಒಬ್ಬ ಪುರುಷನಿಂದ ಬರಬೇಕಾದ್ರೆ, ಒಬ್ಬ ವ್ಯಕ್ತಿಯಿಂದ ಬರಬೇಕಾದ್ರೆ ಅವರು ದೇವರಿಗೆ ಮೆಚ್ಚುಗೆಯಾಗಿ ನಂಬಿಗಸ್ತರಾಗಿರ್ಬೇಕು. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಮಗೆ ಸಂಭವಿಸುವ, ನಮ್ಮ ಕುಟುಂಬಕ್ಕೆ ಸಂಭವಿಸುವ ಅನೇಕ ಶಿಕ್ಷೆಗಳಿದೆ. ವೈಯಕ್ತಿಕವಾಗಿ ನಾವು ಪ್ರಾರ್ಥನೆ ಮಾಡದಿರುವಾಗ, ನಂಬಿಗಸ್ತರಾಗದಿರುವಾಗ, ದೇವರ ಸಭೆಗೆ ಹೋಗದಿರುವಾಗ, ದೇವರನ್ನು ಪ್ರೀತಿಸದಿರುವಾಗ, ದೇವರ ವಾಕ್ಯವನ್ನು ಕಾರ್ಯಗಳನ್ನೆಲ್ಲ ಅಲಕ್ಷ್ಯ ಮಾಡುವಾಗ ನಮಗೆ ಅನೇಕ ಬಾರಿ ಏನ್ ಸಂಭವಿಸ್ತದೆ ಗೊತ್ತಾ? ಕಷ್ಟಗಳು ಸಂಭವಿಸ್ತದೆ. ಆ ಕಷ್ಟಗಳ ಕುರಿತು ದೇವರ ವಾಕ್ಯ ಹೇಳ್ತದೆ, ಇದು ತಂದೆಯ ಶಿಕ್ಷಣ.
ನಮಗೆ ಆತ್ಮಿಕ ಜೀವಿತದಲ್ಲಿ ಬರುವಂತ ಕಷ್ಟಗಳು, ನಮ್ಮ ಕುಟುಂಬಕ್ಕೆ ಬರುವ ಕಷ್ಟಗಳು, ಚಾಲೆಂಜ್ಗಳು ನಮಗೆ ತಪ್ಪೇ ಇಲ್ಲದೆ ಹೋದ್ರೂ ಕೂಡ ಕೆಲವು ಸಾರಿ ಸನ್ನಿವೇಶಗಳ ಮೂಲಕವಾಗಿ ನಮ್ಮನ್ನು ಪರೀಕ್ಷಿಸಲಿಕ್ಕೆ ಬರುವಂತ ಕಷ್ಟಗಳೆಲ್ಲ ತಂದೆಯ ಶಿಕ್ಷಣ. ಎಷ್ಟೆಂದು ತಂದೆಯ ಶಿಕ್ಷಣವನ್ನು ಪ್ರೀತಿಸ್ತೇವೆ. ಅದನ್ನು ಹೇಳಿ ದೇವರ ವಾಕ್ಯ ಹೇಳ್ತದೆ, ಮಗನೇ ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ. ಮಗನೇ ಹೇಳಿದ್ರೆ ಗಂಡನನ್ನು ನೋಡಿ ಮಗನು ಅವನಂತಲ್ಲ, ಅವೆಲ್ಲರೂ ಕೂಡ ಎಲ್ಲರಿಗೆ ಹೇಳಿದಲ್ಲಿ. ಸೋದರರೇ ಅಂತ ಹೇಳುವಾಗ ಸೋದರಿಯರೇ ಇಲ್ವಾ? ಆಹಾ ಸೋದರು ಎಷ್ಟು ಒಂದು ನಮಗೆ ಸುಮ್ಮನೆ ಇರ್ತದೆ, ನಾವು ಯಾವ ಟಿವಿ ಸೇರಲ್ಲ, ಅದು ಸೋದರಿಗೆ ಹೇಳಿದ್ರು ಹಂಗೇನಾ? ಇಲ್ಲ, ಸೋದರ ಅಂತ ಹೇಳಿದ್ರೆ ಸೋದರಿಯರೆಲ್ಲರೂ ಕೂಡ ಅಲ್ಲಿ ಹೆಚ್ಚು ಉಪಯೋಗಿಸಲ್ಪಟ್ಟದ್ದು ಯೇಸುವಿನ ಶಿಷ್ಯರೇ ಬಂದ ನಿಮಿತ್ತವಾಗಿ ಅವ್ರು ಎಂತೆಯನ್ನೆಲ್ಲ ಕರ್ಕೊಂಡ್ ಬಂದಿಲ್ಲ, ಅದಕ್ಕೆ ಅವ್ರು ಹೇಳಿದ್ರು ಸೋದರರೇ. ಅಲ್ಲಿ ಜನರೇ ಬಂದ ನಿಮಿತ್ತವಾಗಿ ಅವ್ರಿಗೆ ಯೇಸು ಸ್ವಾಮಿ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟ ನಿಮಿತ್ತವಾಗಿ ಹಂಗೆ ಹೇಳಿದ್ರು ಹೊರತು ಯೇಸು ಸ್ವಾಮಿಯ ಸೇವೆಯಲ್ಲಿ ಕೂಡ ಅನೇಕ ಸ್ತ್ರೀಯರಿದ್ರು. ಇದ್ರಾ ಇಲ್ವಾ? ಅನೇಕ ಸ್ತ್ರೀಯರಿದ್ರು, ಅನೇಕರು ಸುವಾರ್ತೆ ಸಾರಿದ್ರು. ಮಗ್ದಲಾದ ಮರಿಯಳು, ಯೇಸುವಿನ ತಾಯಿಯಾದ ಮರಿಯಳು, ಯೋಸೆಯ ಮಗಳಾದ ಇನ್ನೊಬ್ಳು, ಅವಳ ಹೆಸರೇನಿದೆ ಯೋಹನ್ನಳು, ಮಾರ್ತಳು, ಸಲೋಮೆ, ಇನ್ನು ಅನೇಕರಿದ್ರು. ಹೌದಲ್ವಾ? ದೇವರ ಒಂದು ಯೇಸುವಿನ ಜೊತೆಗೆ ಇಷ್ಟು ಶಿಷ್ಯರು ಮಾತ್ರ, ಸ್ತ್ರೀಯರಲ್ಲಿ ಕೂಡ ಕೆಲವು ಶಿಷ್ಯರಿದ್ರು. ಈಗ ದೇವರ ವಾಕ್ಯ ಹೇಳ್ತದೆ, ಮಗನೇ ಅಥವಾ ಮಗಳೇ ಕರ್ತನ ಶಿಕ್ಷೆಯನ್ನು ಏನ್ ಮಾಡಬಾರ್ದಂತೆ? ತಾತ್ಸಾರ ಮಾಡಬೇಡ. ಆತನು ನಿನ್ನನ್ನು ಗದರಿಸುವಾಗ ಏನ್ ಮಾಡಬೇಡ? ಬೇಸರಗೊಳ್ಳಬೇಡ. ದಾವೀದನು ಮತ್ತೆ ಇನ್ನೊಬ್ಬ ವ್ಯಕ್ತಿಯ ಸೌಲನ ಜೀವಿತವನ್ನು ನೋಡಿದಾದ್ರೆ ದೇವರು ಇಬ್ಬರು ಕೂಡ ಗದರಿಸಿದ್ರು. ಎಷ್ಟು ಜನ ಗೊತ್ತದು? ಇಬ್ಬರನ್ನು ಕೂಡ ಎಚ್ಚರಿಸಿದ್ರು, ಗದರಿಸಿದ್ರು ಅಂತ. ಇಬ್ಬರು ಕೂಡ ಅವರು ಗದರಿಸ್ತಾರೆ. ಅಲ್ಲಿ ದಾವೀದನು ಪಾಪ ಮಾಡುವಾಗ ಅವರನ್ನು ಎಚ್ಚರಿಸಿದ್ರು. ಎರಡನೇದಾಗಿ ಕಾನೇಶ್ವರಿ ಲೆಕ್ಕ ಮಾಡುವಾಗ ಎಚ್ಚರಿಸಿದ್ರು. ಮೂರನೇದಾಗಿ ಅವನು ಅಲ್ಲಿ ವ್ಯಭಿಚಾರ ಮಾಡಿದಂತ ಅವರ ಗಂಡನನ್ನು ಕೊಲೆ ಮಾಡಿದ. ಯಾರು ಕೊಲೆ ಮಾಡಿದ್ಯಾರು? ಬತ್ಸೇಬಳ ಗಂಡನ ಹೆಸರು ಊರಿಯನು. ಅವನ ಕೊಲೆ ಯಾರು ಮಾಡಿದ್ರು? ಯಾರೀ ಮಾಡಿದ್ದು? ಅವನು ಮಾಡಿಸಿದಾದ್ರೆ ಮಾಡಿದ್ದು ಯಾರ ಲೆಕ್ಕದಲ್ಲಿ ಬರ್ತದೆ? ಮಾಡಿಸಿದ್ದು ಒಂದೇ, ಮಾಡಿದ್ದು ಒಂದೇ, ಎರಡು ಕೂಡ. ಹೌದಲ್ವಾ? ಕದಲಿಕ್ಕೆ ಹೇಳಿದವನು ಕಳ್ಳನೆ, ಕದ್ದವನು ಕಳ್ಳನೆ. ಅಲ್ಲೇಲೂಯ್ಯ. ಈಗ ಈ ಮಾಡಿಸಿದ ಮೇಲೆ ಎಷ್ಟು ಅವನಿಗೆ ಎಷ್ಟು ಸೆಕ್ಷನ್ ಹಾಕ್ಬೇಕು ನೋಡಿ. ಕಾನೂನು ಪ್ರಕಾರ ಎಷ್ಟು ಸೆಕ್ಷನ್? ಒಂದು ಕೊಲೆ ಸೆಕ್ಷನ್, ಅಪರಾಧ, ಇನ್ನೊಂದು ವ್ಯಭಿಚಾರ, ಇನ್ನೊಂದು ಲೆಕ್ಕ ಮಾಡಬಾರ್ದು ಅಂತ ಹೇಳಿದ್ರೆ ಲೆಕ್ಕ ಮಾಡ್ತಾನೆ. ಒಬಿಡಿಯನ್ಸ್ ಆಗಿದನ? ಈ ಮೂರು ತಪ್ಪು ದಾವೀದನದು. ಈ ತಪ್ಪಿದ್ರು ಕೂಡ ದೇವರನ್ನು ಎಚ್ಚರಿಸುವಾಗ ಅವನು ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ ನಾನು ನಿನ್ನ ಕೈಗೆ ಬೀಳ್ತೀನಿ. ಪ್ರವಾದಿಯಾದ ನಾತನು ಬಂದು ಹೇಳುವಾಗ ಮೊಣಕಾಲಲ್ಲಿ ಕೇಳ್ತಾನೆ, ಹೌದು ನಾನೇ ವ್ಯಕ್ತಿ. ಕೀರ್ತನೆ 51 ಬರೆಯುವಾಗ ಈ ಬತ್ಸೇಬಳ ಬಳಿಗೆ ಹೋಗಿ ಪಾಪ ಮಾಡಿದ ನಂತರ ಕೀರ್ತನೆ 51 ಕೀರ್ತನೆಗಳನ್ನು ಬರೆಯುವಾಗ ಅವನು ಹೇಳ್ತಾನೆ, ನನ್ನ ಆತ್ಮವನ್ನು ಏನ್ ಮಾಡಬೇಡ, ನನ್ನಿಂದ ತೆಗೆಯಬೇಡ, ಸಿರಚಿತ್ತವನ್ನು ನನಗೆ ಅನುಗ್ರಹಿಸು, ನನ್ನ ನೂತನ ಪಡಿಸು, ನಾನು ಪಾಪಿ ಎಂಬುದಾಗಿ ನಾನೇ ಒಪ್ಪಿಕೊಳ್ತೇನೆ, ಪಾಪಗಳು ನನ್ನ ಕಣ್ಣ ಮುಂದೆ ಇದೆ. ಅಲ್ಲಿ ಅದಕ್ಕೆ ದಾವೀದನ ದೇವರು ಮೆಚ್ಚಿದ. ಆದ್ರೆ ಸೌಲನನ್ನು ದೇವರು ಎಚ್ಚರಿಸಿದ್ರು, ದಾವೀದನ ಕುರಿತು ಇದು ಮಾಡಬೇಡ, ನಿರ್ಲಕ್ಷ್ಯ ಮಾಡಬೇಡ, ದಾವೀದನಿಗೆ ಕೇಳು ಮಾಡಬೇಡ. ಆದ್ರೂ ಕೂಡ ಏನ್ ಮಾಡಿದ? ಈಟಿ ಎಸೆದಾನೆ, ಅವನ ಕುರಿತು ಮಾತಾಡ್ತಾನೆ, ಅವನಿಗೆ ವಿರೋಧವಾಗಿ ಮಾತಾಡ್ತಾ ಇದ್ದಾರೆ. ಎಲ್ಲಾ ಕಡೆಯಲ್ಲಿ ತೊಂದರೆನೆ. ಅವನ ಮಗಳು ಹಾಗೆ, ಅವನ ಹಾಗೆ. ಹಲ್ಲೆಲೂಯಾ. ದಾವೀದನ ಹೆಂಡತಿ ಕೂಡ ತಮಾಷೆ ಮಾಡಿದ್ದಲ್ವಾ? ಅವನು ಒಂದು ಕೋಣೆಯಲ್ಲಿರುವಾಗ ಕಿಟಿಕಿಯಲ್ಲಿ ನೋಡಿ ದಾವೀದನ ಪವಿತ್ರಾತ್ಮ ಭರಿತನಾಗಿರುವಾಗ ಅವನು ಆ ಮಂಜೂಷದ ಮುಂದೆ ಕುಣಿಯುವಾಗ ಮೀಕಳು ಅವರ ಹೆಂಡತಿ ಹೇಳ್ತಾನೆ, ನಿನಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವ? ದೇವರ ಸಮ್ಮುಖದಲ್ಲಿ ಕೂರುವಾಗ, ದೇವರ ಸಮ್ಮುಖದಲ್ಲಿ ಆರಾಧಿಸುವಾಗ ಅಲ್ಲಿ ಮೀಕಳು ಹೇಳುವಂತ ಕಾರ್ಯ ಅಂದ್ರೆ ದೇವರನ್ನ ಅರ್ಥ ಮಾಡಿಕೊಳ್ಳುವಂತ ಕೆಪಾಸಿಟಿ ಇವತ್ತು ಅನೇಕರಿಗೆ ಇಲ್ಲ ಪ್ರಿಯರೇ. ಗಂಡನಾಗ್ಲಿ, ಹೆಂಡತಿ ಆಗ್ಲಿ, ಮಕ್ಕಳಾಗ್ಲಿ ಎಲ್ಲರೂ ಕೂಡ ದೇವರನ್ನು ಅರ್ಥ ಮಾಡಿಕೊಳ್ಬೇಕು. ಕೇವಲ ಹೆಂಡತಿ ಮಾತ್ರ ಅರ್ಥ ಮಾಡಿಕೊಳ್ಳುವುದಲ್ಲ, ಕೇವಲ ಗಂಡ ಮಾತ್ರ ಅರ್ಥ ಮಾಡಿಕೊಳ್ಳುವುದಲ್ವಾ, ಮನೆಯವರೆಲ್ಲ ಅರ್ಥ ಮಾಡಿಕೊಳ್ಳುವುದೇ ಪ್ರಾರ್ಥನೆ ಮಾಡಬೇಕು. ದೇವರೇ, ನಾನು ಹೇಗೆ ದೇವರನ್ನು ಅರ್ಥ ಮಾಡಿಕೊಂಡಿದ್ದೇನೋ ಅವರು ಕೂಡ ಅರ್ಥ ಮಾಡಲಿ. ಹಾಗೆ ಪ್ರಾಬ್ಲಮ್ ಇದೆಯಾ? ಹಲೋ, ಪ್ರಾಬ್ಲಮ್ ಇದೆಯಾ? ನಾವು ಪ್ರಾರ್ಥನೆ ಮಾಡೋದಂತ ಕೆಲವು ವಿಷಯಗಳಿಗೆ ಉತ್ತರನೇ ಸಿಕ್ಕಲ್ಲ. ಅಲ್ಲೆಲ್ಲ ಅದೇ ಪ್ರಾರ್ಥನೆ ಮಾಡಿ ನೋಡ್ರಿ, ಸರಿಯಾದ ಸಮಯಕ್ಕೆ ದೇವರು ಸರಿಯಾಗಿ ಆನ್ಸರ್ ಮಾಡ್ತಾರೆ. ಆಮೇಲೆ ದೇವರ ವಾಕ್ಯ ಹೇಳ್ತದೆ, ಮಗನೇ ಕರ್ತನ ಶಿಕ್ಷೆಯನ್ನು ಏನ್ ಮಾಡಬಾರ್ದು, ನೀನು ತಾತ್ಸಾರ ಮಾಡಬೇಡ. ಆತ ನಿನ್ನನ್ನು ಗದರಿಸುವಾಗ ಏನ್ ಮಾಡಬಾರ್ದಂತೆ? ಬೇಸರಗೊಳ್ಳಬೇಡ. ಯಾಕೆ? ಯಾವ ವ್ಯಕ್ತಿ ಅಲ್ಲಿಯ ಕರ್ತನು ಯಾರನ್ನು ಪ್ರೀತಿಸ್ತಾನೋ ಅವನನ್ನೇ ಶಿಕ್ಷಿಸ್ತಾನೆ, ಯಾರನ್ನು ಸೇರಿಸಿಕೊಳ್ತಾನೋ ಆ ಮಗನನ್ನೇ ದೇವರು ಹೊಡೆಯುತ್ತಾನೆ. ನನಗೆ ದೇವರ ರಾಜ್ಯಕ್ಕೆ ಬಂದ ಮೇಲೆ, ನಾನು ದೇವರ ಕಾರ್ಯವನ್ನು ಮಾಡಿದ ಮೇಲೆ, ಅಥವಾ ದೇವರ ಸೇವೆಗೆ ಮಾಡಿದ ಮೇಲೆ, ಅಥವಾ ರಕ್ಷಣೆ ಬಂದ ಮೇಲೆ ನಮಗೆ ಪ್ರಾಬ್ಲಮೇ ಆಗಲಿಲ್ಲ ಅಂತ ವ್ಯಕ್ತಿ, ಪ್ರಾಬ್ಲಮೇ ಆಗದಿರುವಂತ ವ್ಯಕ್ತಿ ಅವನ ದೇವರ ಸಮ್ಮುಖದಲ್ಲಿ ಇಲ್ಲ ಅಂತ ಅರ್ಥ.
ಅವಳು ದೇವರ ಸಮ್ಮುಖದಲ್ಲಿ ಇಲ್ಲ ಅಂತ ಅರ್ಥ. ಯಾವ ವ್ಯಕ್ತಿಗೆ ನಂಬಿಕೆಗೆ ಪರೀಕ್ಷೆ ಬಂದಿದೆಯೋ ಅಥವಾ ರಕ್ಷಣೆಯ ವಿಷಯದಲ್ಲಿ ಪರೀಕ್ಷೆ ಬಂದಿದೆಯೋ, ಕುಟುಂಬದಿಂದ, ನೆಂಟರಿಂದ, ಬಂಧು ಬಳಗದಿಂದ ಅಥವಾ ಜೀವಿತದಲ್ಲಿ ಅಥವಾ ಎಲ್ಲಾ ವಿಷಯದಲ್ಲಿ ಪರೀಕ್ಷೆಗಳು, ನೋವುಗಳನ್ನು ದಾಟಿ ಹೋಗಿದ್ದಾರೋ ಅವರು ದೇವರ ಶಿಕ್ಷೆಯ ಒಳಗಿದ್ದಾರೆ. ಆಮೆನ್. ದೇವರ ಪ್ರಸನ್ನತೆ ಒಳಗಿದ್ದಾರೆ, ದೇವರ ಶಿಕ್ಷಣದ ಒಳಗಿದ್ದಾರೆ. ನಿಮ್ಮ ಜೀವಿತದಲ್ಲಿ ದೇವರು ನಿಮ್ಮನ್ನು ಪರೀಕ್ಷೆ ಮಾಡುವಾಗ, ದೇವರ ನಿಮಿತ್ತವಾಗಿ, ಕರ್ತನ ನಿಮಿತ್ತವಾಗಿ ನಿಮಗೆ ಅಡಚಣೆಗಳು, ತೊಂದರೆಗಳು, ಸಮಸ್ಯೆಗಳು ಬರುವಾಗ ನೀವು ಅದನ್ನು ಹಲ್ಲೆಲೂಯಾ ಬೇಜಾರು ಎಂಬುದಾಗಿ ತಿಳ್ಕೊಳ್ಬೇಡಿ. ಮನೆಯವರಿಗೆ ಲಾಜರನು ಸತ್ತಂತ ವಿಷಯ ಬಹಳ ದುಃಖ. ಮನೆಯವರಿಗೆಲ್ಲ ಲಾಜರನು ಸತ್ತ ವಿಷಯ ಏನು? ದುಃಖ. ಅವ್ರು ಹೇಳ್ತಾದ್ರು, ಯೇಸು ಸ್ವಾಮಿ ಈಗ ಇರ್ತಿದ್ರೆ ಲಾಜರನು ಸತ್ತು ಹೋಗ್ತಿದ್ನ? ಪಾಪ ಯೇಸು ಸ್ವಾಮಿ ಎಲ್ಲೋ ಪ್ರಸಂಗ ಮಾಡ್ತಾ ಇದ್ದಾನೆ, ಹೌದಲ್ವಾ? ಯೇಸು ಸ್ವಾಮಿಗೆ ಮಾತೃ ಮತ್ತೆ ಮರಿಯಳು ತುಂಬಾ ಇಷ್ಟವುಳ್ಳವರು. ಲಾಜರ್, ಈ 3 ಜನರು ಏನಂದ್ರೆ ತುಂಬಾ ಇಷ್ಟವುಳ್ಳವರು, ಹೌದಲ್ವಾ? ದೇವರ ವಾಕ್ಯದಲ್ಲಿ ಬಹಳ ಪ್ರೀತಿಸುವಂತ ಒಂದು ಕುಟುಂಬ ಅಂದ್ರೆ ಮಾರ್ತ, ಮರಿಯಳು, ಲಾಜರ್. ಆದ್ರೆ ಈ ಮಾರ್ತ ಮತ್ತೆ ಮರಿಯ ಹೇಳ್ತಾರೆ ಏನಂದ್ರೆ, ಯೇಸು ಸ್ವಾಮಿ ಇದ್ದಿದ್ರೆ ನನ್ನ ತಮ್ಮ ಲಾಜರ್ ಸತ್ತೋಗ್ತಿದ್ನ? ಈಗ ಯೇಸು ಸ್ವಾಮಿ ಎಲ್ಲೋ ಇದ್ರು, ಯೇಸು ಸ್ವಾಮಿಗೆ ಸಂಬಂಧನೇ ಇಲ್ಲ. ಅದೇ ಮರಣದ ವಾರ್ತೆ ಯಾರಿಗೆ ದುಃಖ? ಮರಣದ ವಾರ್ತೆ ಯಾರಿಗೆ ದುಃಖ ರೀ? ಮನೆಯವರಿಗೆ ಅದು ದುಃಖ ಸಹಿಸಿಕೊಳ್ಳಿಕ್ಕೆ ಆಗಲ್ಲ. ನಮ್ಮ ಕುಟುಂಬಗಳಲ್ಲಿ, ನಮ್ಮ ನೆಂಟರಲ್ಲಿ, ನಮಗೆ ಮಾತಾಡ್ತಿದ್ದವರು, ನಮ್ಮನ್ನು ಪ್ರೀತಿಸಿದವರು ಯಾರಾದ್ರೂ ಮರಣ ಬಂದಿದ್ರೆ ನಾವೆಲ್ಲ ಸಂತೋಷ ಉಕ್ಕುತ್ತೆ, ಸಂತೋಷ ಆಡ್ತೀವಿ. ನಿಮ್ಮನ್ನು ನೋಡುವಾಗ ಎಲ್ಲ ಹಂಗೆ ಕಾಣುತ್ತೆ. ಏನು ಕೀರ್ತನೆ 19 ಓದಿದಂಗಾಗುತ್ತೆ. ಶಬ್ದವಿಲ್ಲ, ಮಾತಿಲ್ಲ, ಅವುಗಳ ಸ್ವರವು ಕೇಳಿಸುವುದೇ ಇಲ್ಲ. ಹಲೋ, ಯಾರ ಸತ್ತು ಹೋದ್ರೆ ಏನ್ ಮಾಡ್ತೀರ ಅಂತ ಹೇಳಿದ್ರಲ್ಲ, ನೋವೇ ಇಲ್ಲದವರಾಗಿ ಕೂತ್ಕೊಂಡಿದ್ದಾರೆ. ನಿಮಗೆ ಯಾರಿಗೂ ನೋವಾಗಲ್ವಾ? ನಿಮ್ಮನ್ನು ಪ್ರೀತಿಸುವವರು ನಿಮ್ಮನ್ನು ಅಗಲುವಾಗ, ಅಥವಾ ನಿಮ್ಮನ್ನು ಸ್ನೇಹದಲ್ಲಿ ಜೀವಿಸುವವರು, ಅಥವಾ ಯಾರೋ ಕುಟುಂಬದವರು, ನಾನು ಯಾರ ಹೆಸರಲ್ಲೇ ಹೇಳಿಕ್ ಹೋಗಲ್ಲ, ಬೇಸರ ಮಾಡಬೇಡಿ, ಫೀಲಿಂಗ್ ಮಾಡಬೇಡಿ. ಯಾರು ಅಗಲಿ ಹೋಗುವಾಗ ಅಥವಾ ಅವರು ಈ ಲೋಕದಲ್ಲಿ ಇನ್ನು ಇಲ್ಲ, ಇನ್ನು ಬರ್ತಡೇನೇ ಇಲ್ಲ ಅವರು ಅಂತ ಹೇಳುವಾಗ ನಿಮಗೆ ಎಷ್ಟು ಬೇಸರ ಆಗ್ತದೆ ಇಲ್ವಾ? ದೇವರು ಹೇಳಿದ್ದಾರೆ, ಜನನ ದಿನಕ್ಕಿಂತಲೂ ಮರಣ ದಿನವು ಶ್ರೇಷ್ಠ. ಓದೋದು ಒಳ್ಳೇದಾಯ್ತು ಅಂತ ಚಪ್ಪಳೆ ತರ್ತೀರಾ? ಯಾರು ತಟ್ಟಲ್ಲ. ಎಲ್ಲರಿಗೂ ನೋವಾಗುತ್ತೆ, ಬೇಸರ ಆಗುತ್ತೆ. ನಿನ್ನೆ ತನಕ ಮಾತಾಡ್ತಿದ್ರು ಬ್ರದರ್, ನಿನ್ನೆ ನಮ್ಮ ಮನೆಯಲ್ಲಿ ಒಂದು ಕೋಳಿ ಸಾರು ತಿಂದು ಇಡ್ಲಿ ತಿಂದು ಹೋದ್ರು. ನಿನ್ನೆ ತನಕ ಹಲೋ ಅಂತ ಹೇಳಿದ್ರು, ಇವತ್ತು ಅವರಿಲ್ಲ, ಉಸಿರು ನಿಲ್ಲಿಸಿದ್ದಾರೆ, ಹೌದಲ್ವಾ? ಹೇಳಿ ಹೋಗಿದಾರ ಹೋಗುವಾಗ ಯಾರಾದ್ರೂ? ಹೋಗ್ಬಿಟ್ಟಿದ್ದಾರೆ. ಪ್ರೈಸ್ ಗಾಡ್. ನಮ್ಮ ತಾಯಿ ಲೋಕದ ಯಾತ್ರೆಯನ್ನು ಮುಗಿಸುವಾಗ 1 ವಾರದಿಂದ ಹೇಳ್ತಿದ್ರು, ನಾನು ಈ ವಾರದಲ್ಲಿ ಇರಲ್ಲ ಆಯ್ತಾ. ನಾನು ಎನಿಸಿದ್ರು ಏನೋ ಸ್ವಲ್ಪ ಪ್ರಾಯದ ಮೇಲೆ ತಲೆ ನನಗೆ ಕೆಟ್ಟಿರ್ಬೋದು. 3 ದಿವಸದ ಮೇಲೆ ಮತ್ತೆ ಹೇಳಿದ್ರು, ನಾನು ಇರಲ್ಲ, 2 ಜನ ಮಾತಾಡಿ ಹೋದ್ರು ಅಂತ. ನಾನು ಎನಿಸಿದೆ ಮೊನ್ನೆ ಆಸ್ಪತ್ರೆ ಹೋಗಿದ್ರಲ್ಲ, ಪ್ರಾಬ್ಲಮ್ ಆಗಿರ್ಬೋದು ಅಂತ. ಕರೆಕ್ಟ್ 1 ವಾರ ಆಗುವಾಗ ಅದೇ ಆ ಫಾಸ್ಟ್ ಮನೆ ತೀರಿ ಹೋದ್ರು. ಮೊದಲೇ ತಿಳಿಸಿದ್ರೆ ನಾನು ಪ್ರೇಯರ್ ಮಾಡ್ತಿದ್ದೆ, ನನಗೆ ಗೊತ್ತಾಯ್ತು ಪೆಟ್ಟಿಗೆಗೆಲ್ಲ ಆಗುವಂಥದ್ದು ಎಂಬುದಾಗಿ. ನಾನು ಪ್ರಾರ್ಥನೆ ಮಾಡುವಾಗ ನನಗೆ ಗೊತ್ತಾಗಿದೆ, ಜೋರು ಕಣ್ಣೀರಿರ್ತಿದ್ದೆ. ದೇವರೇ ಹೇಗಾರು ಮಾಡಿ ಬಂದಿದ್ದು ಸರ್, ಏನಿಲ್ಲ, ಜಸ್ಟ್ ಎಲ್ಲ ಮಾತಾಡಿದ್ರೆ ಹಾಗೆ ಕಣ್ಣು ಮುಚ್ಚಿ. ಅದ್ರ ಕುರಿತು ಅನೇಕರು ಮಾತಾಡಿರ್ಬೋದು, ಹೇಳಿರ್ಬೋದು. ದೇವರಿಗೆ ಸ್ತೋತ್ರ. ಅರ್ಧದಲ್ಲಿ ಸತ್ತೋದ್ರು, ಪೂರ್ತಿ ಸತ್ತೋದ್ರು, ಅದು ನಮಗೆ ಬೇಡ. ಆಮೆನ್. ದೇವರು ತನ್ನ ಭಕ್ತರ ಮರಣವನ್ನು ಅಲ್ಪವೆನಿಸಲಿಲ್ಲ. ದೇವರ ಭಾಷೆಗಳು ಬಂದಿದ್ರು, ಅನೇಕ ದೇವರ ಮಕ್ಕಳು ಬಂದಿದ್ರು, ಕೆಲವರು ಬಂದಿದ್ರು. ದೇವರಿಗೆ ಸ್ತೋತ್ರ. ಆಮೇಲೆ ನಾನು ಹೇಳುವಂಥದ್ದು ಏನಂದ್ರೆ, ನಮ್ಮ ಮರಣ ಇವತ್ತಾದ್ರೆ ನಾಳೆ ನಮಗೆ ಗೊತ್ತಾಗಬೇಕಾದ್ರೆ ನಾವು ಹಾಗೆ ಯೇಸುವಿನಲ್ಲಿ ಜೀವಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಭಕ್ತರಿಗೆ ಯಾವುದು ಮರೆ ಮಾಡಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮಾಡ್ತಾರ? ಮಾಡಲ್ಲ. ಗೊತ್ತಾಗ್ತದೆ ಅವರಿಗೆ ತೀರಿ ಹೋಗಿದ್ದಾರೆ, ನಾವು ಹೋಗ್ತೀವಿ, ನಾವು ಇನ್ನು ಇರುವುದಿಲ್ಲ ಎಂಬುದಾಗಿ ಮೊದಲೇ ಅವರಿಗೆ ಫೀಲಿಂಗ್ ಬರ್ತದೆ. ಪ್ರೈಸ್ ಗಾಡ್. ಎಷ್ಟೋ ಜನ ಪುಸ್ತಕವನ್ನು ಓದಿದೀವಿ, ಮೊದಲೇ ಹೇಳಿದ್ರಂತೆ. ಒಂದು ದಿವಸ ಮೇರಿ ಹೇಳುವಂತ ಒಬ್ಬ ವ್ಯಕ್ತಿಯ ಗಂಡ ಪಾಸ್ಟರ್ ಸೊಲೋಮನ್ ಅಂತ, ಅವರ ಗಂಡ ಹೆಸರೇನು? ಸೊಲೋಮನ್. ಅವ್ರು ಹೇಳಿದ್ರಂತೆ, ನಾನು ಇವತ್ತು ಹಲ್ಲೆಲೂಯಾ ರಾತ್ರಿ 8 ಗಂಟೆಗೆ ಇವತ್ತು ನಾನು ಲೋಕದ ಯಾತ್ರೆಯನ್ನು ಮುಗಿಸ್ತಾ ಇದ್ದೀನಿ ಅಂತ ಹೇಳಿದ್ರಂತೆ. ನಿಮಗೆ ಏನಾಗಿದೆ? ನಿನ್ನೆ ಪ್ರಸಂಗ ಮಾಡಿ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ? ಅದಕ್ಕೆ ಹೇಳಿದಂತೆ, ಇಲ್ಲ 8 ಗಂಟೆಗೆ ನಾನು ಕೋಟು, ಸೂಟು, ಬೂಟ್ ಎಲ್ಲ ಹಾಕಿ ಮತ್ತೆ ಒಂದು ಗ್ಲೌಸ್ ಎಲ್ಲ ತರಬೇಕು, ಎಲ್ಲ ಗ್ಲೌಸ್ ಎಲ್ಲ ಹಾಕಿ ನಾನು ಹಂಗೇನೆ ಹೋಗ್ಬೇಕು. ದೇವ್ರು ಹೇಳಿದ್ರು ಇವತ್ತು 8 ಗಂಟೆಗೆ ನಿನ್ನ ಪ್ರಾಣವನ್ನು ಏನ್ ಮಾಡ್ತೀನಿ, ತಗೊಂಡು ಹೋಗ್ತೀನಿ ಅಂತ. ತಿರುಗಿ ಹೇಳಿದ್ರಂತೆ, ನೀವೇನು ಹುಚ್ಚೆಲ್ಲ ಮಾತಾಡಬೇಡಿ, ಇಲ್ಲ 1 ಕಪ್ ಟೀ ಬೇಕು ನನಗೆ. ಟೀ ಮಾಡಿ ಕೊಟ್ಟರು. 7:15 ಆಯ್ತು. 8 ಗಂಟೆಗೆ ಎಲ್ಲ ಶೂ ಎಲ್ಲ ಹಾಕಿ, ಸಾಕ್ಸ್ ಎಲ್ಲ ಹಾಕಿ ಬೆಡ್ಡಲ್ಲಿಗೆ ಮಲ್ಕೊಂಡು ಎಂಟಿ ನೋಡಿ ನಗಾಡ್ತಿದ್ರು. ಏನೋ ಮೆಂಟಲ್, ಏನೋ ಪ್ರಾಬ್ಲಮ್. ಪ್ರಸಂಗ ಮಾಡಿ 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 ಏನಾಗಿರ್ಬೋದು, ತಲೆನೋವು ಕೆಟ್ಟಿರ್ಬೋದು ಅಂತ. ಕರೆಕ್ಟ್ 8 ಗಂಟೆ ಆಗುವವರು ಉಸಿರನ್ನು ನಿಲ್ಲಿಸಿದ್ರು. ಪ್ರಿಯರೇ, ದೇವರು ತನ್ನ ಭಕ್ತರ ಮರಣವನ್ನು ಅಲ್ಪವೆನಿಸುವುದಿಲ್ಲ. ಆಮೇಲೆ ಅವರು ದೇವರೊಟ್ಟಿಗೆ ನಡೆಯುವವರಾದ್ರೆ ದೇವರನ್ನು ಪರೀಕ್ಷೆ ಮಾಡ್ತಾರೆ. ನೀನು ದೇವರ ವ್ಯಕ್ತಿ ಆಗಿದ್ರೆ, ದೇವರಿಗೆ ನಡೆಯುವಂತ ವ್ಯಕ್ತಿ ಆಗಿದ್ರೆ, ದೇವರ ಹೃದಯವನ್ನು ಅರ್ಥ ಮಾಡಿಕೊಳ್ಳುವಂತ ಯಾವುದೇ ವ್ಯಕ್ತಿ ಆಗಿದೆಯೋ
ಜನರು ನಿಮ್ಮನ್ನು ತಿಳ್ಕೊಳ್ತಾರೆ ಇಲ್ವೋ ಗೊತ್ತಿಲ್ಲ, ಲೋಕ ನಿಮ್ಮನ್ನು ಪ್ರೀತಿಸ್ತಾರೆ ಇಲ್ವೋ ಗೊತ್ತಿಲ್ಲ, ಆದ್ರೆ ದೇವರು ನಿಮಗೆ ಯಾವುದನ್ನು ಮರೆ ಮಾಡಲ್ಲ. ಎಷ್ಟು ಜನ ಅದನ್ನು ನಂಬ್ತೀರಾ? ಒಬ್ಬ ಸ್ನೇಹಿತರು ಹಲ್ಲಿಯ ಸ್ನೇಹಿತರೊಂದಿಗೆ ಮಾತಾಡಿದ ಹಾಗೆ ದೇವರು ನಮ್ಮೊಂದಿಗೆ ಮಾತನಾಡ್ತಾರೆ. ಆಮೇನ್. ನಮ್ಮನ್ನು ಬಲಪಡಿಸ್ತಾನ್ರಿ. ಈಗ ಬ್ರದರ್ ನೋಡ್ಲಿಕ್ಕೆ ಹೋಗುವಾಗ ನಾವು ಯೋಚನೆ ಮಾಡ್ಬೋದು, ಅಯ್ಯೋ ಅವ್ರು ಏನ್ ಬ್ರದರ್ ಅವ್ರು ಮಾಡ್ತಾರೆ ಕೆಲಸ ಮಾಡ್ತಾರೆ ಅಂತೇಳಿ. ಆದ್ರೆ ದೇವರಿಗೂ ಅವ್ರಿಗೆ ಇರುವಂತ ರಿಲೇಶನ್ಶಿಪ್ ಅವರಿಗೂ ಮತ್ತೆ ದೇವರಿಗೆ ಗೊತ್ತಿರುತ್ತೆ. ಅಲ್ಲಲ್ಲಿಯ ನಿಮಗೆ ಇರುವಂತ ರಿಲೇಶನ್ಶಿಪ್ ನೀವು ದೇವರಿಗೆ ನಡೆಯುವಾಗ ಗೊತ್ತಾಗುತ್ತೆ. ಆನೋಕನ್ ನೋಡಿ 65 ವರ್ಷ ಮಾತ್ರ ಕುಟುಂಬದಲ್ಲಿ ಜೀವಿಸಿದ, ಓನ್ಲಿ 65 ಇಯರ್ಸ್. ಎಷ್ಟು ವರ್ಷ? ಮತ್ತೆ ಕುಟುಂಬದಲ್ಲೇ ಜೀವಿಸಿದಂತ ಬರಲಿಲ್ಲ, 300 ವರ್ಷಗಳ ಕಾಲ ದೇವರೊಂದಿಗೆ ಆತನು ನಡೆದ ನಿಮಿತ್ತವಾಗಿ ಆತನು ಕಾಣದೆ ಹೋದನು. ಈಗ ಯಾರೊಂದಿಗೆ ಹೆಚ್ಚು ಜೀವಿಸಿದ ನಿಮಿತ್ತವಾಗಿ ಕಾಣದೆ ಹೋದದ್ದು? ನಾನು ಹೇಳ್ತಾ ಇರೋದು ಕುಟುಂಬವನ್ನು ಪ್ರೀತಿಸಬಾರ್ದಂತಲ್ಲ, ಕುಟುಂಬವನ್ನು ಪ್ರೀತಿಸಬೇಕು, ನಿನ್ನ ಹೆಂಡತಿಯನ್ನು ಪ್ರೀತಿಸಬೇಕು, ಗಂಡನನ್ನು ಪ್ರೀತಿಸಬೇಕು, ಕುಟುಂಬಕ್ಕಾಗಿ ಪ್ರಾರ್ಥಿಸಬೇಕು. ಆದರೆ ದೇವರ ವಾಕ್ಯ ಹೇಳ್ತದೆ ನಾವು ದೇವರೊಂದಿಗೆ ನಡೆಯಬೇಕು. ಎಂತ ಪರಿಸ್ಥಿತಿಗಳು ಬರುವಾಗ, ಸನ್ನಿವೇಶಗಳು ಬರುವಾಗ ದೇವರು ನಮಗೆ ಪ್ರಥಮ. ಹಲ್ಲೆಲೂಯಾ. ದೇವರ ವಾಕ್ಯಕ್ಕೆ ನಾವು ಬೆಲೆ ಕೊಡಬೇಕು, ದೇವರ ವಾಕ್ಯದಲ್ಲಿ ಜೀವಿಸಬೇಕು. ದೇವರ ವಾಕ್ಯದಲ್ಲಿ ಜೀವಿಸುವಾಗ ನಮಗೊಂದು ಸಮಸ್ಯೆ ಬರ್ತದೆ. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 12ನೇ ವಾಕ್ಯ. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 12ನೇ ವಾಕ್ಯ. ಜೇಮ್ಸ್ ಚಾಪ್ಟರ್ 1 ವರ್ಸ್ 12. ಯಾಕೋಬ 1:12. ಬೇಗ ಹೋಗಿ. ಕಷ್ಟವನ್ನು ಸಹಿಸಿಕೊಳ್ಳುವವರು ಧನ್ಯರು. ಆಮೆನ್. ಅವರು ಪರಿಶೋಧಿತರಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವರು. ಸಾಕು ನೋಡಿ, ಅಲ್ಲಿ ಕೆಳಗಿನ ವಾಕ್ಯ ಹೇಳ್ತಿದೆ, ಮತ್ತೆ ಸ್ವಾಮಿಯು ಇದನ್ನು ಯಾರನ್ನೆಲ್ಲ ಪ್ರೀತಿಸಲು ಅವರಿಗೆ ಎದುರು ವಾಗ್ದಾನ ಮಾಡಿದ್ದಾನಂತೆ. ನಮಗೆಲ್ಲ ವಾಗ್ದಾನ ಬೇಕು. ಅಬ್ರಹಾಮನಂತೆ ನಿನ್ನನ್ನು ಉಪಯೋಗಿಸ್ತೇನೆ, ಈಸಾಕನಂತೆ ನೀನು ಶೋಭೆಗೊಳ್ಳುವಿ, ಶಾರೋನಿನ ರೋಜದಂತೆ ನೀನು ಇರುವಿ, ತಗ್ಗಿನ ತಾವರೆ ಅಂತೀವಿ. ನಮಗೆಲ್ಲ ಆಸೆಯನ್ನು ನಮಗೆ ವಾಗ್ದಾನ ಹೇಗೆ ಸಿಗ್ಬೇಕು? ದೇವರು ನಿಮ್ಮನ್ನು ಪ್ರೀತಿಸ್ತಾನೆ ಅಂತ ಹೇಳಿದ್ರೆ, ಬ್ರದರ್ ಇದೆಂತ ವಾಗ್ದಾನ ಬ್ರದರ್? ದೇವರನ್ನು ಪ್ರೀತಿಸ್ತಾನೆ ಅಂತ ಅವರಿಗೆ ನೋಡಿದ್ರೆ ಹೇಳ್ತಾರೆ ಅಬ್ರಹಾಮನ ಉಂಟಾದ ಆಶೀರ್ವಾದ ನಿಮಗೆ ಸಿಕ್ಕಿದೆ ಅಂತ. ಹೊಸ ವರ್ಷಕ್ಕೆ ಬರುವಾಗ ನಾವೊಂದು ಪೇಪರ್ ತಗೊಳ್ತೀವಲ್ಲ, ಹೌದಲ್ವಾ? ಅದ್ರಲ್ಲಿ ನಮಗೆ ಸಿಕ್ಕಿದ ವಾಗ್ದಾನ. ದೇವರು ನಿಮ್ಮನ್ನು ಹೊಡಿತಾನೆ ಅಂತ ಹೇಳಿದ್ರೆ ವಾಗ್ದಾನ ಅಲ್ಲ. ಇಲ್ಲಿ ಏನು ವಾಗ್ದಾನ ಹೇಳ್ತಾರೆ? ಕಷ್ಟವನ್ನು ಯಾರು ಸಹಿಸಿಕೊಳ್ತಾರಂತೆ ಅವರೇ ಧನ್ಯರಂತೆ. ಅವರು ಪರಿಶೋಧಿತರಾದ ಮೇಲೆ. ಎಷ್ಟು ಪರಿಶೋಧಿತರಾದ ಮೇಲೆ ಅಂದ್ರೆ ಏನೇನು ಅರ್ಥ ಗೊತ್ತಾ? ನಮಗೆ ಕಷ್ಟಗಳು ಬರುವಾಗ, ತೊಂದರೆಗಳು ಬರುವಾಗ, ಅವಮಾನಗಳು ಬರುವಾಗ, ಇಕ್ಕಟ್ಟುಗಳು ಬರುವಾಗ ನಾವು ಅದರಲ್ಲಿ ಪರಿಶೋಧನೆ ಅಂದ್ರೆ ಅದೆಲ್ಲ ಬಂದ್ರೆ ಬರಲಿ, ಏನಾದ್ರೂ ನಾನು ದೇವರಿಗೋಸ್ಕರ ಜೀವಿಸ್ತೇನೆ, ದೇವರ ವಾಕ್ಯಕ್ಕೆ ಒಳಗಾಗ್ತೀನಿ ಅಂತ ಹೇಳುವಾಗ ಬೈಬಲ್ ಹೇಳ್ತದೆ ಪರಿಶೋಧಿತರಾದ ಮೇಲೆ ನಾವು ಜೀವ ಎಂಬ ಜಯಮಾಲೆಯನ್ನು ಹೊಂದುವುದು. ಅದನ್ನು ಏನ್ ಮಾಡಿದ್ರೆ ಅಂದ್ರೆ ದೇವರು ತನ್ನನ್ನು ಪ್ರೀತಿಸುವ ಏನ್ ಹೇಳ್ತದೆ ವಾಕ್ಯ ನೋಡಿ, ಕೆಳಗಿನ ವಾಕ್ಯ. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ಯಾರೆಲ್ಲ ಆ ಸ್ವಾಮಿಯನ್ನು ಪ್ರೀತಿ ಮಾಡ್ತಾರೋ, ಯಾರೆಲ್ಲ ಯೇಸು ಕ್ರಿಸ್ತನನ್ನು ಪ್ರೀತಿ ಮಾಡ್ತಾರೆ ಅವರಿಗೆ ಯೇಸು ವಾಗ್ದಾನ ಮಾಡಿದ್ದಾನೆ ಅಂದ್ರೆ ಕಷ್ಟವನ್ನು ಸಹಿಸಿಕೊಳ್ಳು ಅಂತ. ನೀನು ಪರಿಶೋಧಿತನಾದ ಮೇಲೆ, ಸ್ವಾಮಿಯನ್ನು ಕಷ್ಟ ತೆಗಿರಿ ಅಂತ ಹೇಳಿದ್ರೆ ತೆಗಿಯಲ್ಲ, ಪರಿಶೋಧಿತನಾದ ಮೇಲೆ ಜೀವ ಎಂಬ ಜಯ ಮಾಡಿಕೊಂಡು. ಎಷ್ಟು ಜನ ನಂಬ್ತೀರಾ? ನಾವು ಕಷ್ಟಗಳಿಗೆ ಗುರಿಯಾಗುವಾಗ, ಸಮಸ್ಯೆಗಳು ಗುರಿಯಾಗುವಾಗ ಅದು ಹೋಗ್ಲಿ ಅಂತ ಹೇಳಿದ್ರೆ ಹೋಗಲ್ಲ. ನಮ್ಮನ್ನು ಪರೀಕ್ಷಿಸಲಿಕ್ಕೆ ಬರುವಾಗ, ನಮ್ಮ ಸೇವೆಯನ್ನು ಉನ್ನತೀಕರಿಸಲಿಕ್ಕೆ ಬರುವಾಗ, ಅದು ನಮ್ಮನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಬರುವಾಗ ಅದನ್ನು ನಾವು ಅನುಭವಿಸಲೇಬೇಕು. ಪಕ್ಕದವ್ರು ನೋಡ್ರಿ, ಕೆಲವು ಕಾರ್ಯಗಳು ಹೋಗದೇ ಇಲ್ಲ. ಪಕ್ಕದವ್ರು ನೋಡಿ ಕೈ ಕೊಟ್ಟು ಹೇಳ್ರಿ, ಕೆಲವು ಸನ್ನಿವೇಶಗಳು ಹೋಗದಿರುವಾಗ ಮುಖ ಊದಿಸಿಕೊಂಡು ಪ್ರಾರ್ಥನೆ ಮಾಡದಿರ್ಬೇಡ. ಸಮಸ್ಯೆಗಳು ಏನೇ ಇರಲಿ ಪ್ರಾರ್ಥನೆ ಮಾಡಲೇಬೇಕು. ನಮ್ಮ ಸಮಸ್ಯೆಗೂ ಪ್ರಾರ್ಥನೆಗೂ ಸಂಬಂಧನೇ ಇಲ್ಲ. ಆಕ್ಚುಲಿ ಕೆಲವು ಸರಿ ಯಾರೋ ಕಾರಲ್ಲಿ ಹೋಗುವಾಗ ಸ್ಪೀಡಾಗಿ ಅಡ್ಡ ಬಂದು ನಾವು ಬೈದಿರ್ತೀವಿ, ಕಣ್ಣು ಕಾಣಲ್ವಾ ಅಂತೇಳಿ ಮನೇಲಿಗೆ ಪ್ರೇರಣೆ ಮಾಡಲ್ಲ, ಟೆನ್ಷನ್ ಅಲ್ಲಿ ಒಂದು ಅಡ್ಡ ಬಂದು ತುಂಬಾ ಕಷ್ಟ. ಈ ಪ್ರಾರ್ಥನೆಗೂ ಅಡ್ಡ ಬಂದಕ್ಕೂ ಸಂಬಂಧ ಇದೆಯಾ? ಒಂದು ಪ್ರೇಯರ್ ಯಾಕೆ ಇಲ್ಲ ಬ್ರದರ್? ಆ ದಿವಸ ಏನ್ ಗೊತ್ತಾ, ಅವನೊಂದು ಬೈದ ನನಗೆ ಪ್ರೇಯರ್ ಮಾಡ್ಲಿಕ್ಕೆ ಮನಸ್ಸಿಲ್ಲ. ಅವನು ಬೈಲಿ, ನೀನೇ ಟೆನ್ಷನ್ ಮಾಡ್ತೀಯ. ಅವನು ಮುಖಕ್ಕೆ ಮೇಲೆ ನೋಡಿ ಉದ್ದಾಗೆ ಮುಖಕ್ಕೆ ಬೀಳುದಲ್ವಾ, ಅದೇ ರೀತಿಯಲ್ಲಿ ಮಾಡಿ ಹೋದ. ನಿಮಗೇನಾದ್ರು ಸಮಸ್ಯೆ ಇದೆಯಾ? ನಮಗೇನಾದ್ರು ಪ್ರಾಬ್ಲಮ್ ಇದೆಯಾ? ಹಲೋ, ನಮಗೇನಾದ್ರು ಪ್ರಾಬ್ಲಮ್ ಇದೆಯಾ? ಪ್ರಾಬ್ಲಮ್ ಅನ್ನು ಕೆಲವು ಸರಿ ನಾವು ಎದುರಿಸಬೇಕಾಗ್ತದೆ, ಸನ್ನಿವೇಶಗಳನ್ನು ಫೇಸ್ ಮಾಡಬೇಕಾಗ್ತದೆ. ಆಗ್ತದೇ ಇಲ್ವಾ? ಹಲೋ, ಆಗ್ತದೇ ಇಲ್ವಾ? ಪ್ರೈಸ್ ದಿ ಲಾರ್ಡ್, ಆಗ್ತದೇ ಇಲ್ವಾ?
ಸನ್ನಿವೇಶಗಳು ಬರ್ತದೆ, ತೊಂದರೆಗಳು ಬರ್ತದೆ, ಇಕ್ಕಟ್ಟುಗಳು ಬರ್ತದೆ. ಹಾಗೆ ಅಂತೇಳಿ ನಾವು ಯಾಕೆ ಹೆಜ್ಜೆ ನಿಲ್ಲಿಸಬಾರದು. ಯಾಕಂದ್ರೆ ನೀವು ನಡೆಯುವಾಗ ದೇವರು ನಿಮ್ಮೊಟ್ಟಿಗೆ ನಡೀತಾನೆ, ನೀವು ಮಾತಾಡುವಾಗ ದೇವರು ನಿಮ್ಮೊಂದಿಗೆ ಮಾತಾಡ್ತಾನೆ, ನೀವು ಕೂರುವಾಗ ದೇವರು ನಿಮ್ಮೊಂದಿಗೆ ಕೂರ್ತಾನೆ. ಎಷ್ಟನ್ನು ನಂಬ್ತೀರಾ? ಕರ್ತನೊಂದಿಗೆ ಯಾವಾಗಲೂ ಇದ್ದಾನೆ. ಅದಕ್ಕೆ ಈ ಶಿಷ್ಯರಿಗೆ ಹೇಳಿದ್ರು, ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿನ್ನ ಸಂಗಡ ಇದ್ದೇನೆ, ನಿನ್ನ ಸಂಗಡ ಇರ್ತೇನೆ ಹೇಳುವವರು ಇಲ್ಲದೆ ಹೋದ್ರು, ನಿನಗೆ ಕೊಡ್ತೇನೆ ಹೇಳುವವರು ಕೊಡದೆ ಹೋದ್ರು, ನಿನಗೆ ಮಾತಾಡ್ತೇನೆ ಹೇಳಿ ಮಾತಾಡದೆ ಹೋದ್ರು, ನಿಮ್ಮನ್ನು ಪ್ರೀತಿಸ್ತೇನೆ ಹೇಳಿ ಪ್ರೀತಿಸದೆ ಹೋದ್ರು. ದೇವರ ವಾಕ್ಯ ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ಆತನು ನಮ್ಮೊಂದಿಗೆ ಇದ್ದಾನೆ. ನಮ್ಮವರು ಆಮೇಲೆ ಹಾಗಾದ್ರೆ ದೇವರ ವಾಕ್ಯ ಹೇಳ್ತದೆ, ಆತನನ್ನು ಪ್ರೀತಿಸುವವರಿಗೆ ವಾಕ್ಯ ಕರ್ತನ ಶಿಕ್ಷೆಯನ್ನು ನೀನು ಏನ್ ಮಾಡಬಾರ್ದಂತೆ, ತಾತ್ಸಾರ ಮಾಡಬಾರ್ದು. ಹಲ್ಲೆಲೂಯಾ ಬ್ರದರ್. ಹಿಂಗಾಯ್ತು ಬ್ರದರ್, ನಾನು ಸುವಾರ್ತೆ ಸಾರಕ್ಕೆ ಒಳೆದಿದ್ದೆ ಬ್ರದರ್, ಆ ಎಲ್ಲ ಜನರು ನನಗೆ ಹಿಂಗೆಲ್ಲ ಬೈದ್ರು ಬ್ರದರ್, ಬೈಬಲ್ ಅನ್ನು ಸುಟ್ಟು ಹಾಕಿದ್ರು ಬ್ರದರ್, ಇವ್ರು ಹಿಂಗೆ ಬೈದ್ರು ಬ್ರದರ್, ನೀನೊಬ್ಬ ಸೇವಕನ ಅಂತ ಕೇಳಿದ್ರು ಬ್ರದರ್. ನಾನು ಬೈಬಲ್ ಕಾಲೇಜ್ ಮಾಡುವಾಗ ಸ್ಟೀಫನ್ ಅಂತ ಒಬ್ರು ಬ್ರದರ್ ಇದ್ರು, ಅವ್ರು ಪಾಸ್ಟ್ ಹೇಳಿದ್ರಂತೆ, ಅವ್ನ ಕಾಲು ಸ್ವಲ್ಪ ಪಾಪ ಹಂಗೆ ಅಂಗವೈಕಲ್ಯತೆ ಹಿಂಗೆಲ್ಲ ನಡೀತಾರೆ. ಈ 3 ನಾಡಲ್ಲಿ ಅವ್ರನ್ನ ಕರ್ಸಿದ್ದೆ, ನಾನು ನೋಡಿದ್ರೆ ಗೊತ್ತಿಲ್ಲ, ಬಂದವ್ರು ನೋಡಿದ್ದೇನೆ. ಅವ್ರು ಪಾಸ್ಟ್ ಹೇಳಿದ್ರಂತೆ, ಬೈಬಲ್ ಕಾಲೇಜ್ಗೆಲ್ಲ ಬಂದ ಮೇಲೆ 7 ತಿಂಗಳು ಫಾಸ್ಟ್ ನಾನು ಎಲ್ಲರೂ ಬ್ರಾಂಚ್ ಚರ್ಚಲ್ಲಿ ಸೇವೆ ಮಾಡಿಲ್ಲ, ಅದು ನನಗೆ ಏನಾದ್ರು ವರ್ಷಿಪ್ ಲೀಡರ್ ಕೊಡುವಾಗ ಅಂತ ಹೇಳಿದಂತೆ. ನಿನ್ನ ಕಾಲೇ ಸರಿ ಇಲ್ಲ, ನೀನು ಎಲ್ಲ ತರಕಾರಿ ಮಾಡ. ಪ್ರೈಸ್ ಗಾಡ್. ಇವತ್ತು ಬ್ಯಾಂಗ್ಳೂರಲ್ಲಿ ಸಭಾಪಾಲಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಆಮೇಲೆ ದೇವರು ನಂಬಿದ ಮೇಲೆ, ದೇವರ ಪ್ರೀತಿಯ ಮುಂದೆ, ದೇವರ ಕಾರ್ಯಗಳ ಮುಂದೆ ಯಾವುದು ಕೂಡ ನಿರರ್ಥಕವಾಗಿ ಅವ್ರು ತರಕಾರಿ ಮಾರ್ತಾರೆ ಅಂತ ಹೇಳಿದ ತಕ್ಷಣ ಅವ್ರಿಗೆ ಬೇಸರ ಆಗ್ಲಿಲ್ಲ. ಅವ್ರು ಎಣಿಸಿದ್ರು ಕರ್ತನ ಶಿಕ್ಷೆ, ನನ್ನ ಪರಿಸ್ಥಿತಿಗಳಿಗೆ ಕರ್ತನ ಶಿಕ್ಷೆ ಅವರ ಬಾಯಿಂದ ಬಂತು. ಅವರು ಅಲ್ಲಿ ಏನೋ ಹೇಳಿದ್ರು ಅಂತ ಹೇಳಿ ನೋವು ಕೆಲವರು ಜೀವಿತ ಇದೆ, ಚಿಕ್ಕ ವಿಷಯಕ್ಕೆ ನೊಂದುಕೊಳ್ಳುದು, ಅಳುದು, ವ್ಯಥೆ ಪಡುದು, ತುಂಬಾ ಡಿಸ್ಕರೇಜ್ ಆಗುದು. ಅಂತವರಿಗೆಲ್ಲ ಬಹಳ ಕಷ್ಟ ದೇವರ ಸಮ್ಮುಖದಲ್ಲಿ ಮುಂದೆ ಹೋಗ್ಲಿಕ್ಕೆ. ಫಸ್ಟ್ ನಿನ್ನ ಹೃದಯವನ್ನು ಬಹು ಜಾಗೃತೆಯಿಂದ ಅದರ ಒಳಗಿನಿಂದ ಅಲ್ಲ, ಹೃದಯದಲ್ಲೇ ನೊಂದುಕೊಂಡ್ರೆ, ಹೃದಯದಲ್ಲೇ ಬೇಸರ ಮಾಡಿ ನಿದ್ರೆ ಮಾಡಿದ್ರೆ, ಅವ್ರು ಹಂಗೆ ಹೇಳಿದಕ್ಕೆ ನಾನಿನ್ನು ಪ್ರೇಯರ್ ಬರಲ್ಲ, ಅವ್ರು ಹಿಂಗೆ ಹೇಳಿದಕ್ಕೆ ನನ್ನ ಪ್ರಾರ್ಥನೆ ಕೂರಲ್ಲ, ಅವ್ರು ಹಿಂಗೆ ಹೇಳಿದಕ್ಕೆ ಅವ್ರು ನೋಡಲ್ಲ, ಅವ್ರು ಹಿಂಗೆ ಕೂರಕ್ಕೆ ಅವ್ರ ಹತ್ರ ಕೂರಲ್ಲ, ಅವ್ರನ್ನ ಮೂಸಲ್ಲ. ಹಿಂಗೆಲ್ಲ ಹೇಳಿದ್ರೆ ಏನಾಗುತ್ತೆ ಗೊತ್ತಾ, ನಿಮ್ಮ ಜೀವನದಲ್ಲಿ ನಿಮಗೆ ಗೊತ್ತಿಲ್ಲದಾಗೆ ನಿಮ್ಮ ಒಳಗಿರುವಂತ ಅನೇಕ ಒಳ್ಳೆಯತನಗಳು ಕೊಳೆತು ಹೋಗುತ್ತವೆ. ಹಲ್ಲೆಲೂಯಾ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಫ್ರೆಶ್ ಆಗಿ ದೇವರು ಇಟ್ಟದನ್ನು ಕೊಳೆಯುವಂತೆ ಮಾಡಬೇಡ. ಹೇಳಿದ ಅರ್ಥ ಆಯ್ತಾ? ಕೊತ್ತಂಬರಿ ಸೊಪ್ಪು ತಂದು ಅಲ್ಲಿ ಸ್ವಲ್ಪ ನೀರು ಹಾಕಿದ್ರೆ ಪರವಾಗಿಲ್ಲ, ಅದನ್ನ ಫ್ರಿಡ್ಜ್ ಐಸ್ ಗಟ್ಟಿ ಐಸ್ ಇರ್ತದೆ, ಅದರೊಳಗೆ ಫ್ರೆಶ್ ಆಗಿರ್ಲಿ ಅಂತ ಹೇಳಿದ್ರೆ ನಿಮಗೆ ಸತ್ತೋಗಿರ್ತದೆ. ಪ್ರೈಸ್ ಲಾರ್ಡ್. ಇಲ್ಲ ಬ್ರದರ್, ಫ್ರೆಶ್ ಆಗಿಲ್ಲ, ಜ್ಯೂಸ್ ಇಡಬೇಕಾಗಿತ್ತು, ಕೊತ್ತಂಬರಿ ಸೊಪ್ಪು ಇಟ್ಟರೆ ಆಗುತ್ತಾ? ಕೊತ್ತಂಬರಿ ಸೊಪ್ಪು ಇಟ್ಟರೆ ಆಗುತ್ತಾ? ನಾವಿಲ್ಲೆಲ್ಲ ದೇವರನ್ನ ಆರಾಧನೆ ಮಾಡಿ ಇನ್ನೊಬ್ಬರು ನೋಡಿದ್ರೆ ಆಗಲ್ಲ, ಮನಸ್ತಾಪ, ಭಿನ್ನಾಭಿಪ್ರಾಯ, ಬೇಸರ, ನಿನ್ನ ಗಂಡ ಬೈದಿದ್ರು ಅದನ್ನು ಮನಸ್ಸಲ್ಲಿ, ಹೆಂಡತಿ ಬೈದಿದ್ದು ಮನಸ್ಸಲ್ಲಿ, ಎಲ್ಲ ಮನಸ್ಸಲ್ಲಿ, ಮತ್ತೆ ಕರ್ತನ ಭೋಜನ ಕೈ ಹಾಕಿ ಯೇಸುವೇ ನೀನು ರಕ್ತ ಸುರಿಸಿದ್ಯಾ ಅಂತ ಕುದ್ರೆ ಏನಾದ್ರು ಪ್ರಯೋಜನ ಇದೆಯಾ? ಹಲೋ, ಏನಾದ್ರು ಪ್ರಯೋಜನ ಇದೆಯಾ? ಎಲ್ಲವನ್ನು ಬೈಬಲ್ ಹೇಳ್ತದೆ, ದೋಷವನ್ನು ಮುಚ್ಚಿಕೊಳ್ಳುವವನಿಗೆ ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ದೇವರ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾದ್ರೆ ನೆಕ್ಸ್ಟ್ ವಾಕ್ಯ ಹೇಳ್ತದೆ, ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸ್ತಾನೆ. ದೇವರು ಪ್ರೀತಿಸುವ ಎಷ್ಟನ್ನು ನಂಬ್ತೀರಾ? ದೇವರ ಪ್ರೀತಿಸುವರೂಪಿ. ಆದ್ರೆ ದೇವರು ಎಷ್ಟು ಜನರಿಗೆ ಹೊಡಿತಾನೆ ಅಂತ ನಂಬ್ತೀರಾ? ಕೈ ಇರ್ತಲ್ಲ. ದೇವರು ಹೊಡಿತಾನೆ ಎಂಬುದಾಗಿ ಎಷ್ಟನ್ನು ನಂಬ್ತೀರಾ? ನಾವು ಪ್ರಾರ್ಥನೆ ಮಾಡುವಾಗ ಏನ್ ಹೇಳ್ತೀವಿ ಗೊತ್ತಾ? ನೀನು ಕರುಣಾಮಯ, ನೀನು ಸುಂದರ, ಕರುಣಾ ಸಾಗರನು. ಯಾಕಂದ್ರೆ ನಮ್ಮ ಮೇಲೆ ದಯ ಬರಬೇಕಲ್ಲ, ಅದಕ್ಕೆ ನಾವು 4 ಡೈಲಾಗ್ ಹೇಳಿದ್ವಿ. ಕರುಣಾ ಸಾಗರ ಸ್ವಾಮಿ, ಎಲ್ಲ ಅನ್ಯಾಯ ಮಾಡಿ ನಮಗೆ ಬೈದೆಲ್ಲ ಕೂತಿರ್ತೀವಿ, ನಾವು ಹೇಳುದು ನೀನು ಕರುಣಾಸಾಗರು, ನೀನು ದೀನ ದಯಾಳು. ಕೆಲವರು ಹೊಸ ಹೆಸರೆಲ್ಲ ಇರ್ತಾರೆ, ಒಳ್ಳೇದು ಹೌದಲ್ವಾ? ಅವ್ರು ದೀನ ದಯಾಳಲ್ವಾ? ಕರುಣಾಸಾಗರ ಇಲ್ವಾ? ಸತ್ಯನೇ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ದೇವರು ಯಾರೆಲ್ಲ ಪ್ರೀತಿಸ್ತಾರೋ ಅವರಿಗೆ ಹೊಡಿತಾರೆ. ಹಲೋ, ಮೊದಲಿನ ವಾಕ್ಯದಲ್ಲಿ ಹೇಳಿದ್ರು ಕರ್ತನ ಶಿಕ್ಷೆಯನ್ನು ಏನ್ ಮಾಡಬಾರ್ದು, ಸಿದ್ಧಕ ತಾತ್ಸಾರ ಮಾಡಬೇಡ. ಅವ್ರು ಬೈದ್ರು, ಇವ್ರು ಬೈದ್ರು, ಅವ್ರು ಹೇಳಿದ್ರು. ನಮ್ಮ ಒಳ್ಳೆದಕ್ಕಾಗಿ ಎಲ್ಲವೂ ಕೂಡ ದೇವರು ಮಾಡುದು. ಬೈಬಲ್ ಹೇಳ್ತದೆ, ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತದೆ. ನಾವು ಅದು ಮಾತ್ರ ಹೇಳ್ತೇವೆ, ದೇವರಿಂದ ಕರೆಯಲ್ಪಟ್ಟವರು ನಾವು, ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯ ಅನುಕೂಲ. ಇದನ್ನು ಸಹ ಅನುಕೂಲನೇ ಮಾಡಿಕೊಡ್ತಾರೆ, ಶಿಕ್ಷೆಯನ್ನು ಅನುಕೂಲ ಮಾಡಿಕೊಡ್ತಾರೆ, ಒದೆ ಬಿಡುವುದನ್ನು ಕೂಡ ಅನುಕೂಲ ಮಾಡಿಕೊಡ್ತಾರೆ. ಹಲೋ, ದೇವರು ಹೊಡಿತಾರಂತೆಲ್ಲ ಪ್ರೀತಿಸಿದ್ರೆ. ಯಾರಾದ್ರೂ ಪ್ರೀತಿ ಮಾಡಿದ್ರೆ ಹೊಡಿತಾರ? ಯಾರಾದ್ರೂ ಲೋಕದಲ್ಲಿ ಪ್ರೀತಿ ಮಾಡಿದ್ರೆ ಹೊಡಿತಾರ? ನಮ್ಮೆಲ್ಲ ಮಾತೇನು, ಅವ್ರು ನಮ್ಮನ್ನು ಪ್ರೀತಿಸಲ್ಲ ಬ್ರದರ್, ಅದಕ್ಕೆ ಯಾವಾಗ ಹೊಡಿತಾ ಇರ್ತಾರೆ. ಅವ್ರು ಬೈಯುವುದೇನ ಗೊತ್ತಾ? ನಮ್ಮನ್ನು ಪ್ರೀತಿಸಲ್ಲ. ಇದು ಮನುಷ್ಯರ ಸ್ವಭಾವ. ಆದ್ರೆ ದೇವರ ಸ್ವಭಾವ ಏನ್ ಗೊತ್ತಾ? ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸ್ತಾನೆ. ನಾನು ಹೇಳಿದೆಲ್ಲ ಬೈಬಲ್ ಹೇಳ್ತಾರೆ. ಯಾರನ್ನು ಪ್ರೀತಿಸ್ತಾರಂತೆ?
ಶಿಕ್ಷಿಸಿದ್ದಾನೆ. ಎಫೆಸ 4ನೇ ಅಧ್ಯಾಯ 22ನೇ ವಾಕ್ಯ. ಎಫೆಸಿಯನ್ ಚಾಪ್ಟರ್ 4 ವರ್ಸ್ 22. ಯೇಸುವಿನಲ್ಲಿರುವ ಸತ್ಯೋಪದೇಶವು, ನೋಡಿ, ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದುಹಾಕಿ ಬಿಡಬೇಕು. ಅದು ಮೋಸಕರವಾದದ್ದು, ದುರಾಶೆಗಳಿಂದ ಕೆಟ್ಟು ಹೋಗುವಂತದ್ದು. ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವುಳ್ಳವರಾಗಿ ಧರಿಸಿಕೊಳ್ಳಿರಿ. ಹಾಗಾದ್ರೆ ದೇವರು ನಮ್ಮನ್ನು ಏನಕ್ಕೆ ಹೊಡಿತಾನಂತ ಹೇಳಿದ್ರೆ ಸುಮ್ಮನೆ ಅಲ್ಲ, ನಾವು ಇಂದಿನ ನಡತೆಯಲ್ಲಿ ಹಳೇ ಮನುಷ್ಯರಾಗಿ ಹಳೇ ಕಾರ್ಯದಲ್ಲಿ, ಅಂದ್ರೆ ಹೇಗೆ ಗೊತ್ತಾ, ನನ್ನ ಜೊತೆ ಜಾಸ್ತಿ ಮಾತಾಡಬೇಡ, ನನ್ನ ಹತ್ರ ಕೂರ್ಬೇಡ. ನಮ್ ಕೆಲವರೆಲ್ಲ ಸ್ಕೂಲಲ್ಲಿ ಫೈಟಿಂಗ್ ಆದದನ್ನೆಲ್ಲ ನೋಡಿದ್ರ ತುಂಬಾ ಜನರು. ಅಲ್ಲಿ ಕೆಲವರು ಸ್ವಲ್ಪ ಹೊರಟುತ್ತಾನೆ ಇರ್ತಾರೆ. ನೀನು ಹತ್ರ ನಿಲ್ಬಾರ್ದು, ನಂದು ದೂರ ನಿಲ್ಲು, ಏನ್ ಹೇಳಿದ್ದೇನೆ ನೀನು, ಮತ್ತೆ ಅದು ಎದುರು ಬಂದ್ಯ, ಆಚೆ ನಿಲ್ಲು. ನನಗೆ ಸೆಟ್ಟಿನ ಸ್ಮೆಲ್ ಆಗಲ್ಲ, ತಿರುಗಿ ಏನಿರೋದು ಇವನನ್ನು ನೋಡಿದ್ರೆ ಆಗಲ್ಲ, ತಿರುಗಿ ಸೆಟ್ಟಿನ ಸ್ಮೆಲ್ ಆಗಲ್ಲ. ನಮ್ಮ ಜೀವನದಲ್ಲಿ ನಮ್ಮ ಕೆಲವು ಕಾರ್ಯಗಳಲ್ಲಿ ನಮ್ಮದೇ ಆದ ಓನ್ ಕಾರ್ಯಗಳಿದೆಯಾ ಇಲ್ವಾ? ನಮ್ಮದೇ ಆದ ಕಾರ್ಯಗಳಿದೆಯಾ ಇಲ್ವಾ? ಅಲ್ಲೋ, ನಮ್ಮ ಜೀವಿತದಲ್ಲಿ ನಮ್ಮದೇ ಕಾರ್ಯಗಳಿದೆಯಾ ಇಲ್ವಾ? ನಮ್ಮದೇ ವೈಯಕ್ತಿಕವಾದ ಒಂದು ಸ್ಟ್ಯಾಂಡರ್ಡ್ ಇದೆಯಾ ಇಲ್ವಾ? ಏನೆಲ್ಲ ಹೇಳ್ತೀವಲ್ಲ, ಅವ್ರು ಮಾತಾಡಿದ್ದು ನನಗೆ ಇಷ್ಟ ಆಗಿಲ್ಲ, ಇವರು ಹೇಳಿದ್ದು ನನಗೆ ಇಷ್ಟ ಆಗಿಲ್ಲ, ಅವರ ಪ್ಯಾಂಟ್ ನನಗೆ ಇಷ್ಟ ಆಗಿಲ್ಲ, ಅವ್ರ ಕೂದಲು ಕಟ್ಟಿದ್ದು ನನಗೆ ಇಷ್ಟ ಆಗಿಲ್ಲ. ಇದೆಲ್ಲ ಅನೇಕರಿಗೆ ಅವರವರದೇ ಭಾವನೆಗಳು, ಅವರವರ ಕಾರ್ಯಗಳು ಇರುವಂತದ್ದಾಗಿದೆ. ಅದೇ ರೀತಿಯಲ್ಲಿ ದೇವರ ಭಾವನೆ ಏನಂದ್ರೆ ನಮ್ಮನ್ನು ಸರಿಪಡಿಸಲಿಕ್ಕೆ, ನಮ್ಮನ್ನು ತಿದ್ದಲಿಕ್ಕೆ, ನಮ್ಮನ್ನು ಪ್ರೀತಿಸಲಿಕ್ಕೆ, ನಮಗೆ ಕೃಪೆ ಕೊಡ್ಲಿಕ್ಕೆ, ನಮ್ಮನ್ನು ಮುಂದೆ ತರಲಿಕ್ಕೆ, ನಮ್ಮನ್ನು ಒಂದು ಚೈತನ್ಯಗೊಳಿಸಲಿಕ್ಕೆ ಆತನ ಒಂದು ಕಾರ್ಯ ಏನಂದ್ರೆ ಶಿಕ್ಷಿಸುವಂಥದ್ದು. ಮತ್ತೆ ಸೇರಿಸಿಕೊಳ್ಳುವ ಪ್ರತಿಯೊಬ್ಬರನ್ನಾದ್ರೂ ಹೊಡಿತಾನೆ. ನಿನ್ನನ್ನು ಮತ್ತೆ ಸೇರಿಸಿಕೊಳ್ಬೇಕಾದ್ರೆ ಈಗ ಎಫೆಸದವರಿಗೆ ಓದಿದ್ವಿ ಏನಂದ್ರೆ, ನಾವು ನಮ್ಮ ಹಿಂದಿನ ನಡತೆಯನ್ನು ಬಿಟ್ಟು ಮತ್ತೆ ಪೂರ್ವ ಸ್ವಭಾವವನ್ನು ತೆಗೆದುಹಾಕಿ ಆತನನ್ನು ನಾವು ಧರಿಸಿಕೊಳ್ಳುವಾಗ ನಾವು ನೂತನ ಸೃಷ್ಟಿಯಾಗಿರ್ತೀವಿ. ನಮ್ಮ ಹಿಂದಿನ ನಡತೆ ಯಾರಿಗೂ ಕೂಡ ಇದೆಯಾ ಇಲ್ವಾ? ಬರ್ತಲೇ ಇಲ್ವಾ? ಅನೇಕ ಬಾರಿ ನಾನು ದೀಕ್ಷಾಸ್ಥಾನ ಹೋಗಿದೆ ಮಾಡ್ಕೊಂಡೆ ಬ್ರದರ್, ಅದರಲ್ಲೆಲ್ಲ ನೀರಲ್ಲೇ ಹೋಯ್ತು, ಕಾವೇರಿ ನದಿಯೆಲ್ಲ ತಗೊಂಡೆ, ಆದ್ರೆ ಒಂದು ಸ್ವಭಾವ ಇಲ್ಲ ಅಂತ ಯಾರಾದ್ರೂ ಹೇಳಿಕ್ ಸಾಧ್ಯ ಇದೆಯಾ? ಇಲ್ಲ ಬ್ರದರ್, ಇವರು ಟ್ಯಾಂಕಿಯಲ್ಲಿ ತಗೊಂಡೋದಕ್ಕೆ ಆ ಸ್ವಭಾವ ಎಲ್ಲ ಅಲ್ಲೇ ಇತ್ತು, ಮತ್ತೆ ವಾಪಸ್ ಬಂದ್ಬಿಡ್ತು. ಇವರು ಕಾವೇರಿ ನದಿಯಲ್ಲಿ ಹೋಗ್ಬಿಡ್ತು ಬ್ರದರ್, ಅದೆಲ್ಲೋ ಬೇರೆ ಮಂಡ್ಯಕ್ಕೆ ಏನೋ ಹೋಗಿರ್ಬೋದು. ಹಂಗೇನಾದಿದೆಯಾ? ನೀವು ದೀಕ್ಷೆ ನೀರಲ್ಲಾರು ತಗೊಳ್ಳಿ, ಅದು ಇನ್ನೊಂದು ಕೆರೆಯಲ್ಲಾರು ತಗೊಳ್ಳಿ, ಅದಲ್ಲ ವಾಕ್ಯ ಹೇಳ್ತು. ನಮ್ಮ ಹಿಂದಿನ ನಡತೆಯನ್ನು ನಾವು ಅನೇಕ ಬಾರಿ ನಾವು ಬಿಟ್ಟು ಬಿಡಲ್ಲ. ಕೋಪ, ದ್ವೇಷ ಗೊತ್ತೇ ಆಗಲ್ಲ ಕೆಲವು ಸರಿ. ಕೆಲವು ಸ್ಪಿರಿಚುವಲ್ ವ್ಯಕ್ತಿಗಳಲ್ಲಿ ಅಲ್ಲಿ ಇರುವಂತಹ ಸ್ವಭಾವಗಳು ಕಂಡುಹಿಡಿಯಲಿಕ್ಕೆ ಸಾಧ್ಯ ಇದೆಯಾ? ನಮ್ಮನ್ನೆಲ್ಲ ಸೇರಿಸಿ ಹೇಳ್ತಾರೆ, ಸಾಧ್ಯ ಇದೆಯಾ? ದ್ವೇಷ, ಅಸೂಯೆ, ಬೇಸರ. ಅದಕ್ಕೆ ವಾಕ್ಯ ಹೇಳ್ತದೆ, ಮನುಷ್ಯನಿಗೆ ಸ್ವಂತ ನಡತೆ ಶುದ್ಧ, ಆದರೆ ಯೆಹೋವನ ಅಂತರೇಂದ್ರಿಯವನ್ನೇ ಪರೀಕ್ಷಿಸುವುದು. ಮನುಷ್ಯನಿಗೆ ಸ್ವಂತ ನಡತೆ ಅಂದ್ರೆ ನಾನು ಮಾಡಿದ್ದು ಸರಿ, ನಾನು ಮಾತಾಡಲ್ಲ ಸರಿ, ನಾನು ಪ್ರೀತಿ ಮಾಡಲ್ಲ ಸರಿ, ನಾನು ಇನ್ನೊಬ್ಬರಿಗೆ ಸಹಾಯ ಮಾಡಲ್ಲ ಸರಿ. ಅದು ದೇವರ ವಾಕ್ಯ ಹೇಳ್ತದೆ, ಮನುಷ್ಯನಿಗೆ ಸ್ವಂತ ನಡತೆ ಅವರಿಗೆ ಏನಂತೆ ಶುದ್ಧ, ಅದು ದೇವರು ಅಂತರೇಂದ್ರಿಯವನ್ನು ಪರೀಕ್ಷಿಸುವ ದೇವರು. ಅಂತರೇಂದ್ರಿಯವನ್ನು ಪರೀಕ್ಷಿಸುವ ದೇವರು ಹೇಳ್ತಾ ಇದ್ದಾನೆ, ಕರ್ತನು ಯಾರನ್ನು ಪ್ರೀತಿಸ್ತಾನೆ ಅವರನ್ನೇ ಶಿಕ್ಷಿಸ್ತಾನೆ. ಹಲ್ಲೆಲೂಯಾ. ಆದರೆ ನಾವು ಶಿಕ್ಷೆಯನ್ನು ಅನುಭವಿಸುವಾಗ ಕರ್ತನ ಪ್ರೀತಿ ಒಳಗಿದ್ದೇವೆ. ಏನಕ್ಕಂದ್ರೆ ಸುಮ್ಮನೆ ಶಿಕ್ಷೆ ಕೊಟ್ಟದಲ್ಲ, ನಾವು ದಾರಿ ತಪ್ಪುವಾಗ, ನಮ್ಮ ಮನಸ್ಸನ್ನು ಮಾಡುವಾಗ, ನಾವು ದೇವರನ್ನು ಪ್ರೀತಿಸದಿರುವಾಗ, ದೇವರ ಪ್ರೀತಿಯಲ್ಲಿ ಇಲ್ಲದಿರುವಾಗ, ಪ್ರಾರ್ಥನೆ ಮಾಡದಿರುವಾಗ ಕೆಲವು ಸರಿ ನಮ್ಮಲ್ಲಿ ಅನೇಕರು ಅಗಲಿ ಹೋಗ್ತಾರೆ. ನಮ್ಮ ಸ್ನೇಹಿತರು ತುಂಬಾ ಪ್ರೀತಿ ಮಾಡ್ತಾರೆ, ಅವರೇ ಜಾಸ್ತಿ ಫೋನಲ್ಲಿ ಮಾತಾಡೋದು. ನಿಮ್ಗೆ ಗಮನಿಸಿ ದೇವರ ಕಾರ್ಯ ಹೇಗೆ ಅಂತ. ಅವರಿಲ್ಲ, ಅವರು ಬೆಳಿಗ್ಗೆ ಆದ್ರೂ ಫೋನ್ ಮಾಡ್ತಾರೆ, ಸಾಯಂಕಾಲ ಫೋನ್ ಮಾಡ್ತಾರೆ, ಅದು ಕೆಲಸದವ್ರು ಇರ್ಬೋದು, ಯಾರೇ ಇರ್ಬೋದು, ಫೋನ್ ಮಾಡಿ ನಮಗೆ ಪ್ರೇಯರ್ ಮಾಡಿಗೆ ಸಮಯ ಇರಲ್ಲ. ಅವರೇ ನಮ್ಮನ್ನು ಒಮ್ಮೆಲೆ ದ್ವೇಷ ಮಾಡ್ತಾರೆ, ದೂರ ಆಗ್ತಾರೆ, ಆಗ ಫೋನ್ ಇರೋದಿಲ್ಲ. ಈಗ ದೇವರು ಮಾಡಿದ್ದು ಒಳ್ಳೆದಕ್ಕೆ ಇಲ್ಲ, ಅದು ದೇವರು ಮಾಡಿದ್ದು ಒಳ್ಳೆದಕ್ಕೆ ಅಲ್ವಾ? ನಾವು ಕೆಲವು ಪ್ರಾರ್ಥಿಸುವಂತ ವ್ಯಕ್ತಿ ಆದ್ರೆ, ಸೇವೆ ಮಾಡುವಂತ ವ್ಯಕ್ತಿ ಆದ್ರೆ, ದೇವರು ಪ್ರೀತಿಸುವಂತ ವ್ಯಕ್ತಿ ಆದ್ರೆ, ಒಳ್ಳೆ ನಡತೆ ಉಳ್ಳವರಾಗಿದ್ರೆ, ಕೆಲವು ಕಾಲಗಳಲ್ಲಿ ದೇವರು ತನ್ನನ್ನು ಜಾಸ್ತಿ ಪ್ರೀತಿ ಮಾಡ್ತಾ ಇಲ್ಲ, ಈ ತರನೆಲ್ಲರೂ ಪ್ರೀತಿ ಮಾಡ್ತಾರೆ ಅಂತ ಹೇಳಿ ಸ್ವಲ್ಪ ಅಗಲಿಸ್ತಾರೆ, ದೂರ ಮಾಡ್ತಾರೆ. ಆಗ ನಾವೇನ್ ಹೇಳ್ತೀವಿ ಗೊತ್ತಾ? ಅವ್ರಿಗೆ ನಾನು ಏನ್ ಮಾಡಲಿಲ್ಲ, ಅವರೆಲ್ಲ ಹೊರಟರು, ಅವ್ರು ಬಡಿದ್ರು, ಹಿಂಗ್ ಮಾಡಿದ್ರು ಅಂತ. ದೇವರು ಹೇಳ್ತಾನೆ, ನೀನ್ ನನ್ನೊಟ್ಟಿಗೆ ಜಾಸ್ತಿ ಸಮಯ ಕಳೆಯಲಿಲ್ಲ, ನೀನ್ ಎಲ್ಲಾ ಸಮಯವನ್ನು ಅವರಿಗೆ ಇವರಿಗೆಲ್ಲ ಕೊಡ್ತಿ, ಅದಕ್ಕೆ ಫೋನ್ ಕಾಲ್ ಬರಲೇಬಾರ್ದು ಅಂತ ಅವರನ್ನೇ ದೂರ ಮಾಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮಗೆ ಯಾವ ತರ ಅರ್ಥ ಆಗಿದೆಯಾ? ನಾವ್ ಹೇಳ್ತೀವಿ ಅವ್ರು ದೂರ ಹೋದ್ರು, ಇವ್ರು ದೂರ ಹೋದ್ರು, ಅವ್ರು ಮಾತಾಡಲ್ಲ ಬ್ರದರ್, ಇವ್ರು ನೋಡಲ್ಲ ಬ್ರದರ್. ದೇವ್ರು ಹೇಳಿದ್ರು, ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಅಲ್ವಾ, ಅದಕ್ಕೆ ನಿಮ್ಗೆ ವಧೆ ಕೊಟ್ಟಿದ್ದೀನಿ. ಏನ್ ಹೇಳ್ತಾರೆ?
ನಾನು ಶಿಕ್ಷಿಸಿದ ಏನಕ್ಕೆ? ದೇವರಿಗೆ ಇಷ್ಟವಿಲ್ಲದ, ದೇವರಿಗೆ ಸಮಯ ಕೊಡದ, ದೇವರಿಗೆ ಅಲ್ಲಿ ಹೆಚ್ಚು ಗೌರವ ಕೊಡದ ಯಾವುದೇ ಕೆಲಸಗಳಿರ್ಲಿ, ಯಾವುದೇ ವ್ಯಕ್ತಿಗಳಿರ್ಲಿ, ಯಾವುದೇ ವಿಷಯಗಳಿರ್ಲಿ, ದೇವರನ್ನು ಬೇರ್ಪಡಿಸ್ತಾನೆ ಎಂಬುದನ್ನು ಯಾರು ಮರಿಬೇಡಿ. ಹಲ್ಲೆಲೂಯಾ. ಇವತ್ತು ಕೆಲಸ ಮಾಡ್ಬೋದು, ನಮ್ಮ ಹೊಟ್ಟೆ ಪಾಡಿಗೆ ಮಾಡಲೇಬೇಕು. ನಾವು ಸೋಮಾರಿಗಳೆಲ್ಲ ಕೆಲಸ ಮಾಡಬೇಕು. ಇವತ್ತು ನಾನು ಕೂಡ ಡಿಜಿಟಲ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಪ್ರೈಸ್ ದಿ ಲಾರ್ಡ್. ನೀವು ಕೂಡ ಏನೋ ವರ್ಕ್ ಮಾಡ್ತಾ ಇದ್ದೀರಿ, ಇನ್ನೊಬ್ಬರು ವರ್ಕ್ ಮಾಡ್ತಾ ಇರ್ತಾನೆ. ಸುಮ್ಮನೆ ಯಾರು ಕೂರಲ್ಲ, ಯಾರು ಸೋಮಾರಿಗಳಲ್ಲ. ಯಾವ್ದು ಇವತ್ತಿನ ಖರ್ಚು ನೋಡಿದ್ರೆ, ವೆಚ್ಚ ನೋಡಿದ್ರೆ, ಕೇವಲ ಸೇವೆಯಿಂದ ಎಲ್ಲವನ್ನು ಎದುರು ನೋಡ್ಲಿಕ್ಕೆ ಆಗಲ್ಲ, ಹೌದಲ್ವಾ? ದೇವರ ಕಾರ್ಯಗಳನ್ನು ನಾವು ಮಾಡಬೇಕು, ಉಳಿದ ಸಾಮಾಜಿಕವಾದ ಕಾರ್ಯಗಳನ್ನು ಮಾಡಬೇಕು, ನಮಗೆ ಕೊಡುವಂತ ವೈಯಕ್ತಿಕ ಕೆಲಸವನ್ನು ನಾವು ಮಾಡಬೇಕು. ಆದ್ರೆ ನಾವು ಅದಕ್ಕೇನೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟು, ನಿಮ್ಮಲ್ಲಿ ಯಾರೇ ಆಗಲಿ ಅದಕ್ಕೇನೆ ಪ್ರಾಮುಖ್ಯತೆ ಕೊಟ್ಟು ದೇವರ ವಿಷಯಕ್ಕೆ ಎಲ್ಲದಕ್ಕೆ ತಪ್ಪಿಸ್ತಾ ಇದ್ದೀರಿ, ಅದಕ್ಕೆ ಅಡ್ಡಿಪಡಿಸ್ತಾ ಇದ್ದೀರಿ ಅಂತ ಹೇಳಿದ್ರೆ ಒಂದು ದಿವಸ ಅದನ್ನು ದೂರ ಮಾಡ್ತಾರೆ. ಈಗ ಇಳಿಯಾದ ಆಮೇಲೆ ಹಲ್ಲೆಲೂಯಾ. ಬೈಬಲ್ ಹೇಳಿದ್ರೆ ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ. ನೀನು ದೇವರನ್ನು ಬಿಟ್ಟು ಬೇರೆ ಯಾವುದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ನೋಡು, ಸ್ವಲ್ಪ ದಿವಸ ಅದು ದೂರ ಆಗುತ್ತೆ. ಹಲ್ಲೆಲೂಯಾ. ದೇವರಿಗಿಂತ ಯಾವುದೇ ವ್ಯಕ್ತಿಗೆ ಹೆಚ್ಚು ಗೌರವವನ್ನು ಕೊಟ್ಟು ನೋಡು, ಅದು ದೂರ ಆಗುತ್ತೆ. ದೇವರಿಗಿಂತ ಹೆಚ್ಚು ಹತ್ತಿರ ಮಾಡಿ ನೋಡು, ಅದು ದೂರ ಆಗುತ್ತೆ. ಇದೆಲ್ಲ ನಿಮಗೆ ಓಪನ್ ಆಗಿ ನಾನು ಹೇಳ್ತಾ ಇರೋದು. ಕರ್ತನ ಶಿಕ್ಷೆ ಏನಕ್ಕೆ ಬಂದಿದೆ ಅಂತ ಹೇಳಿದ್ರೆ, ಕರ್ತನ ಕೈ ನಮಗೆ ಏನಕ್ಕೆ ವಿರೋಧ ಅಂದ್ರೆ, ಆತನಿಗಿಂತ ಹೆಚ್ಚು ಈ ಲೋಕದಲ್ಲಿ ನಾವು ಯಾರನ್ನು ಪ್ರೀತಿಸಬಾರದು. ಬೈಬಲ್ ಹೇಳ್ತದೆ, ಶಾಶ್ವತವಾದ ಪ್ರೇಮದಿಂದ ನಿನ್ನನ್ನು ಸೆಳೆದುಕೊಂಡಿದ್ದೇನೆ, ಮಮತೆ ಎಂಬ ಹಗ್ಗದಿಂದ ನಿನ್ನನ್ನು ಕಟ್ಟಿಕೊಂಡಿದ್ದೇನೆ. ನಮ್ಮ ಪ್ರೀತಿ ಹೆಚ್ಚು ಯಾರಿಗಿರ್ಬೇಕು ಗೊತ್ತಾ? ಕರ್ತನಿಗಾಗಿ. ಕುಟುಂಬವನ್ನು ಪ್ರೀತಿಸಬಾರ್ದಾ? ಪ್ರೀತಿಸಬೇಕು. ಮಕ್ಕಳನ್ನು ಪ್ರೀತಿಸಬಾರ್ದಾ? ಪ್ರೀತಿಸಬೇಕು. ಗಂಡನನ್ನು ಪ್ರೀತಿಸಬಾರ್ದಾ? ಪ್ರೀತಿಸಬೇಕು. ಹೆಂಡತಿಯನ್ನು ಪ್ರೀತಿಸಬಾರ್ದಾ? ಪ್ರೀತಿಸಬೇಕು. ಆದರೆ ಮೊದಲ ಪ್ರೀತಿ ಕರ್ತನಿಗೆ. ಪ್ರಕಟಣೆ ಪುಸ್ತಕ ಬರುವಾಗ ದೇವರು ಒಬ್ಬರ ಮೇಲೆ ದೂರನ್ನು ಹೇಳ್ತಾ ಇದ್ದಾರೆ, ಒಂದು ಸಭೆಯ ಮೇಲೆ. ಏನು ದೂರು ಗೊತ್ತಾ? ನೀನು ಮೊದಲ ಪ್ರೀತಿಯನ್ನು ಏನ್ ಮಾಡಿದ್ಯಾ? ಬಿಟ್ಟು ಬಿಟ್ಟಿದ್ಯಾ. ಈಗ ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 2ನೇ ವಾಕ್ಯದಿಂದ. Wake up, strengthen that what remains he and is about to die. For I have found your deeds unfinished in the sight of my God. ಕನ್ನಡದಲ್ಲಿ ಯಾರು? ಸಾಯುವ ಹಾಗಿದ್ದ ಉಳಿದವುಗಳನ್ನು ದೃಢಪಡಿಸು. ನನ್ನ ದೇವರ ಮುಂದೆ ನಿನ್ನ ಕೃತ್ಯಗಳಲ್ಲಿ ಒಂದಾದರೂ ಸಂಪೂರ್ಣವಾದದ್ದೆಂದು ನಾನು ಕಾಣಲಿಲ್ಲ. ದೇವರ ವಾಕ್ಯ ಹೇಳ್ತದೆ, ಸಾಯುವ ಆಗಿರುವಂತ ಎಲ್ಲವುಗಳನ್ನು ಮತ್ತೆ ಏನ್ ಮಾಡ್ಬೇಕು? ನೀನು ದೃಢಪಡಿಸಬೇಕು. ಅಲ್ಲಿಯ ಮತ್ತೆ ನೀನೇನ್ ಮಾಡ್ಬೇಕು? ತಿರುಗಿ ಬರಬೇಕು. ಅದೇ ರೀತಿಯಲ್ಲಿ ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 4ನೇ ವಾಕ್ಯ. Yet I hold this against you. You have forsaken the love you had at first. Consider how far you have fallen. ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ಜೋರಾಗಿ. ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟು ಬಿಟ್ಟಿದ್ದೀಯೆಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕು. ಆಮೇಲೆ ಒಂದು ಸಭೆಯ ಮೇಲೆ ದೇವರು ತಪ್ಪು ಹೊರಿಸಿದ, ಒಂದು ಕಳ್ಳತನ ಮಾಡಿದ ಅಂತ ಅಲ್ಲ, ಮೋಸ ಮಾಡಿದ ಅಂತ ಅಲ್ಲ, ದೇವರಲ್ಲಿ ಅವನಿಗಿದ್ದ ಪ್ರೀತಿಯನ್ನು ಬಿಟ್ಟು ಬಿಟ್ಟಿದ್ದಾನೆ. ಹಲ್ಲೆಲೂಯಾ. ಮೊದಲಿದ್ದ ಪ್ರೀತಿ. ಕೆಲವು ಸಲ ಪ್ರಾರಂಭ ಬರುವಾಗ, ಬನ್ನಿ ಸಿಸ್ಟರ್, ಎಲ್ಲಿ ಸಿಸ್ಟರ್ ನೀವು ಊರು, ಸಿಸ್ಟರ್ ಬ್ರದರ್ ಎಲ್ಲಿ ಸಿಸ್ಟರ್, ಕಾಫಿ ಕುಡಿದ್ರ, ತಿಂಡಿ ಕುಡಿದ್ರ, ಅದು ಕೂಡ ಏನಾದ್ರೂ ಒಂದು ಚಿಕ್ಕ ನೋವಾದ್ರೆ, ಸೊಳ್ಳೆ ಕೂತಷ್ಟು ಏನಾದ್ರು ಒಂದು ಚಿಕ್ಕ ಸೂಜಿ ಇದ್ರೆ, ಆ ಸಿಸ್ಟರ್ ಸರಿ, ಈ ಬ್ರದರ್ ಸರಿ. ಇದೆಲ್ಲ ನಮ್ಮ ಮನಸ್ಸಲ್ಲಿ ಬರ್ತಾ ಇರೋದು. ಬರ್ತದೇ ಇಲ್ವಾ? ನಾವು ಮನುಷ್ಯರೆಲ್ಲರೂ ಮಾತಾಡ್ತೀವಿ, ಹೌದಲ್ವಾ? ಅದೇ ಕ್ರಿಯೆಗಳಲ್ಲಿ ಕೂಡ ತೋರಿಸ್ತೀವಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಮ್ಮ ನಾಯಿ, ನಮ್ಮ ಮನೆಯಲ್ಲಿ ಸಾಕಿರೋ ನಾಯಿ ಒಂದ್ ದಿವಸ ಊಟ ಹಾಕಿಲ್ಲ ಅಂತೇಳಿ ಸರಿ ನಮಗೆ ಕಚ್ಚಿ ಅರ್ಧ ಕೆಜಿ ಮಾಂಸ ತಿಂದ್ರೆ ಏನಾಗ್ಬೋದು ನಮ್ದು? ಹಲೋ. ನಮ್ಮ ಮನೆಯಲ್ಲಿ ನಾವು ಸಾಕಿದ ನಾಯಿ ಒಂದು ದಿವಸ ಊಟ ಹಾಕಿಲ್ಲ, ಬಂದ ತಕ್ಷಣ, ಬಿಟ್ಟ ತಕ್ಷಣ ನಿಮ್ಮನೆ ಅರ್ಧ ಕೆಜಿ ಮಾಂಸ ತಿಂದ್ರೆ ಏನಾಗ್ಬೋದು ನಿಮ್ಮಲ್ಲಿ? ನಾವು ಬದುಕಿಸ್ತೀವಿ, ಅದನ್ನು ಸಾಯಿಸ್ತೀವಿ. ಅದು ಮಾತಾಡ್ಲಿಕ್ಕೆ ಬರುತ್ತಾ? ನಮ್ಮ ಮನೆ ಸಾಕಿದ ನಾಯಿಗೆ ನಾವು ಊಟ ಹಾಕ್ಲಿಲ್ಲ, ಅದು ಬಂದ ತಕ್ಷಣ ನಮ್ಗೆ ಕಚ್ಚಿ ಒಂದು ಅರ್ಧ ಕೆಜಿ ಮಾಂಸ ತಿಂದು ಬಿಡ್ತು. ನಮ್ದು ಬಿಡ್ತೀವ ನಾವು ಸುಮ್ಮನೆ? ಅಲ್ಲ, ಒಂದು ಊಟ ಹಾಕೋದಕ್ಕೆ ಹಿಂಗೆಲ್ಲ ಮಾಡ್ತಲ್ಲ ಪ್ರಿಯರೇ. ಊಟ ಹಾಕೋದಕ್ಕೆ ನಾಯಿ ಕಚ್ಚಬೇಕಾದ್ರೆ, ಅಥವಾ ಆ ನಾಯಿ ಊಟ ಹಾಕದಿದ್ರೆ ನಿಮಗೆ ಕಚ್ಚುದಿಲ್ಲ, ಏನ್ ಮಾಡ್ತದೆ ಅದು? ಬಾಲ ನಡೆಸ್ಕೊಳ್ಬೇಕು. ನೋಡಿ, ಆ ನಾಯಿಗಿರುವಂತ ಬುದ್ಧಿ ನೀತಿ ಕೆಲವು ಸರಿ ಮನುಷ್ಯರಿಗೆ ಇರಲ್ಲ. ಹಲ್ಲೆಲೂಯಾ. ನಾನು ಹೇಳಿದ್ ಯಾರು ಬೇಸರ ಮಾಡ್ಕೊಳ್ಬೇಕು. ಒಂದು ನಿಯತ್ತು, ಒಂದು ಪ್ರೀತಿ ಮನುಷ್ಯರಿಗಿರುತ್ತಾ? ಎಲ್ಲ ಉಪಕಾರ ಮಾಡಿದ್ವಿ, ಏನೇ ಒಳ್ಳೇದು ಮಾಡಿ, ಒಂದು ಚಿಕ್ಕ ಏನಾದ್ರು ಡ್ಯಾಮೇಜ್ ಬಂದ್ರೆ ಮತ್ತೆ ಅವ್ರ ಜೊತೆ ಮಾತಾಡಲ್ಲ.
ಅವ್ರ ಜೊತೆ ನಿಲ್ಲಲ್ಲ, ಅವ್ರ ಜೊತೆ ಕೂರಲ್ಲ, ಅವ್ರ ಜೊತೆ ಅಲ್ಲಲ್ಲಿ ಮಾತಿಲ್ಲ, ಕಥೆ ಇಲ್ಲ, ಅದು ಮೊದಲಿದ್ದಾಗೆ ಮಾತಾಡಲ್ಲ, ಮೊದಲಿದ್ದಾಗೆ ನಡವಳಿಕೆ ಇಲ್ಲ, ಮೊದಲಾದ ಪ್ರೀತಿ ಇಲ್ಲ ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಬಂಧು ಬಳಗದಲ್ಲಿ, ನಾವು ಕೆಲಸದ ಜಾಗದಲ್ಲಿ, ಅದು ಯಾರೇ ಇರಲಿ ಏನೇ ಇರಲಿ, ಇಂಥದೇ ಸನ್ನಿವೇಶಗಳನ್ನು ನಾವು ನೋಡ್ತೀವಿ. ಯಾಕಂದ್ರೆ ನಮ್ಮ ಮನಸ್ಸು ಏನಾಗಲಿಲ್ಲ, ಸರಿ ಇಲ್ಲ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಾನು ನಿನ್ನನ್ನು ಶಿಕ್ಷಿಸಬೇಕಾಗ್ತದೆ, ನಾನು ನಿನ್ನನ್ನು ಎದುರಿಸಬೇಕಾಗ್ತದೆ, ನಾನು ನಿನ್ನನ್ನು ಖಂಡಿಸಬೇಕಾಗ್ತದೆ, ನೀನು ದೇವರ ಕಡೆಗೆ ತಿರುಗಬೇಕಾಗ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಮಗನೇ, ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ, ಆತ ನಿನ್ನ ಗದರಿಸುವಾಗ ಬೇಸರಗೊಳ್ಳಬೇಡ. ಕರ್ತನು ತಾನು ಯಾರನ್ನು ಪ್ರೀತಿಸ್ತಾನೋ ಅವರನ್ನು ಶಿಕ್ಷಿಸ್ತಾನೆ, ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಒಡೆಯುತ್ತಾನೆ. ನಮ್ಮನ್ನು ಮತ್ತೆ ಆತನ ಕಡೆಗೆ ಸೇರಿಸಿಕೊಳ್ಬೇಕಾದ್ರೆ ನಮಗೆ ಒಡೆತ ಬೀಳಲೇಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಮಗೆ ಒಡೆತ ಬೀಳುವಾಗ ಅವ್ರು ಕೊಟ್ರು, ಇವ್ರು ಕೊಟ್ರು, ಅಲ್ಲಿ ಕೊಟ್ರು, ಇಲ್ಲಿ ಕೊಟ್ರು ಹೇಳಲ್ಲ. ದೇವರು ತನ್ನಷ್ಟಕ್ಕೆ ತಾನು ಮಾಡಲ್ಲ, ಮನುಷ್ಯನ ಮೂಲಕವಾಗಿ, ಸನ್ನಿವೇಶಗಳ ಮೂಲಕವಾಗಿ, ಪರಿಸ್ಥಿತಿಗಳ ಮೂಲಕವಾಗಿ ಆತನ ಮಾಡುವಂಥದ್ದು. ಆದ್ರಿಂದ ಆತನ ಶಿಕ್ಷೆಯನ್ನು ಏನ್ ಮಾಡಬಾರ್ದು, ತಾತ್ಸಾರ ಮಾಡಬಾರ್ದು, ಗದರಿಸುವ ಏನ್ ಮಾಡಬಾರ್ದು, ಬೇಸರಗೊಳ್ಬಾರ್ದು. ತಂದೆ ಒಬ್ಬ ಮಗನನ್ನು ಹೇಗೆ ಪ್ರೀತಿಸ್ತಾನೋ ಹಾಗೆ ದೇವರು ನಮ್ಮನ್ನು ಪ್ರೀತಿಸ್ತಾನೆ. ಹಲ್ಲೆಲೂಯಾ. ಯಾವ್ದಾದ್ರು ತಂದೆ, ಎಲ್ಲೋ ಕಟುಕ ತಂದೆ ಇರ್ಬೋದು, ಏನು ಕೊಡದೆ ಏನು ಮಾಡದೆ ಇರುವಂಥದ್ದು. ಆದ್ರೆ ನಿಜವಾದ ತಂದೆ ಒಂದು ಮಗ ಕೇಳುವಾಗ, ಮಗಳು ಕೇಳುವಾಗ ಏನ್ ಮಾಡ್ತಾನೆ, ಮಗ ಕೇಳ್ತಾನೆ, ನಮಗೆ ಕೊಕ್ಕೋ ಕೋಲಾ ಕುಡಿಬೇಕಂತ ಆಸೆ ಆಗಿದೆ. ಅಯ್ಯೋ ದುಡ್ಡಿಲ್ಲಪ್ಪ, ಕೊಕ್ಕೋ ಕೋಲನ ಅಂತ ಹೇಳ್ತಾರೆ ಯಾರಾದ್ರೂ ತಂದೆ? ಯಾರಾದ್ರೂ ಹೇಳಿದಾರ? ಯಾರು ಹೇಳಲ್ಲ. ಈ ಲೋಕದ ಹೇಳ್ತಾರ, ಹೇಳುವವರು ಇರ್ತಾರೆ, ಹೇಳದವರು ಇರ್ತಾರೆ. ನನಗೆ ಗೊತ್ತಿರೋ ಪ್ರಕಾರ ನಾನು ನೋಡ್ಲಿಲ್ಲ. ಒಂದು ವೇಳೆ ಹೇಳಿದ್ರೆ ಏನರ್ಥ ಅಂದ್ರೆ, ಆ ತಂದೆಗೆ ಆ ಮಗನ ಮೇಲೆ ಅಥವಾ ಮಗಳ ಮೇಲೆ ಪ್ರೀತಿ ಇಲ್ಲ ಅಂತ ಅರ್ಥ. ಆದ್ರೆ ನೋಡ್ರಿ, ತಂದೆಗಿಂತಲೂ ಹೆಚ್ಚಾಗಿ, ತಾಯಿಗಿಂತಲೂ ಹೆಚ್ಚಾಗಿ ಪ್ರೀತಿ ಮಾಡುವ ದೇವರು ಅವ್ರ ಬೆತ್ತ ಹಿಡಿತಾರೆ ಅಥವಾ ನಮ್ಮನ್ನು ಶಿಕ್ಷೆ ಕೊಡ್ತಾರೆ, ನಮ್ಮನ್ನು ಗದರಿಸ್ತಾರೆ ಅಂತ ಹೇಳುವಾಗ ನಾವೇನ್ ಮಾಡಬಾರ್ದು, ಬೇಸರ ಕೊಡ್ಬಾರ್ದು. ಪಕ್ಕದವ್ರಿಗೆ ಹೇಳಿದ್ರೆ, ದೇವರು ಗದರಿಸುವಾಗ, ಎಚ್ಚರಿಸುವಾಗ ಬೇಸರಗೊಳ್ಬೇಡಿ. ಕೆಲಗೆ ಮನೆಯಲ್ಲಿ ಗಂಡ ಬೈದ್ರೆ ಪ್ರಾರ್ಥನೆ ಮಾಡಲ್ಲ, ಎಂತಿ ಬೈದ್ರೆ ಪ್ರಾರ್ಥನೆ ಮಾಡಲ್ಲ. ಅದಕ್ಕೆ ಇದಕ್ಕೂ ಸಂಬಂಧ ಇದೆಯಾ? ನಾನು ಇವತ್ತು ಚರ್ಚಿಗೆ ಬರಲ್ಲ, ನೀವು ಹಾಲು ತರಲಿಲ್ಲ, ನಾನು ಎಂತ ಟೀ ಕುಡಿದದ್ದು, ಖಾಲಿ ಟೀ ಕುಡಿದದ್ದು, ಚರ್ಚಿಗೆ ಬರಲ್ಲ. ಮಾತೆಲ್ಲ ಸಾಯಂಕಾಲದಲ್ಲಿ ಹಂಗೇನೆ ಮಾತಿರ್ತದೆ. ಹಾಲು ತರೋದಕ್ಕೆ, ತರಕಾರಿ ತರೋದಕ್ಕೆ, ಭಾನುವಾರ ಮಾಂಸ ತರ್ತೀರ, ಮಾಂಸ ತರೋದಕ್ಕೆ. ಫಾಸ್ಟ್ ಎಲ್ಲೋ ಅವರ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ ಅಂತ ತಿಳ್ಕೊಳ್ಬೇಡಿ. ಎಲ್ಲರ ಪ್ರಸಂಗ ಮಾಡುವಾಗ ಎಲ್ಲರೂ ಯೋಚನೆ ಮಾಡಿದಿರಂದ್ರೆ ಮನಸ್ಸಲ್ಲಿ ಫಾಸ್ಟ್ ಅವ್ರ ಓನ್ ಎಕ್ಸ್ಪೀರಿಯನ್ಸ್ ಅಲ್ಲ, ಹಂಗೆ ಹೇಳಿಲ್ಲ. ಪ್ರೈಸ್ ಗಾಡ್. ಒಂದು ನಡವಳಿಕೆ ಆಗಿರ್ತದೆ, ಹೌದಲ್ವಾ? ಪ್ರೈಸ್ ಅಲ್ಲ. ಕೊಡ್ತೇನೆ, ಬರ್ತ್ಡೇ ಒಂದು ಮೊಬೈಲ್ ಕೊಡ್ತೇನೆ ಅಂತ ಹೇಳುವಾಗ ಕೀಪ್ಯಾಡ್ ಇದೆ ಮೊಬೈಲ್ ಕೊಟ್ರೆ, ಬರ್ತ್ಡೇ ಆಗುವಾಗ ಆಂಡ್ರಾಯ್ಡ್ ಮೊಬೈಲ್ ಕೊಡ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡಿ, ದುಡ್ಡಿಲ್ಲ, ಕೀಪ್ಯಾಡ್ ಮೊಬೈಲ್ ಯೂಸ್ ಮಾಡು ಅಂತ ಹೇಳಿದ್ರೆ ಹೇಗಾಗ್ಬೋದು? ಎಷ್ಟು ಚೆನ್ನಾಗಿದ್ದಂತ ಮುಖ ಎಲ್ಲ ಏನಾಗಿರ್ಬೋದು, ಬಾಡಿ ಹೋಗಿ 1 ವರ್ಷ ಊಟ ಮಾಡಿದವರಾಗಿರ್ಬೋದು, ಹೌದಲ್ವಾ? ಎಷ್ಟು ಬೇಸರ ಆಗ್ತದೆ ಇಲ್ವಾ? ಈಗ ಯಾರಿಗಾದ್ರೂ ನಿಮಗೆ ಒಬ್ರು ಹೇಳ್ತಾರೆ ನಿಮಗೆ ಐಫೋನ್ ಕೊಡ್ತೀನಿ ಅಂತ, ಅದೇ ಬರ್ತ್ಡೇ ಬರುವಾಗ ಕೀಪ್ಯಾಡ್ ಇದು ಮೊಬೈಲ್ ಕೊಟ್ಟ, ಖುಷಿ ಆಗ್ತದ? 1 ಲಕ್ಷ ಲೋನ್ ಕೊಡ್ತೀನಿ ಅಂತ ಹೇಳಿದ್ರು, ಇಲ್ಲ ನಿಮಗೆ 1 ಲಕ್ಷ ಕೊಡ್ಲಿಕ್ಕೆ ಆಗಲ್ಲ, 1,000 ರೂಪಾಯಿ ತಗೊಂಡೋಗಿ ಅಂತ ಹೇಳಿದ್ರೆ, ಬೆಳಗ್ಗೆ ಟೀ ಕುಡಿತದೆ, ಕಾಫಿ ಕುಡಿಯದೆ, ಸ್ನಾನ ಮಾಡಿದೆ ಎಲ್ಲ ಬಂದಿರ್ತಿದ್ರು ಲೋನ್ ತಗೊಳ್ಳಿಕ್ಕೆ, ಹೌದಲ್ವಾ? ಆಗ ಅವನು ಹೇಳ್ತಾನೆ, ನಿಮಗೆ ಸಿಬಿಲ್ ಸ್ಕೋರ್ ಕಡಿಮೆ ಇದೆ, 1 ಲಕ್ಷ ಲೋನ್ ಸಿಕ್ಕಲ್ಲ, 1,000 ರೂಪಾಯಿ ಇದೆ, ಆ 1,000 ರೂಪಾಯಿ ಜಾಸ್ತಿ ಆಯ್ತು ಕೊಟ್ಟದ್ದು ಅಂತ ಹೇಳಿದ್ರೆ ಎಷ್ಟು ಬೇಸರ ಆಗ್ಬೋದು. ಇಲ್ಲದ ಕೋಪ ಎಲ್ಲ ಬಂದ್ಬಿಡ್ತದೆ, ಪ್ರಾರ್ಥನೆ ಇಲ್ಲ, ಏನಿಲ್ಲ, ಎಲ್ಲ ಯಾವ ನೀವು ಅಂತ ಎಲ್ಲ ಬರ್ತದೆ ಇಲ್ವಾ? ಅಲೋ ನೋಡಿ, ಸತ್ಯ ಹೇಳುದಿಲ್ಲ ಕೆಲವರು, ಬರ್ತದೆ ಇಲ್ವಾ? ಈಗ ನಾನೇ ಯೇಸು ಸ್ವಾಮಿಯಾಗಿ ಇದನ್ನು ಕಳ್ಳರ ಗವಿ ಮಾಡಿದ್ದೀರಿ ಎಲ್ಲ ಈ ಸರ್ಪ ಜಾತಿಯವರಂತ ಹೇಳಿದ್ರೆ ಇಲ್ಲಿ ಪುಲ್ಪಿಟ್ ಅಲ್ಲಿ ಎಷ್ಟು ವಾರದಲ್ಲಿ ಸಭೆಗೆ ಪ್ರೈಸ್ ಗಾಡ್. ಯೋಹಾನ ಹೇಳಿದಾಗ ಹೇಳ್ತಿದ್ರೆ ನೋಡಿ, ಆಗಿನ ಕಾಲದಲ್ಲಿ ಎಷ್ಟು ಕಠಿಣ ಮಾತು, ಕಠಿಣ ಕಾರ್ಯ, ಮೂರ್ಖ ಸಂತಾನ ಹೇಳಿದ್ರೆ ಯೇಸು ಸ್ವಾಮಿ. ಇವತ್ತು ಯಾವ್ದಾದ್ರು ಬಿಲಿವರಿಗೆ ಪಾಸ್ಟ್ ಮೂರ್ಖ ಸಂತಾನವೇ ಅಂತ ಹೇಳಿದ್ರೆ ಎಷ್ಟು ಅವ್ರ ಸಂತಾನ ಇನ್ನೊಂದು ಸಭೆಗೆ ಇರ್ತಾರೆ, ಅಲ್ವೋ? ಹೌದಾ ಅಲ್ವಾ? ನಮಗೆಲ್ಲ ಕಾಮಿಡಿಯಾಗಿ ಕಾಣ್ತದೆ, ನಾನು ನಿಜ ಹೇಳ್ತಾ ಇರೋದು. ಆಗ ಅವ್ರು ಹೇಳ್ತಾರೆ, ಯೋಹಾನ ಹೇಳಿಲ್ವಾ? ಅವ್ರು ಹೋಗಿಲ್ಲ, ನಾವು ಹೋಗ್ತೀವಿ ಫಾಸ್ಟ್. ನಮಗೆ ತಾಳ್ಮೆ ಇಲ್ಲ, ನಮಗೇನಿಲ್ಲ. ಕರ್ತನು ಶಿಕ್ಷೆ ಕೊಡುವಾಗ, ಕರ್ತನವರಿಗೆ ಗದರಿಸುವಾಗ, ಕರ್ತನವರಿಗೆ ಮಾತಾಡುವಾಗ ನಾವು ಹೇಳ್ತೀವಿ ಅದು ದೇವರು ಮಾತಾಡಿದ್ದಾರೆ, ಅದು ಪಾಸ್ಟರ್ ಮಾತಾಡಿದ್ರು, ಅದು ಅವರು ಬ್ರದರ್ ಮಾತಾಡಿದ್ರು, ಅದು ಈ ಮಂಜುಳಾ ಸಿಸ್ಟರ್ ಮಾತಾಡಿದ್ರು, ಈ ರಮಣಿ ಮಾತಾಡಿದ್ರು, ಈ ಕಮಲ ಮಾತಾಡಿದ ಅಂತ ಹೇಳುದಲ್ಲ, ದೇವರೇ ಮಾತಾಡಿರ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ.
ಒಬ್ಬ ಹೆಂಡತಿ ಗಂಡನಿಗೆ ಹೇಳಿದ್ದು, ನೀವು ಒಂದು ದಿವಸ ಬೈಬಲ್ ಓದಿದೇ ನೋಡಿಲ್ಲ, ಆಗ ಹೇಳ್ಬಹುದಾ, ನಾನು ಮನೆಗೆ ಶಿರಸ್ಸು, ನನ್ನ ಮಂಡೆ, ನನಗೆ ಹೇಳಿದ್ರು ದೇವರು ನಾನು ಶಿರಸ್ಸು, ನನಗೆ ಕ್ರಿಸ್ತನು ಶಿರಸ್ಸು, ನೀನು ಯಾರು ಹೇಳ್ಬಹುದಾ? ಅಲೋ ಹೇಳ್ಬಹುದಾ? ಹೇಳ್ಬಾರ್ದು. ಹಲ್ಲೆಲೂಯಾ. ಅವರು ನಮ್ಮ ಜೀವಕ್ಕೆ ಒಂದು ಆಧಾರವಾದ ನಿಮಿತ್ತವಾಗಿ ಸ್ಪಿರಿಚುವಲ್ ಆಗಿ ಒಂದು ವೇಳೆ ಹೇಳಿದ್ರೆ ಒಳ್ಳೇದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಬದಲಾಗಿ ನಿಮ್ಮ ಮೇಲೆ ದೌರ್ಜನ್ಯ ತೋರಿಸಿರೋದು ಬೇರೆ. ಶಿರಸ್ಸಿನ ಮೇಲೆ ಏನ್ ಮಾಡಬಾರ್ದು? ದೌರ್ಜನ್ಯ ಮಾಡಬಾರ್ದು. ಅಲ್ಲಿ ಅವರು ಕ್ರಿಸ್ತನ ಶಿರಸ್ಸು, ಅಲ್ಲಿ ಅವರಿಗೆ ಶಿರಸ್ಸು ಯಾರು? ಕೆಲವು ಸರಿ ಎಂತ ಹೇಳ್ತಾರೆ, ನಾನು ಹೇಳಿದೇ ಕೇಳಬೇಕು, ಸಭೆ ಬೀಳುವವರಿಗೆ ನಾನು ಹೇಳಿದೇ ಮಾತಾಡಬೇಕು, ಅದು ಇನ್ನೊಬ್ಬರು ನಾನು ಹೇಳಿದಾಗೆ ಹೇಳ್ಬೇಕು ಅಂತ ಹೇಳ್ತಿದ್ರೆ ದೇವರು ಹೇಳ್ತಾರೆ, ನಿನಗೆ ಶಿರಸ್ಸು ಯಾರು? ನಾನು ಏನ್ ಹೇಳ್ತೀನಿ ಅದನ್ನು ಮಾಡ್ಬೇಕು. ಹೆಂಡತಿಗೆ ಶಿರಸ್ಸು ಯಾರು? ಗಂಡ. ಈಗ ಪ್ರಾರ್ಥನೆ ಮಾಡಬೇಡಿ, ವಾಕ್ಯ ಓದಬೇಡಿ, ನೀವು ಒಂದು ದಿವಸ ಪ್ರೇಯರ್ ಮಾಡಲ್ಲ, 3 ಹೊತ್ತು ಊಟ ಮಾಡ್ತೀರಾ ಅಂತ ಹೇಳಿದ್ರೆ ತಪ್ಪಾ? ಹೆಂಡತಿ ಹೇಳಿದ್ರೆ ತಪ್ಪೇನ್ರಿ? ಹೆಣ್ಮಕ್ಳು ನೋಡಿ ಹಾಸ್ಟೆಲ್ ನೋಡ್ತೀರಾ, ತಪ್ಪಿಲ್ವಾ? ನಿಮ್ಮ ಮಗಳಿಗೆ ಹೇಳಿದ್ರೆ ತಪ್ಪಾ? ತಪ್ಪಿಲ್ಲ. ನಿಮ್ಮ ಮಕ್ಕಳಿಗೆ ಹೇಳಿ, ಹೆಂಡತಿ ಗಂಡನಿಗೆ ಹೇಳಿ, ಗಂಡ ಹೇಳಿ, ತಂದೆಗೆ ಹೇಳಿ, ತಾಯಿಗೆ ಹೇಳಿ, ಆತ್ಮಿಕ ವಿಷಯದಲ್ಲಿ ಯಾರು ಎಚ್ಚರಿಸಿದ್ರು, ಬಲಪಡಿಸಿದ್ರು, ತಿದ್ದಿದ್ರು ತಪ್ಪೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಕೆಲವರಿಗೆ ಅದೇ ಸಮಸ್ಯೆ, ಪಾಸ್ಟ್ರೆ ನನ್ನ ಹೆಂಡತಿ ಯಾವಾಗಲೂ ಬೈತಾ ಇರ್ತಾರೆ ಪಾಸ್ಟ್ರೆ, ಏನೆಲ್ಲ ಮಾತಾಡ್ತಾರೆ ಗೊತ್ತಾ? ಏನ್ ಮಾತಾಡಿದ್ರು? ಬೈಬಲ್ ಓದಂತ ಹೇಳ್ತಾರೆ ಪಾಸ್ಟ್ರೆ. ಹೌದು, ಪ್ರೇಯರ್ ಮಾಡಂತ ಹೇಳ್ತಾರೆ. ನೀನ್ 3 ಹೊತ್ತು ತಿಂತೀಯ, ಪ್ರೇಯರ್ ಮಾಡಲ್ಲ ಅಂತ ಹೇಳ್ತಾರೆ. ಸರಿ ತಾನೇ ಹೇಳಿದ್ರೆ, ನೀವು 3 ಹೊತ್ತು ತಿಂತೀರಲ್ವಾ, ಪ್ರೇಯರ್ ಯಾಕೆ ಮಾಡಲ್ಲ? ಮತ್ತೆ ಏನಾದ್ರು ತಪ್ಪು ಹೇಳಿದ್ರು? ಏನಾದ್ರು ತಪ್ಪು ಹೇಳಿದೇನ್ರಿ? ಬೈಬಲ್ ಹೇಳ್ತದೆ ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ. ಕರ್ತನ ಡೈರೆಕ್ಟ್ ಆಗಿ ಯಾರಿಗೆ ಶಿಕ್ಷೆ ಕೊಡಲ್ಲ, ಕರ್ತನ ಯಾರಿಗೆ ಡೈರೆಕ್ಟ್ ಆಗಿ ಹೊಡೆಯಲ್ಲ. ಕರ್ತನ ಸೇವೆಯಲ್ಲಿ ಇರ್ಬಹುದು, ದೇವರ ರಾಜ್ಯದಲ್ಲಿ ಇರ್ಬಹುದು, ಕಾರ್ಯದಲ್ಲಿ ಇರ್ಬಹುದು, ಅಥವಾ ಯಾವುದೇ ಕಾರ್ಯ ಇರ್ಬಹುದು, ಆತ ನಮ್ಮನ್ನು ಶಿಕ್ಷಿಸುವಂತ ವಿಧಾನ, ಕಾರ್ಯ ಮಾಡುವಂತ ವಿಧಾನ ಬೇರೆ ಬೇರೆ ಆಗಿರ್ತದೆ. ಯಾಕೋಬನು ಎಲ್ಲಾ ಕಡೆಗಳಲ್ಲಿ ಮೋಸಗಾರನಿರುವಾಗ ಒಂದು ದಿವಸ ದೇವದೂತನ ಅವರಿಗೆ ಓಡಾಡುವಾಗ ತಿರುಗಿ ಲಾಸ್ಟಿಗೆ ಕೇಳಿದ್ರು, ನಿನ್ನ ಹೆಸರೇನು? ಎಲ್ಲ ಕಡೆಯಲ್ಲಿ ಎಲ್ಲ ಏನೇನು ಮಾಡಿದ್ರು, ಏನಕ್ಕೆ ಹೇಳಿದ್ರು ಗೊತ್ತಾ? ನಿನ್ನ ಹೆಸರೇನು ಅಂತ ಗೊತ್ತಿಲ್ವಾ ದೇವದೂತರಿಗೆ? ರಾತ್ರಿಯಿಂದ ಹಗಲು ತನಕ ಹೋರಾಡಿದವರಿಗೆ ಅವನ ಪಕ್ಕೆಲ್ಲ ಜಾರುವಾಗ ದೇವರಿಗೆ ಗೊತ್ತಿದೆಯಾ ಇಲ್ವಾ ನಮ್ಮ ಹೆಸರು ಏನಂತ? ದೂತರಿಗೆ ಗೊತ್ತಾ ಇದೆಯಲ್ಲ ಇಲ್ವಾ? ಗೊತ್ತಿದೆಯಾ ಇಲ್ವಾ? ನೋಡಿ, ಗಬ್ರಿಯೇಲ ಬಂದು ಮರಿಯಳೆ ಅಂತ ಹೇಳ್ತಾನೆ, ಅವನಿಗೆ ಗೊತ್ತಾಯ್ತು ಇವ್ರ ಹೆಸರು ಮರಿಯಳೆ ಅಂತ. ನಮ್ಮ ಹೆಸರು ಪರಲೋಕಕ್ಕೆ ಗೊತ್ತಿದೆಯಾ ಇಲ್ವಾ? ಪಕ್ಕದ ಮನೆಯವ್ರಿಗೆ ಗೊತ್ತಿಲ್ಲ ಅಂತ ಎಲ್ಲಿ ಗೊತ್ತಿರ್ತದೆ? ಪರಲೋಕಕ್ಕೆ ದೇವರಿಗೆ ಗೊತ್ತಿರ್ತದೆ. ಹಲ್ಲೆಲೂಯಾ. ಕೆಲವರು ಮನೆಯಲ್ಲಿ ಬಾಗಿಲಾಕಿ ಹೊರಗಡೆ ಬರಲ್ಲ, ಅವ್ರ ಹೆಸರೇ ಗೊತ್ತಿರಲ್ಲ. ಆದ್ರೆ ಪರಲೋಕಕ್ಕೆ ನೀವು ಬಾಗಿಲು ಹಾಕೊಂಡ್ರು, ಬಾಗಿಲು ಹಾಕಿಲ್ಲ ಅಂದ್ರೆ, ಯಾರಿಗೆ ಹೇಳದಿದ್ರು ಬರ್ತ್ಡೇ ಮಾಡಿದ್ರು ಪರಲೋಕಕ್ಕೆ ಗೊತ್ತಿರ್ತದೆ. ಹಲ್ಲೆಲೂಯಾ. ನಾವು ಯಾರು ಎಂತವರು ಎಲ್ಲ ಹಿಸ್ಟ್ರಿ ಯಾರಿಗೆ ಗೊತ್ತಿರ್ತದೆ? ಇಲ್ಲಿ ಕೇಳ್ತಾರೆ ರಾತ್ರಿ ಎಲ್ಲ ಹೋರಾಡಿದ ಮೇಲೆ, ನಿನ್ನ ಹೆಸರೇನು ಅಂತ. ಯಾಕೆ ಗೊತ್ತಾ? ಅಲ್ಲಿ ಏನ್ ಹೇಳಿದ್ದಾನೆ? ನಾನು ಏಸಾವ ಅಂತ ಹೇಳಿ ಬಂದಿದ್ದಾನೆ. ಅಲ್ಲಿ ಏನ್ ಮಾಡಿದ್ದಾನೆ? ತಂದೆ ಗೊತ್ತೆ, ನಾನು ಏಸಾವ ನೋಡಿ, ಮುಟ್ಟಿ ನೋಡಿ, ಪರಿಮಳ ನೋಡಿ ಎಲ್ಲ ಹೇಳಿ ಆಶೀರ್ವಾದ ತಗೊಂಡಿದ್ದಾನೆ. ಈಗ ದೇವರು ಇಲ್ಲೇ ಆಶೀರ್ವಾದ ಬೇಕಾದ್ರೆ ನಿನ್ನ ಹೆಸರೇನಂತ ಕೇಳ್ತಾರೆ. ಅವ್ರು ಹೇಳ್ತಾರೆ ಯಾಕೋಬ. ಯಾಕೋಬ ಅಂದ್ರೆ ಹೆಸರಿನ ಅರ್ಥ ಏನು? ಯಾಕೋಬನ ಹೆಸರಿನ ಅರ್ಥ ಏನು? ಅದು ಇವತ್ತು ಕೆಲವರು ಅದೇ ಹೆಸರು ಹೇಳ್ತಾರೆ. ಯಾಕೋಬ ಬ್ರದರ್ ಇಲ್ಲಿದ್ದಾರೆ, ಮೋಸಗಾರ ಬ್ರದರ್ ಎಲ್ಲಿದ್ದಾರೆ ಅಂತ ಹೇಳಿದ್ರೆ ಕೆಲವರಿಗೆ ಹೆಸರು ಅರ್ಥನೇ ಗೊತ್ತಿಲ್ಲ. ಇಲ್ಲ ಯಾವುದೋ ಒಂದು, ನಾನು ನಮ್ಮ ಸುರತ್ಕಲ್ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ಸಿಸ್ಟರ್ ಹೆಸರು ಇಸಬೆಲ್. ಇಸಬೆಲ್ ಸಿಸ್ಟರ್ ಬನ್ನಿ, ಏನಾದ್ರು ಇಟ್ಕೊಳ್ಳಿ, ಅದಲ್ಲ ವಿಷಯ. ಅದು ನಾನು ಹೇಳ್ತಾ ಇರೋದು, ಏನೆಲ್ಲ ಉಂಟು ಎಲ್ಲ ಹೆಸರು ಇರ್ತದೆ. ಪ್ರೈಸ್ ಗಾಡ್. ಅದಕ್ಕೆ ಅರ್ಥನೂ ಇಲ್ಲ, ಕಾರ್ಯನೂ ಇಲ್ಲ, ಏನು ಗೊತ್ತಿಲ್ಲ. ಇನ್ನು ನೋಡ್ರಿ, ದೇವರು ನಮ್ಮನ್ನು ಶಿಕ್ಷೆಗೆ ಗುರಿ ಮಾಡ್ತಾರೆ. ಈಗ ವಾಕ್ಯಕ್ಕೆ ಬರುವ 11ನೇ ವಾಕ್ಯ, ಈ ಶಿಕ್ಷೆಯಿಂದ ಏನ್ ಪ್ರಯೋಜನ ಪ್ರಿಯರೇ? ನೋಡ್ರಿ, 12ನೇ ಅಧ್ಯಾಯ 11ನೇ ವಾಕ್ಯ. ಯಾವ ಶಿಕ್ಷೆಯಾದರೂ ತತ್ಕಾಲಕ್ಕೆ ಸಂತೋಷಕರವಾಗಿ ತೋಚದೆ ದುಃಖಕರವಾಗಿ ತೋಚುತ್ತದೆ. ಯಾವ ಶಿಕ್ಷೆಯು ತತ್ಕಾಲಕ್ಕೆ, ನೋಡ್ರಿ, ದೇವರು ನಮಗೆ ಶಿಕ್ಷೆ ಕೊಡುವಾಗ, ದೇವರು ನಮ್ಮನ್ನು ಪರೀಕ್ಷೆ ಮಾಡುವಾಗ, ದೇವರು ನಮ್ಮನ್ನು ಅಲ್ಲಿಯ ಕೆಲವು ಕಾರ್ಯಗಳನ್ನು ಮಾಡದೆ ಬಿಡ್ಲಿಕ್ಕೆ ಇರುವಾಗ, ಸೀತಕ್ಕ ಕೆಲವು ಸನ್ನಿವೇಶಗಳು ಬರುವಾಗ ನಮಗೆ ಅಲ್ಲಿ ಆ ಒಂದು ಸಮಸ್ಯೆಗಳು ತತ್ಕಾಲಕ್ಕೆ ಏನಂತ ತೋರಿಸ್ತದೆ ಅಂತೆ? ಅಲ್ವ ತತ್ಕಾಲಕ್ಕೆ ಏನ್ ತೋರಿಸ್ತದೆ? ಅದು ಸಂತೋಷವಾಗಿ ತೋರುವುದಿಲ್ಲ. ಯಾರಿಗಾದ್ರೂ ತೋರಿಸ್ತದ? ಒಂದು ಶಿಕ್ಷೆ ಬರುವಾಗ, ಒಂದು ಅವಮಾನ ಆಗುವಾಗ, ಒಂದು ಬೇಸರ ಆಗುವಾಗ, ಒಂದು ನೋವಾಗುವಾಗ, ಇನ್ನೊಬ್ಬರು ಏನಾದ್ರು ಹೇಳುವಾಗ, ಇಷ್ಟು ದಿವಸ ಸಿಸ್ಟರ್ ಹೇಳಿದವರು ನಾಳೆ ಅವ್ರು ಯಾವ ಸಿಸ್ಟರ್ ಅಂತ ಹೇಳಿದ್ರೆ ಏನಾದ್ರು ಯಾರಿಗಾದ್ರು ಖುಷಿ ಆಗ್ತದ? ಸಂತೋಷ ಪದ್ಯ ಆಗ್ತೀವ ನಾವು ಯಾರಿಗಾದ್ರು? ಆಗ ದುಃಖವೇ. ನಾನೇನು ಇಲ್ಲ, ನೀನಾದಿ ಎಲ್ಲ ಕುಂಬಾರನೇ. ನಮಗೆ ಪೇನ್ ಆಗುವಾಗ ನಮ್ಮ ಪದ್ಯನೂ ಕೂಡ ಹಂಗೇನೆ. ನೋಡ್ರಿ, ಯಾರು ಕೂಡ
ಸತ್ತು ಹೋದವರ ಮನೆಯಲ್ಲಿ ಸಂತೋಷ ಉಕ್ಕುತ್ತೆ ಅಂತ ಹೇಳಿದ್ರೆ ಅದು ಅವರನ್ನು ಆ ಪೆಟ್ಟಿಗೆಗಳಿಗೆ ಅವರನ್ನು ಮಲಗಿಸ್ತಾರೆ. ಹೌದಲ್ವಾ? ಯಾರು ಆಡ್ತಾರೆ ಒಂದು ಹಾಡಾಡಿ ಸಾವಿನ ಮನೆಯಲ್ಲಿ ಇದ್ದೇವೆ ಅಂತ ಹೇಳುವಾಗ ಎಲ್ಲರೂ ಕೂಡ ಸಂತೋಷ ಉಕ್ಕುತ್ತೆ. ಯಾರು ಹಾಡಿದಾರ ಇದುವರೆಗೂ? ನಾನು ಒಂದು ಬ್ಯಾಂಗ್ಳೂರ್ಗೆ ಹೋಗಿದ್ದೆ, ನಿಮಗೆ ಗೊತ್ತಿದೆ ಸ್ಟೋರಿ, ಹೌದಲ್ವಾ? ಬ್ಯಾಂಗ್ಳೂರ್ ನಾನು ಫಸ್ಟ್ ಆಗ ಇನ್ನೂ ಕೂಡ ಜಸ್ಟ್ ಪಾಸ್ಟ್ ಆಗಲಿಲ್ಲ, ಜಸ್ಟ್ ಒಂದು ರಕ್ಷಣೆಯಲ್ಲಿ ಬಂದು ಅದೇ ಸೇವೆ ಮಾಡ್ತಾ ಇದ್ದೆ, ಜಸ್ಟ್ ಆರ್ಡಿನೇಷನ್ ಅದು. ನನಗೆ ಎಲ್ಲ ಪ್ರಾರ್ಥನೆ ಮಾಡಿ ಗೊತ್ತಿ, ಮರಣದ ಮನೆಯಲ್ಲಿ ಒಂದು ಪ್ರಾರ್ಥನೆ ಮಾಡಿ ಗೊತ್ತಿಲ್ಲ. ಹೋಗಿ ಒಂದು ಪಾಸ್ಟ್ಗೆ ಸಿಕ್ಕಿಬಿದ್ದೆ. ಅವ್ರು ಹೇಳಿದ್ರು, ನಾನು ಅವರ ಸಭೆಗೆ ಹೋದದ್ದು ಕೂಟಕ್ಕಂತ, ಅವ್ರು ಸೀದಾ ಮರಣದ ಮನೆ ಕರ್ಕೊಂಡು. ನಾನು ಹೇಳಿದೆ, ಈ ಚರ್ಚ್ ಇಲ್ಲೇ ಇರುದ, ಇಲ್ಲಿ ಒಬ್ಬರು ತೀರಿ ಹೋಗಿದ್ದಾರೆ, ಸ್ವಲ್ಪ ಹೋಗಿ ಓಕೆ ದೇವರಿಗೆ ಸ್ತೋತ್ರ, ಯಾರು ತೀರಿ ಹೋಗಿದ್ದಾರೆ ಅಂತೇಳಿ ಮೆಸೇಜ್ ಕೊಡ್ಲಿಕ್ಕೆ ಹೇಳಿದ್ರು, 2 ಪದ ಇದನ್ನು. ಸರಿ, ಅವರು ಪರೀಕ್ಷೆ ಮೆಸೇಜ್ ಕೊಟ್ಟೆ, ಒಳ್ಳೆ ಖುಷಿ ಆಯ್ತು, ಒಳ್ಳೆ ಮೆಸೇಜ್. ಈಗ ಲಾಸ್ಟ್ ಗುಂಡಿ ಹತ್ರ ಹೋಗುವಾಗ ಮಗ ಹೇಳ್ತಿದ್ದಾನೆ, ಮಣ್ಣೆಲ್ಲ ಬಿಸಾಡಿ, ಅಪ್ಪ ಹೋಗ್ಬಿಟ್ಯಾ? ನಾನು ಕೇಳಿದೆ, ಏನಕ್ಕೆ? ಅವ್ನು ಪಾಪ ಅಪ್ಪ ಜೀವಂತ ಇರುವಾಗ ಸಭೆಗೆ ಒಳ್ಳೆ ಕಾರ್ಯ ಮಾಡಿದ್ದಾರೆ, ಒಳ್ಳೆ ಕಷ್ಟಪಟ್ಟಿದ್ದಾರೆ, ಹಾಗೆ ಇವನು ಅವನನ್ನು ಪ್ರೀತಿಸ್ತಾ ಇಲ್ಲ, ಇವತ್ತು ತುಂಬಾ ಫೀಲಿಂಗ್ ಆಗಿ ಅವನು ಮಾನಸಾಂತರ ಓದ್ತಾ ಇದ್ದಾನೆ ಅಂತ ಹೇಳಿದ. ಹೌದಾ, ಮಣ್ಣೆಲ್ಲ ಬಿಸಾಡ್ತಾ ಇದ್ದಾನಲ್ಲ, ಏನೋ ಪ್ರಾಬ್ಲಮ್ ಇದೆಯಾ? ಇಲ್ಲ, ಅದು ಫೀಲಿಂಗ್ಸ್ ಅಂತ ಹೇಳಿದ. ಹೌದಾ, ಸರಿ. ಎಲ್ಲ ಇವ್ರು ನನಗೆ ಹೇಳಿಲ್ಲ ಪ್ರೇಯರ್ ಮಾಡ್ಲಿಕ್ಕಿದೆ ಅಂತ ಹೇಳಿ. ಅಲ್ಲಿ ನಾನು ಬಂದು ನಿಲ್ಲುವಾಗ ಲಾಸ್ಟ್ಗೆ ಈಗ ಜಾನ್ಸನ್ ಅವರು ಬ್ರದರ್ ಬಂದಿದ್ದಾರೆ, ಅವರಿಗೆ ಪ್ರಾರ್ಥನೆ ಮಾಡ್ತಾರಂತೆ. ನನಗೆ ಏನು ಮಾಡಬೇಕು ಗೊತ್ತಿಲ್ಲ, ನಾನು ಎಲ್ಲೋ ಆಲೋಚನೆಯಲ್ಲಿ ಯೋಚನೆ ಮಾಡ್ತಾರೆ ರಾಷ್ಟ್ರ ಸಭೆಯಲ್ಲಿ ಏನಂತ. ನಾನು ಹೇಳಿದೆ, ದೇವರೇ ಈ ಒಳ್ಳೆಯ ಸಮಯವನ್ನು ಕೊಟ್ಟಿದ್ಯಾ, ಅದಕ್ಕಾಗಿ ನಾನು ಅಷ್ಟೇ ಹೇಳಿದ್ದು. ಇವನು ಮಣ್ಣು ಬಿಸಾಡಿದ್ರೆ ಮೌನವಾಗಿ, ನನಗೆ ಗೊತ್ತಿಲ್ಲ. ನಾನು ಪ್ರೇಯರ್ ಮಾಡಿ 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 ಲಾಸ್ಟ್ ಹೇಳಿದೆ, ಫಾಸ್ಟ್ ಹೇಳಿದ್ದು, ಇದು ಸ್ವಲ್ಪ ಹೊತ್ತಿದೆ, ನಮ್ಮನ್ನು ಇಬ್ಬರನ್ನು ಗುಂಡಿಗೆ ಹಾಕಿ ನೀವು ಏನು ಪ್ರಾರ್ಥನೆ ಮಾಡಿ ಮಾಡ. ನಾನು ಸತ್ತವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಕ್ಲಿ ಅಂತ ಪ್ರಾರ್ಥನೆ ಮಾಡಿ ಒಳ್ಳೆಯ ಸಮಯ ಅಂತೇಳಿ ಅವನು. ನಾನು ಹೇಳಿದೆ, ಹಾಗೆ ಹೇಳಿದಕ್ಕೆ ನೋಡಿ ಬಾಯಿ ಮುಚ್ಕೊಂಡು, ಅದು ಅಭಿಷೇಕದ ಮಹಿಮೆ. ಅಲ್ಲೇಲೂಯಾ, ನಿಮಗೆ ಗೊತ್ತಿದೆ ಹೌದಲ್ವಾ? ಆ ಪಾಸ್ಟರ್ ಹೇಳಿರ್ಬೋದು, ದೇವರಿಗೆ ಸ್ತೋತ್ರ. ಇಲ್ಲ ನೋಡ್ರಿ, ಈಗ ನಾವು ಈ ಎಲ್ಲ ಕಾರ್ಯಗಳು ಮಾಡ್ತೀವಿ, ಆದ್ರೆ ನಮ್ಮನ್ನು ದೇವರು ಸರಿಪಡಿಸ್ತಾನೆ, ತಿದ್ದುತ್ತಾನೆ, ಒಡಿತಾನೆ, ಬಡಿತಾನೆ ಅಂತ ಹೇಳುವುದು ನಾವು ಇಷ್ಟಪಡಲ್ಲ. ಅಲ್ಲೇಲೂಯಾ. ನಮ್ಮ ಸಹೋದರಿ, ನಮ್ಮ ಸಹೋದರ, ನಮ್ಮ ಸೇವಕರು, ನಮ್ಮ ಜನರು ನಮಗೇನಾದ್ರು ಮಾತಾಡ್ತಾರೆ ಅಂತ ಹೇಳಿದ್ರೆ ನಾವು ಇಷ್ಟಪಡ್ತೀವಾ? ಪ್ರಿಯರ, ಅದನ್ನು ನಾವು ಸಹಿಸ್ಕೋಬೇಕು. ಪಕ್ಕದವ್ರಿಗೆ ಹೇಳಿ, ಸಹಿಸಿಕೊಳ್ಳುವುದನ್ನು ಯಾಕೆ ಗೊತ್ತಾ? ಬೈಬಲ್ ಹೇಳ್ತದೆ ನೋಡಿ, ಯಾವ ಶಿಕ್ಷೆಯಾದರೂ ತತ್ಕಾಲಕ್ಕೆ ಸಂತೋಷಕರವಾಗಿ ತೋಚದೆ ದುಃಖಕರವಾಗಿ ತೋಚುತ್ತದೆ. ಮನುಷ್ಯನ ಜೀವಿತದಲ್ಲಿ ಬರುವಂತ ಎಲ್ಲಾ ಶೋಧನೆಗಳು, ವೇದನೆಗಳು, ಶಿಕ್ಷೆಗಳು ನಮಗೆ ಎಲ್ಲ ಏನ್ ತೋರಿಸ್ತದೆ? ಅದು ತತ್ಕಾಲಕ್ಕೆ ಸಂತೋಷಕರವಾಗಿ ತೋರ್ತದ, ಎಲ್ಲ ದುಃಖಕರ. ಅವ್ರು ಹೇಳಿದ್ರು, ಇವ್ರು ಮಾಡಿದ್ರು, ಇವ್ರು ಹೆಂಗ್ ಹೇಳಿದ್ರು, ಅವ್ನು ಹಿಂಗ್ ಬೈದ, ಅವ್ನು ಹಿಂಗ ಹೇಳಿದ, ಅವ್ನು ಹಿಂಗ್ ಹೇಳಿದ. ಬ್ರದರ್, ನನ್ನ ಹತ್ರ ಕೂತ್ಕೊಳ್ಳೋರೆ, ಇವ್ರು ನನ್ನ ಹತ್ರ ಕೂತ್ಕೊಳ್ಳೋರೆ, ನನಗೆ ಅವ್ರ ಕಂಡ್ರೆ ಇಷ್ಟ ಇಲ್ಲ, ಇವ್ರ ಕಂಡ್ರೆ ಇಷ್ಟ ಇಲ್ಲ, ಅವ್ರ ಮನೆಗೆ ಹೋಗಲ್ಲ, ಇವ್ರ ಮನೆಗೆ ಹೋಗಲ್ಲ, ಅವ್ರು ಒಟ್ಟಿಗೆ ಮಾತಾಡಲ್ಲ, ಅವ್ರು ಸೂ ಅಂತಲೂ ಹೇಳಲ್ಲ. ಎಲ್ಲ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಬರ್ತದೆ. ಸಭೆನೇ ಬೇಡ, ಪ್ರಾರ್ಥನೆ ಬೇಡ, ಯಾರು ಬೇಡ, ಎಲ್ಲ ಮನಸ್ಸು ಬರೋದಿಲ್ಲ. ಒಂದು ಏನೋ ಒಂದು ಹೃದಯದಲ್ಲಿ ಗೊಂದಲ ಆಗಿ 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 ಸರಿ ಇಲ್ಲದಕ್ಕೆಲ್ಲ ಬ್ಯಾಂಡೇಜ್ ಹಾಕಿ ಬಿಡ್ತೀವಿ ನಾವು ಹೃದಯಕ್ಕೆ. ಅದು ಸರಿ ಇರ್ತದೆ. ಸರಿ ಇದ್ದವನಿಗೆ ಹೋಗಿ ಗವರ್ಮೆಂಟ್ ಆಸ್ಪತ್ರೆಯಲ್ಲಿ ಕೈ ಕಾಲು, ಮೊನ್ನೆ ಪಾಪ ಮಗಳು ತೆಗೆದು ಬಿಟ್ರ, ಅವಳಿಗೆ ಒಂದು ಪಾಪ ಸಿಮೆಂಟ್ ಹಾಕಿದ್ರು, ಅವಳಿಗೆ ಬೆರಳು ಏನೋ ಪ್ರಾಬ್ಲಮ್ ಇತ್ತು, ಇಡೀ ಪಾಪ ಕಾಲಿಗೆ ಹಾಕಿಬಿಟ್ಟಿದ್ದಾರೆ. ಪ್ರೈಸ್ಗಳು, ಓಕೆ, ದೇವರಿಗೆ ಸ್ತೋತ್ರ. ಈಗ ನೋಡ್ರಿ, ಯಾರಿಗೂ ಸರಿ ಇಲ್ಲ, ಸ್ವೆಲ್ಲಿಂಗ್ ಆಗಿತ್ತು, ಅದಕ್ಕೆ ಪಾಪ ಇಲ್ಲಿ ತನಕ ಹಾಕಿದ್ರು. ಫುಟ್ಬಾಲ್ ಮ್ಯಾಚ್ ಹೋದವರು. ಈಗ ನೋಡ್ರಿ, ನಿಮ್ಗೆ ಕೈ ಕಾಲಿನ ಡ್ಯಾಮೇಜ್ ಆಗ್ತಿದೆ, ಆಗಿಲ್ಲ ಅಂತ ತಿಳ್ಕೊಳ್ರಿ. ಈಗ ನನಗೆ ಏನೂ ಆಗಿಲ್ಲ, ನನ್ನ ಗವರ್ಮೆಂಟ್ ಆಸ್ಪತ್ರೆಯಲ್ಲಿ ಕೈಗೊಂದು ಪಟ್ಟಿ, ಇಲ್ಲೊಂದು ಪಟ್ಟಿ, ಇಲ್ಲೊಂದು ಪಟ್ಟಿ, ಇಡೀ ಬಾಡಿಗೆ ಎಲ್ಲ ಬ್ಯಾಂಡೇಜ್ ಹಾಕಿದ್ರೆ ಏನಾಗ್ಬೋದು? ನಾನು ಓದೋದು ಜ್ವರ ಅಂತ ಅವರೆಲ್ಲ ಬ್ಯಾಂಡೇಜ್ ಪಟ್ಟಿ ಎಲ್ಲ ಹಾಕಿದ್ರು. ನಾವು ಮತ್ತೆ ಆಸ್ಪತ್ರೆಗೆ ಹೋಗ್ತೀವ? ಇಲ್ಲ. ಅದೇ ರೀತಿಯಲ್ಲಿ ನಮ್ಗೆ ಏನಾದ್ರೂ ಸಮಸ್ಯೆ ಬರುವಾಗ, ನೋವಾಗುವಾಗ, ಪರಿಸ್ಥಿತಿ ಇರುವಾಗ ನಾವು ಕರ್ತನ ಮೇಲೆ ತಪ್ಪನ್ನು ಹಾಕ್ಬಾರ್ದು. ನಮ್ಮ ಹೃದಯದಲ್ಲಿ ಏನ್ ಮಾಡ್ಬಾರ್ದು, ಅದು ಒಳಗೆ ಇಟ್ಕೋಬಾರ್ದು. ಏನಾಗ್ತದೆ, ಇಡೀ ಬಾಡಿ ಎಲ್ಲ ಪ್ರಾಬ್ಲಮ್. ಗಂಡ ಬೈದ, ಹೆಂಡತಿ ಬೈದ, ಅವನ್ ಬೈದ, ಇವನ್ ಬೈದ, ಪಕ್ಕದ ಮನೆಗೆ ಬೈದ, ನಾನು ಹಿಂಗ್ ಮಾಡಿದೆ, ಆ ಸಿಸ್ಟರ್ಗೆ ಹೇಳಿದೆ, ಬ್ರದರ್ಗೆ ಹೇಳಿದೆ, ಇಷ್ಟೇ ಇಲ್ವಾ ಹೇಳಿದ್ದು ಅಂತೇಳಿ ನಮ್ಮ ಹೃದಯದಲ್ಲಿ ಒಂದು ಚಿಕ್ಕ, ಎಷ್ಟು ಚಿಕ್ಕದು ಒಂದು ಮನಸ್ಸಲ್ಲಿ ಇಟ್ಕೊಳ್ಳೋದು. ಅದೇನಾಯ್ತು? ಪ್ರಾರ್ಥನೆಗೆ ಅಡ್ಡಿ ಆಯ್ತು ಅಲ್ವಾ? ವಿಷಯ ಪ್ರಾರ್ಥನೆಗೆ ಅಡ್ಡಿ ಆಯ್ತು, ಜೀವನದಲ್ಲಿ ಅಡ್ಡಿ ಆಯ್ತು, ಮನಸ್ಸಿಗೆ ಅಡ್ಡಿ ಆಯ್ತು. ಅದನ್ನ ಎದುರಿಸಬಾರ್ದ, ಮಾತಾಡಬಾರ್ದ, ಹೇಳ್ಬಾರ್ದ? ಯಾರು ಹೇಳ್ಬಾರ್ದ? ಹಲ್ಲೆಲೂಯಾ. ಆ ಬ್ರದರ್ ಹೇಳಿದ್ರು, ಇಲ್ಲಿಯವರಲ್ಲ ಅವರು, ನಾನು ಹೇಳಿದ್ದಲ್ವ, ಎಷ್ಟು ನೋವಾಗ್ತದೆ ಗೊತ್ತಾ ಪಾಸ್ಟರ್ ಹೆಂಡತಿ ಹೇಳಿದ ಮಾತಿಗೆ. ಏನ್ ಹೇಳಿದ್ರು ಬ್ರದರ್? ನೀನು ಬೈಬಲ್ ಓದು, 3 ಹೊತ್ತು ತಿಂತೀಯ. ನೀವು ಎಷ್ಟು ದಿವಸ ಬೈಬಲ್? ನಾನು ಓದೇ ಇಲ್ಲ ಬ್ರದರ್. ಅವ್ರು ಹೇಳಿದ ಅದಕ್ಕೆ ಎಷ್ಟು ಟೆನ್ಷನ್ ಆಗ್ತದೆ. ಇನ್ನು ಬೈಬಲ್ ಓದಂತ ಹೇಳಿ, ಬಿಲಿವರ್ಗೆ ಬೈಬಲ್ ಓದಂತ ಹೇಳಿದ್ರೆ ಮತ್ತೆ ಕತೆ ಪುಸ್ತಕ ಓದಂತ. ಪ್ರೈಸ್ ದಿ ಲಾರ್ಡ್.
ನೋಡಿ, ಕರ್ತನ ಶಿಕ್ಷೆ ಎಂತಿಂದಲೂ ಬರ್ಬಹುದು, ಗಂಡನಿಂದಲೂ ಬರ್ಬಹುದು, ಮಕ್ಕಳಿಂದಲೂ ಬರ್ಬಹುದು, ಸಂಬಂಧಿಕರಿಂದಲೂ ಬರ್ಬಹುದು, ಸಭೆಯಿಂದಲೂ ಬರ್ಬಹುದು, ವ್ಯಕ್ತಿಯಿಂದಲೂ ಬರ್ಬಹುದು. ಒಂದೇ ದೇವರ ಬಯಕೆ, ಅವಳು ನನ್ನ ಜೊತೆಗೆ ಇರಬೇಕು. ಎಷ್ಟು ಜನ ಆಮೇಲೆ ಹೇಳ್ತೀರಾ? ದೇವರೊಟ್ಟಿಗೆ ಯಾವಾಗ ನಡೀತೇವೆ, ದೇವರಿಗೆ ಯಾವಾಗ ಹೆಚ್ಚು ಮಾತಾಡ್ತೇವೆ, ಪ್ರಾರ್ಥನೆಗೆ ಹೆಚ್ಚು ಸಮಯ ಕೊಡ್ತೇವೆ, ಹಾಗೆಲ್ಲ ಒಳ್ಳೇದಾಗ್ತದೆ. ಯಾವಾಗ ಅದನ್ನೆಲ್ಲ ಬಿಟ್ಟು ಕೆಲಸ 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 ಅಂತ ಕಾಲು ಅದಕ್ಕೆ ಓಡ್ತೀವಿ, ಕೆಲಸದಿಂದ ಪ್ರಾರ್ಥನೆ ಇಲ್ಲ, ಕೆಲಸದಿಂದ ಉಪವಾಸ ಇಲ್ಲ, ಕೆಲಸದಲ್ಲೇ ಪ್ರಾಬ್ಲಮ್, ಸ್ಯಾಲರಿ ಎಲ್ಲ ತಡೆ ಹಿಡಿಯಲ್ಪಡ್ತದೆ. ನಮ್ಮ ಜೀವಿತದಲ್ಲಿ ಕೆಲವೆಲ್ಲ ಪ್ರಾಬ್ಲಮ್ ಇರ್ತದೆ. ದೇವರು ಹೇಳ್ತಾರೆ, ಮೊನ್ನೆ ನೋಡಿದ್ರೆ ಅಷ್ಟು ಬೈಬಲ್ ಓದಿದ್ರೆ ಅಷ್ಟು, ಈಗ ಕೆಲಸ ಸಿಕ್ಕಿದ ಮೇಲೆ 4 ಜನ ಬಂದ ಮೇಲೆ, ಅಲ್ಲಿ ಪ್ರಾರ್ಥನೆ ಮಾಡಿದ ಮೇಲೆ, ಇಲ್ಲಿ ಇದಾದ ಮೇಲೆ ಈಗೆಲ್ಲ ಕೆಲಸ ನಿಲ್ಲಿಸಿದೆ, ನಿಮಗೆ ಮಾಡ್ತೀನಿ. ಪ್ರೈಸ್ ಗಾಡ್, ಹಲ್ಲೇಲೂಯಾ, ಹಲ್ಲೇಲೂಯಾ. ಕೆಲಸ ಇಲ್ಲದಿರುವಾಗ ಬೈಬಲ್ ಯಾರು ಕರ್ತರು ನೋಡಲ್ಲ, ಹಿಂಗೇನೆ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಗಳು ಪಾದಿಯಲ್ಲಿ, ನೆಗೆದು ಪಾದಿಯಲ್ಲಿ ನಮ್ಮ ಸುತ್ತಲೂ. ಕೆಲಸ ಸಿಕ್ಕಿದ ಮೇಲೆ ದೇವರಿಲ್ಲ, ಉಪವಾಸ ಪ್ರಾರ್ಥನೆ ಇಲ್ಲ, ನಂಬಿಕಸ್ತಿಕೆ ಇಲ್ಲ, ಸ್ಟ್ರೀಟ್ ಪ್ರೇಯರ್ ಇಲ್ಲ, ವಾಕ್ ಪ್ರೇಯರ್ ಇಲ್ಲ, ಕೂತ್ಕೊಂಡು ಪ್ರಾರ್ಥನೆ ಇಲ್ಲ, ನಿಂತ್ಕೊಂಡು ಪ್ರಾರ್ಥನೆ ಇಲ್ಲ, ಏನು ಪ್ರೇಯರ್ ಇಲ್ಲ. ಸ್ವಾಮಿ ನಿಮಗೆ ಸ್ತೋತ್ರ, ನನಗೆ ಆತ್ರ. ಪ್ರೈಸ್ ಗಾಡ್, ನಿಮಗೆ ಸ್ತೋತ್ರ, ನನಗೆ ಆತ್ರ. ಮನೆಯಲ್ಲಿ ಒಂದು ಬೇಗ ಪ್ರೇಯರ್ ಮಾಡಿ ಬ್ರದರ್, ಈಗ 1 ಸೆಕೆಂಡ್ ಮಾಡಿಬಿಡಿ. ಅರ್ಜೆಂಟ್ ಆಗಿ ಟ್ರಿಪ್ಗೆ ಹೋಗ್ಲಿಕ್ಕಿದೆ, ಎಲ್ಲರೂ ಪ್ರೊಟೆಕ್ಟ್ ಆಗಲಿಕ್ಕೆ ಪ್ರೇಯರ್ ಮಾಡ್ಬೇಕು. ಹಾಗೇನು ಹೇಳಿ ಗೊತ್ತಾ, ಈಗ ಬೇಗ ಒಂದು ಪ್ರೇಯರ್ ಮಾಡಬೇಡಿ, ಉದ್ದ ಮಾಡಿಬಿಟ್ರಿ ಬ್ರದರ್, 1 ನಿಮಿಷ ಅಲ್ಲಿ ಹೊಡೆದು ರುಂಡೆ ಮುಂಡೆ ಎಲ್ಲ ಕೈಕಾಲ ರೋಡಲ್ಲಿ ಗೊತ್ತಾಗುತ್ತೆ. ಪ್ರಾರ್ಥನೆ ಮಾಡಬಾರ್ದ, ಮಾಡ್ಬೇಕಾ ಅಲ್ವಾ? ಹಲೋ, ನಾನು ಹೇಳಿದ ಅರ್ಥ ಆಗ್ತಿದೆಯಾ? ಅದಕ್ಕೆ ದೇವರು ಅನೇಕ ಬಾರಿ ಎಚ್ಚರಿಸುವುದು, ಅನೇಕ ಬಾರಿ ತಿದ್ದುದು, ಅನೇಕ ಬಾರಿ ಮಾತಾಡುದು, ಅನೇಕ ಬಾರಿ ಹೊಡೆಯುವುದು. ಏನಕ್ಕಂದ್ರೆ ನಮ್ಮ ಜೀವನದಲ್ಲಿ ಮಿಸ್ಟೇಕ್ಸ್ಗಳು ಆಗಬಾರ್ದು, ನಾವು ಸರಿಪಡಿಸ್ಕೊಳ್ಬೇಕು, ನಾವು ತಿದ್ಕೋಬೇಕೆಂಬುದಾಗಿ. ನಮ್ಮ ಫ್ಯಾಮಿಲಿ ಜೀವಿತ ಇರ್ಬೋದು, ನಮ್ಮ ಕೌಟುಂಬಿಕ ಇರ್ಬೋದು, ನಮ್ಮ ಜೀವಿತದಲ್ಲಿ ಏನೇ ಇರ್ಬೋದು, ದೇವರ ವಿಚಾರಗಳು ಬೇರೆ ಇರ್ತದೆ. ಆದರೆ ದೇವರ ಉದ್ದೇಶ ಒಂದೇ, ಅವನು ನನಗೆ ಸಮಯ ಕೊಟ್ಟಿಲ್ಲ, ಅವನು ನನಗೆ ಸಮಯ ಕೊಟ್ಟಿಲ್ಲ, ನನ್ನನ್ನು ಪ್ರೀತಿಸಿಲ್ಲ, ಅದಕ್ಕೆ ಯಾವ ಭಾಗದಲ್ಲಿ ಪೇಯ್ನ್ ಮಾಡಬೇಕು ಆ ಭಾಗದಲ್ಲೆಲ್ಲ ನಾನು ನೋವುಪಡಿಸ್ತೀನಿ ಎಂಬುದಾಗಿ ದೇವರ ಬಯಕೆ. ಶಿಕ್ಷೆ ಏನಿರ್ತದೆ ಅಂದ್ರೆ ಸ್ವಲ್ಪ ಕಾಲ ಸಂತೋಷವಾಗಿ ತೋಚುವುದಿಲ್ಲ, ದುಃಖಕರವಾಗಿ ತೋರಿಸ್ತದೆ. ನೆಕ್ಸ್ಟ್ ವಾಕ್ಯ, ಆದರೂ ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನವನ್ನು ಉಂಟು ಮಾಡುತ್ತದೆ. ಆಮೆನ್, ಹಲ್ಲೆಲೂಯಾ. ಯಾವ ವ್ಯಕ್ತಿ ಕರ್ತನ ಶಿಕ್ಷೆಯನ್ನು ಹೊಂತೇನ, ಆ ನೋವನ್ನು ಅನುಭವಿಸ್ತಾನೋ, ಆ ಪರಿಸ್ಥಿತಿಯನ್ನು ಅನುಭವಿಸ್ತೇನೋ, ಆ ವೇದನೆ ಅನುಭವಿಸ್ತೇನೋ, ಆ ಎಲ್ಲಾ ಕಾರ್ಯಗಳನ್ನು ಅನುಭವಿಸ್ತಾನೋ, ಅವನು ಅದರಲ್ಲಿ ಸ್ವಲ್ಪ ಕಾಲ ಹೋಗುವಾಗ ಅದು ಏನ್ ಮಾಡ್ತದೆ ಅಂದ್ರೆ, ದೇವರ ವಾಕ್ಯ ಹೇಳ್ತದೆ, ಮನಸ್ಸಿಗೆ ಸಮಾಧಾನವನ್ನು ಉಂಟು ಮಾಡ್ತದೆ. ನೀತಿ ಎಂಬ ಫಲವನ್ನು ಕೊಟ್ಟು. ನಿಮಗೆ ಯಾರಿಗಾದ್ರೂ ರಪ್ಪ ಒಂದು ಕೆನ್ನೆಗೆ ಸ್ಪೀಡಾಗಿ ಬಾರಿಸಿ, ತಕೊಳ್ಳಿ ಬ್ರದರ್, ನಿಮಗೆ ಗೋಲ್ಡ್ ಚೈನ್ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಏನಾಗ್ಬೋದು? ಎಷ್ಟು ಬಲ ಉಂಟು ಅಷ್ಟು ಬಾರಿಸಿ, ಅದು ಹೀಗೆ ಒಂದು ಸೈಡ್ ಊದೋಗಿದೆ. ಈಗ ನಿಮಗೆ ಮಾತನಾಡಲಿಕ್ಕಲ್ಲ, 4 ಹಲ್ಲು ಉದುರೋಗಿದೆ ಅಂತ ತಿಳ್ಕೊಳ್ಳಿ. ಆಮೇಲೆ ನಿಮಗೆ 32,000 ರೂಪಾಯಿದು ಗೋಲ್ಡ್ ಚೈನ್ ಈಗ ನಾನು ನಿಮಗೆ ಕೊಡ್ತಿದ್ದೀನಿ ಅಂತ ಹೇಳಿ ತಗೊಳ್ಳಿಕ್ಕೆ ಮನಸ್ಸು ಬರುತ್ತೆ ನಿಮಗೆ? ಅಲೋ, ಬರ್ತದೆ. ಅದೇ ಪರಿಸ್ಥಿತಿಗಳು ಬರುವಾಗ ಗೋಲ್ಡ್ ಚೈನ್ ತಗೊಳ್ಳಿ ಅಂತ ಹೇಳುವಾಗ ದೇವರೇ ಮಾತಾಡಿದ್ರು, ನೀವೆಲ್ಲ ಒಳ್ಳೆಯವರು. ಅದೇ ಒಂದು ಕೊಟ್ರೆ, ಅಲೋ ಯೋಚನೆ ಮಾಡ್ರಿ, ಒಂದು ಕೊಟ್ಟು ಸರಿಯಾಗಿ ಒಂದು ಏಟು ಬಿದ್ದಿದೆ, 2-3 ಹಲ್ಲು ಸಹ ಉದುರಿ ಹೋಗಿದೆ, ಇನ್ನು ಅಲ್ಲೇ ಬರಲ್ಲ ಅಲ್ವಾ? ಈ ಚಿಕ್ಕ ಮಕ್ಕಳಿಗೆ ಪರವಾಗಿಲ್ಲ, ಒಂದು ಸೈಡ್ ಊದಿ ಹೋಗಿದೆ, ಕೆಪ್ಪಟ್ರ ಇದ್ದಾರೆ. ಈಗ ನಿಮ್ಗೆ ಅದು ಕೊಟ್ಟು ಗೋಲ್ಡ್ ಚೈನ್ ತಗೊಳ್ಳಿ ಬ್ರದರ್, 8 ಗ್ರಾಮ್ ಇದೆ ಅಂತ ಹೇಳಿದ್ರೆ ಖುಷಿ ಆಗ್ತದ? ಫಸ್ಟ್ ಅಲ್ಲ ಬ್ರದರ್, ಕೊಟ್ಟದೊಳಗೆ 3 ಹಲ್ಲು ಹೋದ್ರು ಹೋಯ್ತಾನೆ. ಇಷ್ಟೆಲ್ಲ ಹೊಡೆದು ಯಾಕೆ ಬ್ರದರ್ ಕೊಡ್ಬೇಕು ಹೇಳ್ತೀವ ಇಲ್ವಾ? ನಾನು ಏನ್ ಮಾಡಿ, ರಕ್ತ ಎಲ್ಲ ಹರಿತಾ ಉಂಟು ಇಲ್ಲೆಲ್ಲ ಬಾಯಿಗೆ. ಖುಷಿ ಆಗುತ್ತೆ ತಗೊಳ್ಳಿಕ್ಕೆ. ನಾಗೇನ್ ಬ್ರದರ್ ಖುಷಿಯಲ್ಲಿ ತಗೊಳ್ತೀರಾ? ನಾ ಕೊಟ್ರೆ ಇಲ್ಲ, ಯಾರು ತಗೊಳ್ಳೋದಿಲ್ಲ, ಹೌದಲ್ವಾ? ಅದೇ ರೀತಿಯಲ್ಲಿ ನೀವು ಯೋಚನೆ ಮಾಡುವುದು, ಅಯ್ಯೋ ದೇವರಿಂದ ಶಿಕ್ಷೆ ಅನುಭವಿಸಿದೆ, ಒಡೆತ ಕೊಟ್ಟರು, ಪ್ರಾರ್ಥನೆ ಮಾಡಿದ್ರೆ ಹಂಗ್ ಮಾಡಿದ್ರು, ಹಿಂಗ್ ಮಾಡಿ ಎಲ್ಲ ದೂರ ಮಾಡಿದ್ರು, ನಾನು ಪ್ರೀತಿಸೋರೆಲ್ಲ ದೂರ ಆದ್ರು, ಅವರು ಹೋದ್ರು, ಇವ್ರು ಹೋದ್ರು, ಅವ್ರು ಮಾತಾಡಿದ್ರು, ಇವ್ರು ಮಾಡಿದ್ರು, ಕೆಲಸದ ಜಾಗದಲ್ಲಿ ಅವರನ್ನ ನಂಬಿದ್ದೆ, ಅವನು ಕೈ ಕೊಟ್ಟ. ದೇವರ ಪ್ರೇಯರ್ ಮಾಡಿದ್ಯಾ? ಪ್ರಾರ್ಥನೆಗೂ ಉತ್ತರ ಕೊಡ್ತಿದ್ಯಲ್ವಾ? ದೇವರಿಗಾಗಿ ಜೀವಿಸಿದ್ಯಾ ಅಂತ ಕೇಳುವಾಗ ನಾವೇನು ಉತ್ತರ ಮಾಡೋದು? ಅದಕ್ಕೆ ವಾಕ್ಯ ಹೇಳಿದ್ರು, ಕರ್ತನ ಶಿಕ್ಷೆ ಏನ್ ಮಾಡಬಾರ್ದು, ತಾತ್ಸಾರ ಮಾಡಬಾರ್ದು. ಅಂದ್ರೆ ಈ ಶಿಕ್ಷೆ ಹೊಂದಿದ ಮೇಲೆ, ಒಬ್ಬ ವ್ಯಕ್ತಿ ಶಿಕ್ಷೆ ಹೊಂದಿದವರಿಗೆ ಏನಾಗ್ತದೆ, ನೀತಿ ಎಂಬ ಫಲವನ್ನು ದೇವರು ಕೊಟ್ಟು ಮನಸ್ಸಿಗೆ ಸಮಾಧಾನವನ್ನು ಉಂಟು ಮಾಡ್ತದೆ. ನಮ್ಮ ಮನಸ್ಸಿಗೆ ಸಮಾಧಾನ ಉಂಟು ಮಾಡುದು ಏನಂದ್ರೆ ದೇವರ ಶಿಕ್ಷೆ. ಎಷ್ಟು ಜನ ನಂಬ್ತೀರಾ? ಕರ್ತನ ಶಿಕ್ಷೆ, ಕರ್ತನ ಪ್ರೀತಿ ಮಾತ್ರವಲ್ಲ, ಕರ್ತನ ಶಿಕ್ಷೆ, ಕರ್ತನ ಒಡೆತ ನಮ್ಮ ಜೀವಿತದಲ್ಲಿ ಸಮಾಧಾನ ಉಂಟು ಮಾಡ್ತದೆ. ಯಾವ ವ್ಯಕ್ತಿಯನ್ನು ದೇವರು ಗದರಿಸ್ತಾರೆ ಅದೇ ವ್ಯಕ್ತಿಯನ್ನು ದೇವರು ಪ್ರೀತಿಸ್ತಾರೆ. ಯಾವ ವ್ಯಕ್ತಿಗೆ ದೇವರು ಹೊಡಿತಾನೆ ಅವನನ್ನೇ ಸೇರಿಸಿಕೊಳ್ತಾರೆ. ಹಲ್ಲೆಲೂಯಾ. ಈ ವಾರವೆಲ್ಲ ಪ್ರೇಯರ್ ಮಾಡಿಲ್ಲ, ನೆಕ್ಸ್ಟ್ ವಾರದಲ್ಲಿ ಸರಿಯಾಗಿ ದೇವರ ಸೇವಕರು ಕುಯ್ದ್ರು, ವಾಕ್ಯ ಎಲ್ಲ ಕೊಟ್ಟು ಹಂಗೆಲ್ಲ ಹೇಳಿದ್ರು. ನೀವ್ ಹೇಳ್ತೀವಿ ಎಲ್ಲೋ ಯಾರೋ ಹೇಳಿರ್ಬೋದು,
ಈ ಸುಮ ಸಿಸ್ಟರ್ ಹೇಳಿ ಈ ರಮ್ಯ ಸಿಸ್ಟರ್ದು ವಿಷಯ ಎಲ್ಲ ಫಾಸ್ಟಿಗೆ ಮುಟ್ಟಿ ಕರೆಕ್ಟಾಗಿ ಕುಯ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ಬೋದು. ಆದ್ರೆ ದೇವರು ಆ ದಿವಸ ಎಲ್ಲ ಏನು ಗೊತ್ತಿಲ್ಲದ್ರೆ ಏನು ಹೇಳಿದ್ರು ಅವ್ರು ಹೇಳಿದ ಮೇಲೆ ನಾವು ಅದನ್ನು ತಾತ್ಸಾರ ಮಾಡಿದ್ರೆ ಅದನ್ನು ಹೌದಪ್ಪ ದೇವರೇ ಹೌದು ವಾಕ್ಯಕ್ಕೆ ಒಳಗಾಗಬೇಕಿತ್ತು ಅಂತ ಹೇಳುವಾಗ ಒಂದು ಸಮಯದಲ್ಲಿ ಸಂತೋಷವಾಗಿ ತೋರಿಸಲ್ಲ ವಾಕ್ಯ ಹೇಳಿ. ಕೆಲವರು ಅಲ್ಲಿ ಸರಿಯಾಗಿ ಕೇಳಿದ್ರೆ ಏನಾದ್ರು ಸಂತೋಷ ಆಗಿರ್ತದ, ಬಿಟ್ರಿ ಮೊನ್ನೆ ಅದನ್ನೇ ಹೇಳ್ತಾ ಇದ್ದಾರೆ ಪಾಸ್ಟಿಗೆ ಬೇರೆ ಕೆಲಸ ಇಲ್ಲ. ಪ್ರೈಸ್ ಗಾಡ್. ಹಂಗೆ ಏನಾದ್ರು ಹೇಳಿದ್ದ ನಾನು ಇಲ್ಲಿ ಇಲ್ಲ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಈಗ ವಾಕ್ಯ ಹೇಳ್ತದೆ ಅದು ಸ್ವಲ್ಪ ಕಾಲ ನಮಗೆ ಏನ್ ಮಾಡ್ತದೆ, ತತ್ಕಾಲಕ್ಕೆ ದುಃಖಕರ ಆದ್ರೂ ಮತ್ತೆ ಸಂತೋಷ ಆಗಿರ್ತದೆ. ಈ ಶಿಕ್ಷೆಯನ್ನು ಹೊಂದಿದ ಮೇಲೆ ಏನಾಗ್ತದೆ ಗೊತ್ತಾ, ಮನಸ್ಸಿಗೆ ಸಮಾಧಾನ ಉಂಟು ಮಾಡ್ತದೆ. ಯಾರ ಮನಸ್ಸಿಗೆಲ್ಲ ಸಮಾಧಾನ ಉಂಟು ಮಾಡ್ಬೇಕು? ಯಾರಿಗೆಲ್ಲ ಸಮಾಧಾನ ಬೇಕು? ಅಲ್ಲೋ, ಯಾರಿಗೆ ಸಮಾಧಾನ ಬೇಕ್ರಿ? ನಾನು ಕೇಳ್ತಾ ಇದ್ದೀನಿ ನಿಮ್ಗೆ, ಯಾರಿಗೆಲ್ಲ ಸಮಾಧಾನ ಬೇಕು? ಪಾಸ್ಟ್ಲಿ ಬ್ಯಾಗಲ್ಲಿ ತಗೊಂಬಂದಿರಿ? ಇಲ್ಲ, ತಗೊಂಬಂದಿಲ್ಲ. ಸಮಾಧಾನ ಯಾರು ಕೊಡ್ತಾರೆ ಅಂದ್ರೆ ಯೇಸು ಕೊಡ್ತಾರೆ. ಯಾವಾಗ? ಶಿಕ್ಷೆಯನ್ನು ಅನುಭವಿಸಿದ ಮೇಲೆ. ಪಕ್ಕದವರಿಗೆ ಹೇಳಿ, ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡಿ. ಯಾರು ಏನು ಹೇಳ್ಬಾರ್ದು, ಏನು ಮಾತಾಡಬಾರ್ದು, ಅದೆಲ್ಲ ಹೇಳ್ಬೇಡಿ. ಅದು ಹೊಂದುವಾಗಲೇ ದೇವರು ಸಮಾಧಾನ ಉಂಟು ಮಾಡ್ತಾರೆ. ಯೇಸು ಹೇಳಿದ್ರು, ನನ್ನಲ್ಲಿರುವಂತ ಸಮಾಧಾನ ಬಿಟ್ಟು ಹೋಗುತ್ತೇನೆ, ಅದು ಲೋಕ ಕೊಡುವ ಸಮಾಧಾನ, ಅದು ಒಂದು ಗಳಿಗೆ ಸಮಾಧಾನ. ಹಲ್ಲೆಲೂಯಾ. ಲೋಕ ಕೊಡುವ ಸಮಾಧಾನ ಯಾವ ಸಮಾಧಾನ? ಒಂದು ಗಳಿಗೆಗೆ ಇರುವ ಸಮಾಧಾನ, ಒಂದು ಹೊತ್ತಿನ ಸಮಾಧಾನ. ಆದರೆ ದೇವರು ಕೊಡುವ ಸಮಾಧಾನ ಶಾಶ್ವತವಾದ ಸಮಾಧಾನ. ಅದು ಯಾವ ಕೊಡ್ತಾರೆ? ಒಂದು ಏಟು ಕೊಟ್ಟ ಮೇಲೆ. ಸ್ಪಿರಿಚುವಲ್ ಲೈಫಲ್ಲಿ ಎಷ್ಟು ಜನರಿಗೆ ಏಟು ಬಿದ್ದಿಲ್ಲ ನೋಡ, ಅವ್ರ ಕೈಯಲ್ಲಿ ಏಟೇ ಬಿದ್ದಿಲ್ಲ ಬ್ರದರ್. ನಾನು ಕರೆಕ್ಟ್ ಆಗಿದ್ದೀನಿ, ಒಂದು ದಿವಸ ದೇವರನ್ನು ಶಿಕ್ಷಿಸಲೇ ಇಲ್ಲ, ಗದರಿಸಲೇ ಇಲ್ಲ, ಎಚ್ಚರಿಸಲೇ ಇಲ್ಲ. ಐ ಆಮ್ ಪರ್ಫೆಕ್ಟ್. ಯಾರಾದ್ರು ಇದ್ದಾರೆ ಇಲ್ಲಿ? ಯಾರು ಸಚಿನ್ ತೆಂಡೂಲ್ಕರ್ ಅವರು ಇದ್ದಾರ? ಬಾಲ್ ಎಲ್ಲ ಬಂದು ಬೀಸಿದೆ. ಇದೆಯಾ? ನಾಗೇಂದ್ರ ಬದಲಿಗೆ ಬಿದ್ದೇ ಇಲ್ವಾ ಇಟ್ಟು? ಎಲ್ಲ ನಿಮ್ಗೆ ಬಿದ್ದಿದ್ಯಾ? ನಿಮ್ಗೆ ಬಿದ್ದಿದ್ಯಾ ಬ್ರದರ್? ನಿಮ್ಗೆ ಎಲ್ಲರೂ ಏಟಿದ್ದವರು ಎಲ್ಲದರಲ್ಲಿ. ನಮಗೆ ಮತ್ತೆ ಗೊತ್ತಾಗ್ತದೆ, ಪ್ರೇಯರ್ ಮಾಡಿಲ್ಲ, ವಾಕ್ಯ ಓದಿಲ್ಲ, ಸೇವೆಗೆ ಇನ್ವಾಲ್ವ್ ಆಗಿಲ್ಲ, ಇಂಥದ್ದೆಲ್ಲ ಕಾರಣ ಹೇಳಿ ತಪ್ಪಿಸ್ಕೊಂಡೆ. ಅದಕ್ಕೆ ಒಂದು 4 ದಿವಸ ಆಸ್ಪತ್ರೆ ಹೋಗಿ ತೋರಿಸೋದು, ಪ್ರೇಯರ್ ಮಾಡಿದ್ರು ವಾಸಿ ಆಗಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ತೋರಿಸಿದೆ ಟ್ಯಾಬ್ಲೆಟ್ ಕೊಡ್ತದೆ, ಒಂದು ಕುಡಿದಿಲ್ಲ, ಎಲ್ಲ ಕಿಟ್ಟಿ ಬರ್ತದೆ. ಪ್ರೈಸ್ ಗಾಡ್. ಟೈಮ್ ವೇಸ್ಟ್ ಆಯ್ತಾ? ಟೈಮ್ ವೇಸ್ಟ್ ಆಗಿಲ್ವಾ? ಏನೋ ಚಿಂತೆ ಮಾಡ್ತಾರೆ, ಫ್ಲಾಶ್ ಬ್ಯಾಕ್ ಆಯ್ತಾ ಅಂತ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ನೋಡ್ರಿ, ಈ ಬೈಬಲ್ ಹೇಳ್ತದೆ ಏನಂತ 12ನೇ ವಾಕ್ಯ ಮುಗಿಸ್ತಾ ಇದ್ದೀರಿ. 12ನೇ ವಾಕ್ಯ ಓದಿ. ಆದದರಿಂದ ಜೋಲು ಬಿದ್ದ ಕೈಗಳನ್ನು ನಡುಗುವ ಮೊಣಕಾಲುಗಳನ್ನು ಸುಧಾರಿಸಿಕೊಳ್ಳಿರಿ. ಜೋಲು ಬಿದ್ದ ಕೈಗಳನ್ನು ನಡುಗುವ ಮೊಣಕಾಲುಗಳನ್ನು ಏನ್ ಮಾಡ್ಬೇಕಂತೆ? ಸುಧಾರಿಸಿಕೊಳ್ಳಿ. ಹೇಗೆ ಸುಧಾರಿಸಿಕೊಳ್ಳೋದು? ಅವರು ಬ್ಯಾಂಡೇಡ್ ಹಾಕಿದಾಗ ಹಾಕುದ? ಹೆಂಗೆ ಸುಧಾರಿಸಿಕೊಳ್ಳೋದು? ಹೇಳಿ, ಸುಧಾರಿಸಿಕೊಳ್ಳೋದು ಹೆಂಗೆ? ಇದನ್ನು ಬಲಪಡಿಸಿಕೊಳ್ಳೋದು. ನಮ್ಮನೆ ನಾವು ಬಲಪಡಿಸಿಕೊಳ್ಳೋದು. ಕೆಲವು ಸರಿ ನಾನು ನಿಮ್ಗೆ ಹೇಳ್ತಾ ಇದ್ದೆ, ಮಾರ್ನಿಂಗ್ ಪ್ರೇಯರ್ 5 ಗಂಟೆ ಡೈಲಿ ಪ್ರೇಯರ್ ಇದೆ. 4-5 ವರ್ಷದಿಂದ ಮಾಡ್ತಾ ಇದೀವಲ್ಲ. 4 years ಆಯ್ತಾ? 5 years. 5 ವರ್ಷದಿಂದ ಮಾಡ್ತಾ ಇರುವಂತ ಈ ಪ್ರಾರ್ಥನೆ ಕೆಲವು ಸರಿ ನಮಗೆ ಆಟೋಮೆಟಿಕ್ ಆಗಿ ಈ ಪ್ರೇಯರ್ ಮಾಡುವಾಗ ಹೊಟ್ಟೆಯಲ್ಲಿ ಗುಳುಗುಳು ಆದಾಗೆ ಆಗುತ್ತೆ, ಹೌದಲ್ಲ? ಮತ್ತೆ ಅದು ಯಾರಪ್ಪ ಸ್ವಲ್ಪ ಅದು ಮಾಡಿ ನೋಡಿ. ನಮಗೆ ಪ್ರೇಯರ್ ಮಾಡುವಾಗ ಏನಾಗುತ್ತೆ ತುಂಬಾ ಸರಿ, ನಿಮ್ಗೆ ಅಬ್ಸರ್ವ್ ಆಗಿದ್ಯಾ? ನಾನು ಎಷ್ಟೋ ಸರಿ ಹೇಳುವಾಗ ಸ್ವಿಚ್ ಆಫ್ ಮಾಡಿ ಅದರ ಕುತ್ತಿಗೆ ನಮ್ಕು ಬಿಡಿ ನೋಡಿ. ಎಷ್ಟೋ ಸರಿ ನಾನು ಎದ್ದೇಳುವಾಗ ಬೆಳಿಗ್ಗೆ ನನ್ನ ಒಳಗೆ ಆಗುವಂಥದ್ದು ಪ್ರಾರ್ಥನೆಗೆ ಎದ್ದೇಳ್ಬೇಕು. ಆದ್ರೆ ನನ್ನ ಒಳಗೆ ಒಂದು ಶಬ್ದ ಕೇಳಿದೆ, ಅಂದ್ರೆ ನೀನು ಯಾಕೆ ಎದ್ದೇಳ್ತಿ? ನೀನು ಪಾಸ್ಟರ್ ಅಲ್ವಾ, ಅವರೆಲ್ಲ ವಿಶ್ವಾಸಿಗಳಲ್ವಾ, ನೀನ್ ಮಲ್ಕೋ ಅಂತ ಹೇಳ್ತಾರೆ. ಏನ್ ಹೇಳುದು? ಒಳಗಿಂದ ಏನ್ ಹೇಳುದು? ನೀನ್ ಏನಕ್ಕೆ ಎದ್ದೇಳ್ತೀಯಪ್ಪ? ನೀವು ಪಾಸ್ಟರ್ ಅಲ್ವಾ? ಪಾಸ್ಟರ್ ಯಾರಾದ್ರೂ ಎದ್ದೇಳ್ತಾರ? ವಿಶ್ವಾಸಿಗಳು ಪ್ರಾರ್ಥನೆ ಮಾಡ್ಬೇಕು ಅಂತ ಹೇಳ್ತಾ ಇರ್ತಾರೆ. ಆಗ ನಾನೇನ್ ಹೇಳ್ತೀನಿ, ಯೋಚನೆ ಮಾಡ್ತೀನಿ, ಇಲ್ಲ ಇದು ಶತ್ರುವಿನ ವಾಯ್ಸ್. ನಮ್ಮ ಕೂಡ ಹಾಗೆ ಪ್ರಾರ್ಥನೆ ಕಾನ್ಫರೆನ್ಸ್ ಆಗುವಾಗ, ಕಾನ್ಫರೆನ್ಸ್ ಅಲ್ಲಿ ಇರುವಾಗ ನಮಗೇನೋ ಹೊಟ್ಟೆಯಲ್ಲಿ ಗುಳುಗುಳು ಆದಾಗೆ ಆಗುದು, ಆಗ್ಲೇ ಕಿವಿಯಲ್ಲಿ ಗೊರ್ರ ಆಗುದು, ಆಗಲೇ ತಲೆ ತಿರುಗಿದಾಗೆ ಆಗುದು. ಆಗ ನಾವು ಹೇಳುದು, ನಮಗೆ ತುಂಬಾ ತಲೆನೋವು ಅಷ್ಟೇ, ಏನ್ ಮಾಡ್ಲಿಕ್ಕೆ ಆಗಲ್ಲ. ನನ್ನ ಹೊಟ್ಟೆಯಲ್ಲಿ ಗುಳುಗುಳು ಏನೋ ಓಡಾಡಿದಾಗೆ ಆಗ್ತದೆ, ನನ್ನ ಕಾಲಲ್ಲಿ ಏನಾಗ್ತದೆ. ಹಿಂದಿನ ದಿವಸದಲ್ಲಿ ಸರಿ ಇರ್ತದೆ, ಮುಂದೆ ಕೆಲ್ಸಕ್ಕೆ ಹೋಗುವಾಗ ನಾವೆಲ್ಲ ಹಂಗೆ ಆಗಿದ್ದೀವಾ ಇಲ್ವಾ? ನಮ್ಗೆ ಗೊತ್ತಿಲ್ಲದಾಗ ಅದೆಲ್ಲ ಬಂದಿದೆಯಾ ಇಲ್ವಾ? ಅಲೋ, ಏನು ಅದು ಏನಕ್ಕೆ ಆಗುದಂದ್ರೆ ಶತ್ರು ನೀನು ಅದನ್ನು ಮಾಡಬಾರ್ದು, ಪ್ರಾರ್ಥನೆ ಮಾಡಬಾರ್ದು. ಅದೇ ಫಾಸ್ಟ್ ಗದರಿಸ್ಲಿ ಸಿಸ್ಟರ್, ತಲೆನೋವಾಗ್ಲಿ ಎದೆನೋವಾಗ್ಲಿ ಏನಾಗಲಿ ಈಗ ಪ್ರೇಯರ್ ಮಾಡಿ ಅಂತ ಹೇಳಿ ಪ್ರಾರ್ಥನೆ ಎಷ್ಟು ಆ ದಿವಸ ಎಷ್ಟು ಒಳ್ಳೇದಾಗಿ ಬರ್ತದೆ. ತಲೆನೋವೆಲ್ಲ ಹೋಗಿತ್ತು. ಹಲ್ಲೆಲೂಯಾ. ಅದಕ್ಕೆ ತತ್ಕಾಲಕ್ಕೆ ಏನಾಗ್ತದಂತೆ, ಸ್ವಲ್ಪ
ದುಃಖಕರವಾಗಿ ತೋಚುತ್ತದೆ. ಇವ್ರು ಏನಕ್ಕೆ ಅರ್ಥ ಮಾಡ್ಕೊಳ್ತಿಲ್ಲ, ಇವ್ರು ಯಾಕೆ ಹಿಂಗೆ ಹೇಳಿದ್ರು. ಮತ್ತೆ ಯಾವಾಗ ಶಿಕ್ಷೆ ಹೊಂದಿದ ಮೇಲೆ ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನ ಉಂಟು ಮಾಡುತ್ತದೆ. ಆದ್ರಿಂದ ಜೋಲು ಬಿದ್ದ ಕೈಗಳನ್ನು ನಡುಗುವ ಮೊಣಕಾಲುಗಳನ್ನು ಸುಧಾರಿಸಿಕೊಳ್ಳಿರಿ, ನಿಮ್ಮ ಕಾಲುಗಳಿಂದ ನೆಟ್ಟಗೆ ಮುಂದೆ ನಡೆಯಿರಿ. ಹೀಗೆ ಮಾಡಿದರೆ ಕುಂಟು ಕಾಲು, ಕುಂಟು ನೆವ ಎಲ್ಲ ಹೇಳ್ತಿದೀವಲ್ಲ, ಕುಂಟು ಕಾಲು, ಕುಂಟು ನೆವ ಎಲ್ಲ ಉಳುಕಿ ಹೋಗದೆ ವಾಸಿಯ. ಇಲ್ಲಿ ಶಾರೀರಿಕವಾದ ಅಸ್ವಸ್ಥತೆಯನ್ನು ಹೇಳ್ತಾ ಇಲ್ಲ ವಾಕ್ಯದಲ್ಲಿ, ಆತ್ಮಿಕವಾದ ಅಸ್ವಸ್ಥತೆಯನ್ನು ಹೇಳಿದ್ರು. ಕುಂಟು ನೆವ, ಕುಂಟು ಕಾಲು ಇದೆಲ್ಲ ಏನು ನೆವಗಳು, ಕಾರ್ಯಗಳು, ಇದೆಲ್ಲ ವಾಸಿಯಾಗಿ ಏನಾಗ್ತದಂತೆ, ನೆಟ್ಟಗೇನಾಗ್ತದೆ. ಸಿಸ್ಟರ್ ಏನಾಯ್ತು ಸಿಸ್ಟರ್, ಏನು ಆಯಸ್ಸು ಬ್ರದರ್, ಯಾರಿಗೆ ಬೇಸರ ಆಗಿರ್ತದೆ, ಏನೋ ಸುಸ್ತು ಬ್ರದರ್. ಸಿಸ್ಟರ್ ಬಣ್ಣ ತಗೊಂತೀನಿ, ಇಲ್ಲ ಬ್ರದರ್ ಅದು ಕೈ ನೋವು ಬ್ರದರ್, ಸುಸ್ತಾಗಿ ಮನಸ್ಸಿಲ್ಲ ಇತ್ತು ಬಣ್ಣ ತಿನ್ಲಿಕ್ಕೆ. ಪ್ರೈಸ್ ಗಾಡ್. ಇವತ್ತು ಮಿಕ್ಸರ್ ತಿನ್ಲಿಕ್ಕೆ ಮನಸ್ಸಿಲ್ಲ ಬ್ರದರ್, ಅದಕ್ಕೊಂದು ನೇವ. ಪ್ರೈಸ್ ಗಾಡ್. ನೋಡಿ, ಒಳ್ಳೆ ಮನಸ್ಸಿದ್ರೆ, ಒಳ್ಳೆ ಕಾರ್ಯ ಇದ್ರೆ ನಾವು ಏನು ಮಾಡ್ಲಿಕ್ಕೆ ರೆಡಿ ಆಗಿರ್ತೀವಿ. ಫಸ್ಟ್ ನಮ್ಮ ಹೃದಯ ಮತ್ತು ಈ ಮೈಂಡ್ ಉಂಟಲ್ವಾ, ಇದು ದೊಡ್ಡ ಒಂದು ಪ್ರಾಬ್ಲಮ್. ಪ್ರೈಸ್ ಗಾಡ್. ಇದು ಯಾವತ್ತು ಗುಜರಿ ಅಂಗಡಿಗೆ ನಡೆಸ್ತದೆ, ಎಲ್ಲ ದುರಾಲೋಚನೆ, ಅದು ಇದು ನೆಗೆಟಿವ್ ಥಾಟ್ಸ್ ಅಲ್ವಾ, ಇದನ್ನು ಸರಿ ಮಾಡಬೇಕು. ಮತ್ತೆ ಇದು ಯಾವತ್ತು ಕೂಡ ಬಹು ವಂಚಕವಾಗಿದೆ. ಬೈಬಲ್ ಹೇಳ್ತದಲ್ಲ, ಹೃದಯವು ಬಹು ವಂಚಕವಾಗಿದೆ, ಅದು ಗುಣಪಡಿಸಲಾಗದ ಗಾಯಕ್ಕೆ ಒಳಗಿದೆ. ಸಿಸ್ಟರ್ ಬೇಕಾದ್ರೆ ಎಷ್ಟೇ ಸೂಜಿ ಕೊಡ್ಲಿ ಆಸ್ಪತ್ರೆಯಲ್ಲಿ, ಈ ಹೃದಯ ಮಾತ್ರ ವಾಸಿ ಆಗಲ್ಲ. ವಾಸಿ ಆಗ್ತದ? ನಿಮ್ಮ ಹಾರ್ಟ್ ಸರ್ಜರಿ ಮಾಡ್ಬೇಕಂತ ಹೇಳಿದ್ರೆ ಹಾರ್ಟಲ್ಲಿ ಯಾರ್ದೋ ವಿಷಯದಲ್ಲಿ ವೇದನೆ ಇರ್ತದೆ, ಅದನ್ನು ತೆಗಿತಾರೆ ಅವರು, ತೆಗಿಲಿಕ್ಕೆ ಆಗ್ತದ? ಕೂತಲೆಲ್ಲ ಫೇಸ್ಬುಕ್ ನೋಡ್ತಾ ಇರ್ಬೇಕಾಗ್ತದೆ, ಇನ್ಸ್ಟಾಗ್ರಾಮ್ ಎಲ್ಲ, ಅದು ಹೋಗ್ತದ ಹೃದಯದಲ್ಲಿ? ಕೂತಲ್ಲಿ ನಿಂತೆಲ್ಲ ನೋಡ್ತಾನೆ ಇರೋದು, ಹೋಗ್ತದೆ ಬರಬರ, ಅದು ಹೋಗ್ತಾ ಇರ್ತದ? ಕೆಲವರು ಕಾಲು ಮೇಲೆ ಕಟ್ಟಿ ತಲೆಲ್ಲ ಸುತ್ತಿ ಹೆಲ್ಮೆಟ್ ಹಾಕಿ ಇರ್ತಾರೆ, ಆದ್ರೂ ಕೂಡ ಫೇಸ್ಬುಕ್ ನೋಡ್ತಾರೆ. ನಾನು ಹೇಳ್ತಾ ಇರೋದು ಅರ್ಥ ಆಗ್ತಿದ್ಯಾ? ನಮ್ಮಲ್ಲಿ ಕೆಲವು ಮೈಂಡ್ ಅಲ್ಲಿ, ನಮ್ಮ ಹೃದಯದಲ್ಲಿ ಕಟ್ಟಿ ಹಾಕಿರೋದು ಪರಿಸ್ಥಿತಿಗಳು ಬರುವಾಗಲೂ ಹೋಗುದೇ ಇಲ್ಲ, ಹೌದಲ್ವಾ? ಅದನ್ನು ದೇವರು ಒಡೆಯುವಾಗ, ಅದನ್ನು ಸರಿಪಡಿಸುವಾಗ, ಅದನ್ನು ತಿದ್ದುವಾಗ ದೇವರ ವಾಕ್ಯ ಹೇಳ್ತಾರೆ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೇಮದಿಂದ. ಹಲ್ಲೆಲೂಯ. ನನ್ನ ಫೇಸ್ಬುಕ್, ನನ್ನ ಇನ್ಸ್ಟಾಗ್ರಾಮ್, ನನ್ನ ಇನ್ನೊಂದು ಕಾರ್ಯ, ನನ್ನ ಏನೇ ಕಾರ್ಯ ದೇವರ ಪ್ರೀತಿಗೆ ತಡೆ ಉಂಟು ಮಾಡಬಾರ್ದು, ದೇವರ ವಾಕ್ಯಕ್ಕೆ ತಡೆಯಾಗಬಾರ್ದು, ನಮ್ಮ ಕೆಲಸ ಕಾರ್ಯಗಳು ತಡೆಯಾಗಬಾರ್ದು. ನೀವು ಪೋಸ್ಟ್ ಮ್ಯಾನ್ ಆಗಿ, ನೀವು ಪೊಲೀಸ್ ಆಗಿ, ನೀವು ಇನ್ಸ್ಪೆಕ್ಟರ್ ಆಗಿ, ನೀವು ICICI ಬ್ಯಾಂಕ್ ಅಲ್ಲಿ ಕೆಲಸ ಮಾಡಿ, ನೀವು SBI ಅಲ್ಲಿ ಕೆಲಸ ಮಾಡಿ, ಇನ್ನೊಂದು ಕಾರ್ಯ ಮಾಡಿ, ವಾಟ್ ಎವರ್ ಇಟ್ ಇಸ್, ನಾನು ಹೇಳ್ತಾ ಇರೋದು ದೇವರ ಸಮ್ಮುಖದಲ್ಲಿ ನೀವು ಯಾವಾಗಲೂ ಫಲ ಕೊಡುವವರಾಗಿ. ದೇವರ ಶಿಕ್ಷೆಯನ್ನು ತಾತ್ಸಾರ ಮಾಡಬಾರ್ದು, ಮಾಡಿ ತಪ್ಪಿಗೆ ಒದೆ ಬಿಡ್ತಾ ಬೇಸರ ಮಾಡಬಾರ್ದು. ಯಾಕಂದ್ರೆ ನೀನು ಇನ್ನೂ ಕೂಡ ಮೇಲಕ್ಕೆ ಹೋಗ್ತೀಯ, ಇನ್ನೂ ಉನ್ನತಿಗೆ ಬರ್ತೀಯ. ಹಲ್ಲೆಲೂಯಾ. ಯಾರ ಬೈಲಿ, ಯಾರು ಏನೇ ಇಲ್ಲಿ ಆತ್ಮಿಕ ವಿಷಯದಲ್ಲಿ ಏನೇ ಒಂದು ವಿಚಾರ ಬಂದ್ರು ದೇವರಿಗೆ ಹೇಳ್ಬೇಕು, ದೇವರೇ ನಿಮಗೆ ಸ್ತೋತ್ರ, ನೀನು ಮಾಡಿದ ಎಲ್ಲಾ ಪ್ರೀತಿಗಾಗಿ ಸ್ತೋತ್ರ, ನೀನು ನನ್ನನ್ನು ಪ್ರೀತಿಸಿದ್ಯಾ ಎಂಬುದಾಗಿ ಹೇಳುವಂತ ವಿಷಯದಲ್ಲಿ ಕರ್ತನು ಕಾರ್ಯ ಮಾಡ್ತಾನೆ. ಈ ದಿವಸದ ವಾಕ್ಯ ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ಪರಿಶುದ್ಧತೆ ಮಾತ್ರವಲ್ಲದೆ, ನಂಬಿಗಸ್ತಿಗೆ ಮಾತ್ರವಲ್ಲದೆ, ನಮಗೆ ಬರುವಂತ ಎಲ್ಲಾ ವಿಪತ್ತುಗಳಿಂದ ನಮಗೆ ಬೀಳುವಂತ ಹೊಡೆತ ಅಥವಾ ನಮಗೆ ಬರುವಂತ ನೋವುಗಳು ಎಲ್ಲ ಏನಕ್ಕಂದ್ರೆ ನಮ್ಮನ್ನು ಉಜ್ಜೀವನ ಪಡಿಸಲಿಕ್ಕಾಗಿ, ನಮ್ಮನ್ನು ಬಲಪಡಿಸಲಿಕ್ಕಾಗಿ ಹೊರತು ನಮ್ಮನ್ನು ನಷ್ಟಪಡಿಸಲಿಕ್ಕಾಗಿ ಅಲ್ಲ. ಇವತ್ತು ನೋಡ್ಲಿಕ್ಕೆ ಚೆನ್ನಾಗಿ ಸ್ಪಿರಿಚುವಲ್ ಆಗಿ ಕಾಣ್ತೇವೆ ನಾವು, ಅದೆಷ್ಟೋ ಜನರು ಇಲ್ಲಿ ಪ್ರಾರ್ಥನೆ ಮಾಡಿದವರಿದ್ದೀರಿ, ಎಷ್ಟೋ ಸರಿ ನಾವು ಪ್ರಾರ್ಥನೆಯನ್ನು ಬಿಟ್ಟು ಬಿಟ್ಟವರಿದ್ದೀವಿ, ನಾವು ಬೇಗ ನಿದ್ದೆ ಮಾಡ್ತೀವಿ, ಅಯ್ಯೋ ಉದಾಸೀನ, ಕೆಲಸ ಮಾಡಿ ಸುಸ್ತಾಯ್ತು. ಒಂದು ದಿವಸ ಕೆಲಸಕ್ಕೆ ತೊಂದರೆ ಬರ್ತದೆ, ಹಲ್ಲೆಲೂಯಾ, ನಮ್ಮ ಜೀವಿತಕ್ಕೆ ಅಡ್ಡಿ ಬರಬಹುದು. ದೇವರಿಗೆ ಹೇಳ್ರಿ, ಸ್ವಾಮಿ ಇವತ್ತಿಂದ ಈ ವಾಕ್ಯವನ್ನು ಕೇಳಿದ ನಿಮಿತ್ತವಾಗಿ ಮಗನೇ ಮಗಳೇ, ದೇವರ ಶಿಕ್ಷೆಯನ್ನು ನೀನು ತಾತ್ಸಾರ ಮಾಡಬೇಡ, ಆದರೆ ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ. ದೇವರು ಯಾರನ್ನು ಪ್ರೀತಿಸ್ತಾರೆ ಅವರು ಗದರಿಸ್ತಾರೆ, ಎಚ್ಚರಿಸ್ತಾರೆ ಎಂಬುದಾಗಿ ಹೇಳಿದಾಗೆ ನಮ್ಮನ್ನು ಎಚ್ಚರಿಸುವಾಗ ಪ್ರೀತಿಸುವಂತೆ ನಾವು ನಮ್ಮನ್ನು ಒಪ್ಪಿಸಿಕೊಡುವುದಾದ್ರೆ ದೇವರು ನಿಶ್ಚಯವಾಗಿ ನಮ್ಮ ಜೀವಿತದಲ್ಲಿ ಕಾರ್ಯವನ್ನು ಮಾಡುವವನಾಗಿದ್ದಾನೆ. ಈ ಸಮಯದಲ್ಲಿ ವಾಕ್ಯದ ಮೂಲಕವಾಗಿ ನಾವೆಲ್ಲರೂ ಹಲ್ಲೆಲೂಯಾ ದೇವರ ವಾಕ್ಯಕ್ಕೆ ಅಲ್ಪ ಸಮಯ ಒಪ್ಪಿಸಿಕೊಡುವ. ಮೌನವಾಗಿದ್ದು ದೇವರ ಸಮ್ಮುಖದಲ್ಲಿ ಇವತ್ತು ಕೇಳಿದ ವಾಕ್ಯದ ದೆಸೆಯಿಂದ ನಾನು ಶುದ್ಧನಾಗಿದ್ದೇನೆ. ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 3ನೇ ವಾಕ್ಯದಿಂದ ನೀವು ವಾಕ್ಯವನ್ನು ಕೇಳಿದ ದೆಸೆಯಿಂದ ನೀವು ಶುದ್ಧರಾಗಿದ್ದೀರಿ. ನಿನ್ನ ವಾಕ್ಯ ನನ್ನ ಕಾಲಿಗೆ ದೀಪಪ್ಪ, ನಮ್ಮ ದಾರಿಗೆ ಬೆಳಕಾಗಿದೆ. ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡಿ ಸುಮ್ಮನೆ ದೇವರ ಸಮ್ಮುಖದಲ್ಲಿದ್ದೇವೆ. ದೇವರ ಸಮ್ಮುಖ ನಮಗೆ ದೊಡ್ಡ ಭಾಗ್ಯ, ದೇವರ ಸಮ್ಮುಖ ನಮಗೆ ದೊಡ್ಡ ಆಶೀರ್ವಾದ, ದೇವರ ಸಮ್ಮುಖ ನಮಗೆ ದೊಡ್ಡ ತಿಳುವಳಿಕೆ. ದೇವರ ಸಮ್ಮುಖಕ್ಕೆ ಒಪ್ಪಿಸಿಕೊಡ್ರಿ, ದೇವರ ಪ್ರೀತಿಗೆ ಒಪ್ಪಿಸಿಕೊಡ್ರಿ, ದೇವರ ಕರುಣೆಗೆ ಒಪ್ಪಿಸಿಕೊಡ್ರಿ, ದೇವರ ನಮ್ಮಲ್ಲಿ ಕ್ರಿಯೆ ಮಾಡುವಂತೆ ಒಪ್ಪಿಸಿಕೊಡ್ರಿ. ಹಲ್ಲೆಲೂಯಾ. ದೇವರೇ, ಎಲ್ಲ ಇಕ್ಕಟ್ಟುಗಳಲ್ಲಿ ನಮಗೆ ನೀನು ವಿಶೇಷವಾದ ಸಹಾಯಕನಾಗಿದ್ದಕ್ಕಾಗಿ ಸ್ತೋತ್ರ, ನನ್ನನ್ನು ತಿದ್ದಿದ್ದಕ್ಕಾಗಿ ಸ್ತೋತ್ರ, ಬಲಪಡಿಸಲಿಕ್ಕಾಗಿ ಸ್ತೋತ್ರ. ಈ ವಾರವನ್ನು ನನ್ನ ಚಟುವಟಿಕೆಗಳಿಗಿಂತಲೂ ನಿನ್ನ ಚಟುವಟಿಕೆಗಳು, ನಿನ್ನ ಕಾರ್ಯಗಳು ಕೂಡ ನನಗೆ ಬಹಳ ಮುಖ್ಯ. ದೇವರೇ, ಎಷ್ಟೋ ಬಾರಿ ನನ್ನ ಕೆಲಸ, ನನ್ನ ಕಾರ್ಯ, ನನ್ನ ಮನೆ ಕೆಲಸ, ನನ್ನ ಕುಟುಂಬ, ನನ್ನ ಜನರು ಎಂಬುದಾಗಿ ನಾನಿದ್ದೆ. ಇವತ್ತು ನಿನ್ನನ್ನು ಅಲ್ಲಿ ಹುಡುಕುವಂತೆ ಸಹಾಯ ಮಾಡು. ಬೈಬಲ್ ಹೇಳ್ತದೆ, ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿ ತೋಕ ಪಡೀರಿ.
ಇವತ್ತು ಸ್ವಾಮಿ ನಿನ್ನ ಕಾರ್ಯಗಳನ್ನು ನಾನು ಬಾಕಿಟ್ಟಿದ್ದೆ ನಾವು. ನಾನು ನಿಮ್ಮ ಸಮ್ಮುಖದಲ್ಲಿ ಸನ್ನಿವೇಶ ಹೇಳ್ತೀನಿ. ಕರ್ತನ ಭೋಜನದ ಮುಂದೆ ಇದ್ದೇವೆ. ಈ ವಾರದ ಕರ್ತನ ಭೋಜನವನ್ನು ತೆಗೆದುಕೊಳ್ಳುವ ಬದಲು ಕರ್ತನ ಸಮ್ಮುಖದಲ್ಲಿ ಹೇಳುವ ದೇವರೇ ನಿಮಗೆ ಸ್ತೋತ್ರ ಎಂಬುದಾಗಿ ಈ ವಾಕ್ಯದ ಮೂಲಕವಾಗಿ ಕರ್ತನವೆಲ್ಲರೂ ಕೂಡ ಆಶ್ರಯಿಸ್ತೀನಿ. ಪ್ರೈಸ್ ಅಲ್ಲ.